ಗುಡ್ ಮಾರ್ನಿಂಗ್. ಕೇಳ್ತಾ ಇದೆಯಾ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. Yes, sir. Yes, sir. Okay. So can you find the domain of this? ಸೊ ಇಂದ ಅಂಡರ್ ದ ರೂಟ್ ಏನ್ ಬಂದಿದೆ, ಸೊ ಅದನ್ನ ಏನ್ ತಗೋಬೇಕು? ಇಟ್ ಶುಡ್ ಬಿ ಗ್ರೇಟರ್ ದೆನ್ 0. ಸೊ ಅವಾಗ ಏನಾಗುತ್ತೆ? ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ 1. ಸೊ ವಿಚ್ ಇಂಪ್ಲೈಸ್ ದ ಡೊಮೈನ್ ಆಫ್ ದಿ ಗಿವನ್ ಫಂಕ್ಷನ್ ಇಸ್ ಓಪನ್ 1, ಇನ್ಫಿನಿಟಿ. ಸರ್ ವೀರೇಶ್ ಸರ್ ಏನು ಬರಿಬೇಡಿ. ಇದಕ್ ಮಾಡಿ. So ಇಲ್ಲಿ the given function is the sum of two functions. So ಅಂತ ಟೈಮಲ್ಲಿ you find the domain of this individual and this separate. So that is what 1 minus x is greater than 0. Then x minus 1 should be less than 0 and x is lesser than 1. So here x belongs to minus infinity comma 1 open. And similarly for this, so x square minus 1 should be greater than or equal to 0. So ಟೈಮಲ್ಲಿ ಏನಾಗುತ್ತೆ ನೆಕ್ಸ್ಟ್? ಯಾವಾಗ ಇದು ಗ್ರೇಟರ್ ದನ್ ಈಕ್ವಲ್ ಟು 0 ಆಗುತ್ತೆ? X minus Is greater than or equal to 1. ಸೊ x ಬಿಲಾಂಗ್ಸ್ ಟು ಏನಾಗುತ್ತೆ? ಗ್ರೇಟರ್ ದನ್ ಈಕ್ವಲ್ ಟು or ಡೈರೆಕ್ಟ್ಲಿ ಯಾಕಂತೆ ಸೊ minus 1 to ನೀವು ಇದನ್ನ ಹಾಕೊಳ್ಳಿ. ಒಂದು ಅರ್ಥ ಇಲ್ಲ ಆಗುತ್ತೆ. x plus 1 minus 1 greater than or equal to 0 ಆಗುತ್ತೆ. ಸೊ ನಾವು ವೇವಿ ಕರ್ವ್ ಹಾಕಿದ್ರೆ ಏನಾಗುತ್ತೆ? ಈಗ ಪ್ಲಸ್ 1 minus 1 ಚೇಂಜ್ ಆಗುತ್ತೆ. ಅಂದ್ರೆ x belongs X to is greater than or equal to minus 1. X is greater than or equal to plus 1. minus infinity comma Plus infinity. ಮ್ಯೂಟ್ ಮಾಡಿ. ಸೊ ಇವೆರಡಕ್ಕೂ ನೆಕ್ಸ್ಟ್ ಏನ್ ತಗೋಬೇಕು ನೀವು? ಯು ಹ್ಯಾವ್ ಟು ಟೇಕ್ ದ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ತಗೊಳ್ಳಿ. ಸೊ ಇಂಟರ್ಸೆಕ್ಷನ್ ತಗೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಹೌ ಟು ಟೇಕ್ ದ ಇಂಟರ್ಸೆಕ್ಷನ್ ಯಾರಾದ್ರೂ ಹೇಳ್ತೀರಾ? ಸರ್ ನಂಬರ್ ಲೈನ್ ಮೇಲೆ ವಿಜುವಲೈಸ್ ಮಾಡಿ ತಗೋಬಹುದು. ವೆರಿ ಗುಡ್.
ನಂಬರ್ ಲೈನ್ ಅಲ್ಲಿ ಮೈನಸ್ ಇನ್ಫಿನಿಟಿಯಿಂದ ಮೈನಸ್ ಅಲ್ಲ +1 ಹ್ಮ್ ಅಂಡ್ ದೆನ್ ಅನದರ್ ರೂಟ್ ಆಫ್ x² -1 ಗೆ ಮೈನಸ್ ಇನ್ಫಿನಿಟಿಯಿಂದ -1 ಒಂದು ಇಂಟರ್ವಲ್ ಬರುತ್ತೆ ಹ್ಮ್ ಅಂಡ್ ಕ್ಲೋಸ್ಡ್ ಇಂಟರ್ವಲ್ -1, 1 ಎಕ್ಸಿಟ್. ಅದು ಬೇಕಾಗಿಲ್ಲ ನಮಗೆ, ಇಲ್ಲಿ ಬರೋದಿಲ್ಲ. ಇದು ಮೈನಸ್ ಇನ್ಫಿನಿಟಿ ಎರಡು ಅಂತ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ಮೈನಸ್ ಇನ್ಫಿನಿಟಿ -1 ವರೆಗೂ ಒಂದು. ಹಾ ಸೊ ಸರ್. ಇದನ್ನ ಈ ತರ ರೆಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಇದು ಮೈನಸ್ ಇನ್ಫಿನಿಟಿ ಇಲ್ಲಿ ಎರಡು ವ್ಯಾಲ್ಯೂಸ್ ಬರುತ್ತೆ. ಅಂದ್ರೆ -1 ಕರೆಕ್ಟ್ ನೋಡ್ಕೋಬೇಕು. ಇಲ್ಲಿ 1 ಇಂದ ಈ ಕಡೆ ಬರುತ್ತೆ ಅಂತ ಗೊತ್ತಿರುತ್ತೆ. ಇಲ್ಲೆಲ್ಲ -1 ಅನ್ಕೋಬೇಕು. 1 ಎಕ್ಸಾಕ್ಟ್ಲಿ ಸೇರಿನ ಅವಾಗ ಇದು ತಗೋಬೇಕು. ನೆಕ್ಸ್ಟ್ ಈ ರೀಜನ್ ತಗೋಬೇಕು. ಇದರಲ್ಲಿ ಇಂಟರ್ಸೆಕ್ಷನ್ ಎಲ್ಲಿದೆ ಅಂತಂದ್ರೆ ನೀವು ಟೇಕ್ ದ ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ರೀಜನ್. ಎಲ್ಲಿಂದ ಎಲ್ಲಿಗೆ, ಇಲ್ಲಿಂದ ಇಷ್ಟು ಈ ಪೋರ್ಷನ್ ಇದೆ. ದಿಸ್ ಇಸ್ ದ ಇಂಟರ್ಸೆಕ್ಷನ್ ಪೋರ್ಷನ್. ಅವಾಗ -1 ಕ್ಲೋಸ್ ಓಪನ್ ಅಂತಂದ್ರೆ ಇಲ್ಲಿ ಆಕ್ಚುಲಿ ಇಲ್ಲಿ ದಿಸ್ ಇಸ್ ಕ್ಲೋಸ್. ಇದು ಕೂಡ ಕ್ಲೋಸ್ ಆಗುತ್ತೆ ಈ ತರ. ಇದು ನೀವು ಮಾಡ್ಕೊಳ್ಳಿ, ಓಕೆನಾ? ಸೇಮ್ ನಾರ್ಮಲ್ ಆಗಿರ್ತಾನೆ. ಸೊ ಇಲ್ಲಿ ಸಪರೇಟ್ ಡೊಮೈನ್ ಕಂಡಿಟ್ಕೊಳ್ಳಿ, ಇದಕ್ಕೆ ಸಪರೇಟ್ ಡೊಮೈನ್ ಕಂಡಿಟ್ಕೊಳ್ಳಿ. ಸೊ ಆಫ್ಟರ್ ದಟ್ ಯು ಟೇಕ್ ದ ಇಂಟರ್ಸೆಕ್ಷನ್. ಇದಕ್ಕೆ ತಗೊಂತೀರ ಡೊಮೈನ್. how to take the domain of this. So ನಿಮಗೆ ಗೊತ್ತಿದೆ ಇನ್ವರ್ಸ್ ಫಂಕ್ಷನ್, ದ ಸೈನ್ ಇನ್ವರ್ಸ್ ಡೊಮೈನ್ ಬಂದ್ಬಿಟ್ಟು -1 to 1 ಅಲ್ವಾ? ಉಂಟಲ್ಲ -1 to -1 less than or equal to log of x/3 less than or equal to 1. So this is the base E. ನೋಡಿ, ಒಂದ್ ಕಡೆಯಿಂದ ಲಾಗ್ನ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬೇಕಂತ ಅಂದ್ರೆ ನಾವೇನಾಗುತ್ತೆ, ಇದು 3 ಪವರ್ ರೈಸ್ ಆಗುತ್ತೆ. 3 ಪವರ್ -1 less than or equal to x/3 less than or equal to 3 power 1. So it is 1/3 less than or equal to x/3 less than or equal to 3. So ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ you get 1 less than or equal to 3 less than or equal to 9. So therefore the domain of the function is 1 to 9. ನೆಕ್ಸ್ಟ್ ರೇಂಜಿಗೆ ಬರೋಣ. ರೇಂಜ್ ಅಂತ ಅಂದ್ರೆ ನೋಡಿ, ಗೊತ್ತಿದೆ ನಿಮ್ಗೆ, ಸೆಟ್ ಆಫ್ ಆಲ್ ವೈ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸರ್ ಮ್ಯೂಟ್ ಮಾಡಿ ಸರ್, ಸೂರಜ್. ಸೆಟ್ ಆಫ್ ಆಲ್ ವೈ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಅದನ್ನ ಹೇಗೆ ಕಂಡುಹಿಡಿಯಬೇಕು ಅಂತಂದ್ರೆ, ನೀವು ಫಸ್ಟ್ ನೀವು ಡೊಮೈನ್ ಕಂಡುಹಿಡಿಬೇಕು. ಯಾವುದೇ ಒಂದು ಫಂಕ್ಷನ್ ಕೊಟ್ಟಾಗ ಫಸ್ಟ್ ಡೊಮೈನ್ ಜೊತೆ ಡೀಲ್ ಮಾಡಬೇಕು. ಸೊ ಆಫ್ಟರ್ ದಟ್ ಏನ್ ಮಾಡಬೇಕು, ಸ್ಟೆಪ್ಸ್ ಹೆಂಗ್ ಫಾಲೋ ಮಾಡ್ಬೇಕಂದ್ರೆ, ಡೊಮೈನ್ ಏನಾದ್ರು ಫೈನೈಟ್ ಇತ್ತು ಅಂತ ಅಂದ್ರೆ, ಇಫ್ ದ ಡೊಮೈನ್ ಇಸ್ ಫೈನೈಟ್ ದೆನ್ ದ ರೇಂಜ್ ಕಂಟೈನ್ಸ್ ಸೆಟ್ ಆಫ್ ಆಲ್ ಕರೆಸ್ಪಾಂಡಿಂಗ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಈಗ ವೆರಿ ಸಿಂಪಲ್ ಇಟ್ ಈಸ್. ಸಪೋಸ್ ಇಫ್ ದರ್ ಇಸ್ ಅ ಫಂಕ್ಷನ್ ಎಫ್ ಫ್ರಮ್ 1, 2, 3 to I say R ಅಂತಾನೆ ನೆನ್ಕೊಳ್ಳೋಣ. ಸೊ ಇಫ್ ದಿಸ್ ಇಸ್ R by f of x is equal to 1 plus x ಅಂತ ಇದೆ ಅಂತ ಅನ್ಕೊಳ್ಳಿ. Now it is a function, it is well defined. Now can you find the range of this? Yes, sir. ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ನಾನೇನಂತ ಹೇಳಿದೀನಿ, ಎಫ್ ಅಂತ ಬರ್ದಿದ್ದೀನಿ ಅಂದ್ರೆ this is automatically treated as domain. Domain. To find the range, since it is a finite set, you just find the corresponding y values ಅಷ್ಟೇ, ಏನಿಲ್ಲ. ಅಂದ್ರೆ x ವ್ಯಾಲ್ಯೂಸ್ ಹಾಕಂತ ಹೋಗಿ. ಸೊ ದ ರೇಂಜ್ ಆಫ್ ದಿಸ್ ಫಂಕ್ಷನ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ x ಗೆ ಏನಾಗುತ್ತೆ, x 1 ಹಾಕಿದ್ರೆ ಏನ್ ಬರುತ್ತೆ, 2 ಬರುತ್ತೆ. x ಗೆ 2 ಹಾಕಿದ್ರೆ ನಿಮ್ಗೆ 3 ಬರುತ್ತೆ. 2, 3, 4 4. 2, 3, 4. ಸೊ ದಿಸ್ ಇಸ್ ದ ರೇಂಜ್ ಅಷ್ಟೇ, ಏನಿಲ್ಲ. ಓಕೆನಾ? ಅಂದ್ರೆ ಫೈನೈಟ್ ಆಗಿದ್ರೆ, ಡೊಮೈನ್ ಏನಾದ್ರು ಫೈನೈಟ್ ಆಗಿದ್ರೆ ನೀವೇನ್ ಮಾಡ್ಬೇಕಂತ ಅಂದ್ರೆ
ಕರೆಸ್ಪಾಂಡಿಂಗ್ ವೈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ನ ಕಂಡುಹಿಡಿದ್ರೆ ಮುಗಿದೋಯ್ತು, ಅದೇ ರೇಂಜ್ ಆಗುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ ಇಫ್ ದ ಡೊಮೈನ್ ಈಸ್ ಆರ್ ಅಥವಾ ಆರ್ ಮೈನಸ್ ಫೈನೈಟ್ ಪಾಯಿಂಟ್ಸ್ ದೆನ್ ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ. ಫ್ರಮ್ ದಿಸ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ವೈ ಫಾರ್ ವಿಚ್ ಎಕ್ಸ್ ಎಕ್ಸಿಸ್ಟ್. ಅಂದ್ರೆ ಏನಾದ್ರು ಇನ್ಫೈನೈಟ್ ಸೆಟ್ ಆರ್ ಮೈನಸ್ ಸಮ್ ಫೈನೈಟ್ ಪಾಯಿಂಟ್ಸ್ ಅಂತ ಡೆಫಿನೆಟ್ಲಿ ಇನ್ಫೈನೈಟ್ ಸೆಟ್ ಆಗಿತ್ತು ಅಂತ ಅಂದಾಗ ನೀವೇನ್ ಮಾಡ್ಬೇಕಂದ್ರೆ ಎಕ್ಸ್ ನ ಎಕ್ಸಿಸ್ಟ್ ಮಾಡ್ಬೇಕಂದ್ರೆ ನೋಡಿ, ಇದು ಫಸ್ಟ್ ಎಕ್ಸಾಂಪಲ್. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೋಣ. ಸಪೋಸ್ ಎನ್ ಇಂದ ತಗೊಳ್ತೀನಿ. ಎನ್ ಮೈನಸ್ ಇಂಟು ಆರ್ ಅಂತ ತಗೊಳ್ತೀನಿ. ಸೊ ಇಂಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು f of x is equal to uh, 2x plus 1 ಅಂತ ತಗೊಂತೀನಿ. ಇದಕ್ಕೆ ನೋಡಿ ಇವಾಗ ಏನ್ ಮಾಡ್ಬೇಕಂತಂದ್ರೆ ಇಟ್ ಇಸ್ ಅನ್ ಇನ್ಫೈನೈಟ್ ಸೆಟ್ ಆರ್ ಮೈನಸ್ ಸಮ್ ಫೈನೈಟ್ ಪಾಯಿಂಟ್ಸ್ ಅದ್ಲು ಇದಾಗಿಲ್ಲ ತೊಂದರೆ ಇಲ್ಲ. ಇವಾಗ್ಲೂ ಕೂಡ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ತೀವಿ ಯಾವ ತರ, y is equal to 2x plus 1 ಅಂತ ಇದನ್ನ ಸಾಲ್ವ್ ಮಾಡ್ತೀವಿ y ಗೆ. ಅಲ್ಲ x ಗೆ ಏನಾಗುತ್ತೆ, x is equal to ಏನಾಗುತ್ತೆ ಅವಾಗ ಅಂದ್ರೆ f of x ಬದಲು y ಹಾಕೊಂಡು ಸಾಲ್ವ್ ಮಾಡ್ತೀನಿ, ಏನಾಗುತ್ತೆ ಅವಾಗ y minus 1/2. y minus 1/2 ಆಗುತ್ತೆ ಅಲ್ವಾ. ಸೊ ಈಗ x is what ಅಂದ್ರೆ ದಿಸ್ ಇಸ್ ದ ಡೊಮೈನ್ ಅಲ್ವಾ. ಸೊ Yes. x ಗೆ ನ್ಯಾಚುರಲ್ ನಂಬರ್ಸ್ ಬರೋ ತರ ಯಾವ್ಯಾವ y ವ್ಯಾಲ್ಯೂಸ್ ಕೊಡ್ಬೋದು ಅಂತ ಅಂದ್ರೆ ಅದು ಹೇಳಕ್ ಆಗಲ್ಲ, ಸ್ವಲ್ಪ ಕಷ್ಟ ಇರುತ್ತೆ. ಆಡ್ ನಂಬರ್ಸ್ ಹಾಕಿದ್ರೆ ಬರುತ್ತೆ ಸರ್. ಅಂದ್ರೆ ನ್ಯಾಚುರಲ್ ನಂಬರ್ಸ್ ಎಕ್ಸಿಸ್ಟ್ ಆಗಬೇಕು x ಗೆ, ಆ ತರ y ವ್ಯಾಲ್ಯೂಸ್ ನ ಕೊಡ್ಬೇಕು. ಅಂದ್ರೆ ಸರ್ 2 ಇಂದ ಈಗ ಬರ್ತಾ ಹೋದ್ರೆ 2 ಕೊಟ್ರೆ 1 ಬರುತ್ತೆ ಸರ್. ಇಲ್ಲ 2 1 ಕೊಟ್ರೆ 1 ಬರುತ್ತೆ, 4 ಸರ್ ಕೊಟ್ರೆ 1/2 ಬರುತ್ತೆ. ಸಾರಿ 3 ಕೊಟ್ರೆ 3 ಇಂದ 1 ಬರ್ತಾ ಹೋಗುತ್ತೆ. 1 ಕೊಡಕ್ ಬರಲ್ಲ, ಆಡ್ ಈ 1 ನಂಬರ್ಸ್ ಕೊಡಕ್ ಬರಲ್ಲ. ಆಡ್ ನಂಬರ್ಸ್ ಗ್ರೇಟರ್ ದನ್ 3 ಕೊಡ್ಬೇಕಾ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಕೊಡ್ಬೇಕಾ. ಸೊ ಅಂದ್ರೆ ಐ ಕ್ಯಾನ್ ಪುಟ್ y ವ್ಯಾಲ್ಯೂಸ್ ಅಂತಂದ್ರೆ ಸೆಟ್ ಆಫ್ ಆಲ್ y ವ್ಯಾಲ್ಯೂಸ್ ಏನು ತಗೋಬೇಕಂತ ಅಂದ್ರೆ 3 ಕೊಡ್ಬೋದು, 5 3 7 5 7 ಅಂಡ್ ಸೊ ಆನ್. ಸೊ ಈ ತರ ಕೊಡ್ಕೊಂತ ಹೋಗ್ಬೋದು. ಓಕೆನಾ. ಸೊ ಈ ತರ ಸೆಟ್ ಆಫ್ ಆಲ್ ವ್ಯಾಲ್ಯೂಸ್ ಅಂದ್ರೆ ನೀವು y ವ್ಯಾಲ್ಯೂಸ್ ಹೆಂಗ್ ಕೊಡ್ಬೇಕಂತ ಅಂದ್ರೆ ಫಾರ್ ವಿಚ್ ಸಮ್ ಎಕ್ಸ್ ಎಕ್ಸಿಸ್ಟ್ ಇನ್ ದ ಡೊಮೈನ್. ಎಕ್ಸ್ ಎಕ್ಸಿಸ್ಟ್ ಆಗ್ಬೇಕು ಆ ತರ ಕೊಡ್ಬೋದು. ನೀವೇನು ವ್ಯಾಲ್ಯೂಸ್ ಏನಂದ್ರೆ ಅದನ್ನ ಕೊಡಕ್ಕಾಗಲ್ಲ. ಸೊ ಆ ತರ ಅಷ್ಟೇ. ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ y ಫಾರ್ ವಿಚ್ ಎಕ್ಸ್ ಎಕ್ಸಿಸ್ಟ್. ಓಕೆ. ಸೊ ಇಫ್ ದ ಡೊಮೈನ್ ಇಸ್ ಅ ಫೈನೈಟ್ ಇಂಟರ್ವಲ್, ಡೊಮೈನ್ ಫೈನೈಟ್ ಇಂಟರ್ವಲ್ ಆಗಿತ್ತು ಅಂತ ಅಂದಾಗ ಲೀಸ್ಟ್ ಅಂಡ್ ಗ್ರೇಟೆಸ್ಟ್ ವ್ಯಾಲ್ಯೂಸ್ ಕಂಡುಹಿಡಿಬೇಕು ಮೊನೊಟಾನಿಸಿಟಿ ಪ್ರಕಾರ. ಸೊ ಆ ಲೀಸ್ಟ್ ವ್ಯಾಲ್ಯೂ ಗ್ರೇಟೆಸ್ಟ್ ವ್ಯಾಲ್ಯೂ ಕಂಡುಹಿಡಿದು, ಸೊ ಇದು ನಿಮ್ ಕ್ಯಾಲ್ಕುಲಸ್ ಅಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿದು ಅದನ್ನೇ ರೇಂಜ್ ಅಂತ ಹೇಳ್ತೀವಿ. ಓಕೆ. ಸೊ ಯಾವ್ದನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿದು ಅಂದ್ರೆ ಯಾವ್ದೋ ಒಂದು ರೇಂಜ್ ಅಂತ ಅಂದ್ರೆ ರೇಂಜ್ ಯಾವತ್ತು ಬರಿತೀವಿ ಅಂತ ಅಂದ್ರೆ ಯಾವ್ದೋ ಒಂದು ಫಂಕ್ಷನ್ ಡಿಫೈನ್ ಆಗಿದೆ ಅಂದ್ರೆ ನೋಡಿ, ಇಫ್ ಯು ಟೇಕ್ ಎನಿ ಗ್ರಾಫ್, ಸಪೋಸ್ ಇದು 2 ಇದೆ ಅಂತ ಅನ್ಕೊಳ್ಳಿ, ಇದು 5 ಇದೆ ಅಂತ ಅನ್ಕೊಳ್ಳಿ. ಸೊ ಯಾವ್ದೋ ಒಂದು ಫಂಕ್ಷನ್ ಹಿಂಗಿದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಎ ಫಂಕ್ಷನ್. ಸೊ ಇದಕ್ಕೆ ರೇಂಜ್ ಏನಪ್ಪಾ ಅಂತಂದ್ರೆ ದಿಸ್ ಏನಿದೆ ಎಕ್ಸ್ ಡಿಸ್ಟೆನ್ಸ್ ಏನಿದೆ ಲೆಂತ್ ಎಕ್ಸ್ ಆಕ್ಸಿಸ್ ಅಲ್ಲಿ ಆ ಗ್ರಾಫ್ ಎಲ್ಲಿಂದ ಎಲ್ಲಿ ಎಕ್ಸ್ಟೆಂಡ್ ಆಗಿದೆ ಅನ್ನೋದೇ ನಮ್ಮ ಡೊಮೈನ್ ಆಕ್ಚುಲಿ. ಓಕೆನಾ. ಸೊ ರೇಂಜ್ ಅಂತ ಅಂದ್ರೆ ಅದೇ ಗ್ರಾಫ್ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಲೆಂತ್ ಎಕ್ಸ್ಟೆಂಡ್ ಆಗಿದೆ ಅನ್ನೋದನ್ನೇ ರೇಂಜ್ ಅಂತ ಕರಿತೀವಿ. ಆಬ್ವಿಯಸ್ಲಿ ನಾವು ಮೊನೊಟಾನಿಸಿಟಿ ಪ್ರಕಾರ ನಾವು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ದ ಲೀಸ್ಟ್ ವ್ಯಾಲ್ಯೂ ಆಗುತ್ತಲ್ವಾ. ದಿಸ್ ಇಸ್ ನಥಿಂಗ್ ಬಟ್ ದ ಲೀಸ್ಟ್ ವ್ಯಾಲ್ಯೂ ಅಂಡ್ ದಿಸ್ ಇಸ್ ವಾಟ್ ದ ಗ್ರೇಟೆಸ್ಟ್ ವ್ಯಾಲ್ಯೂ ಆಗುತ್ತೆ. ಸೊ ಅಷ್ಟೇ, ಏನಿಲ್ಲ. ಅಂದ್ರೆ ಜಸ್ಟ್ ಏನ್ ಮಾಡ್ತೀವಿ ನಾವು ಸಿಂಪಲ್ ಆಗಿ ಈ ಎಕ್ಸ್ ಗೆ ಈ ಯಾವ್ದೋ ಒಂದು ಫಂಕ್ಷನ್ ಕೊಟ್ಟಾಗ ಎಕ್ಸ್ ಗೆ ಈ 2 ಕೊಟ್ಬಿಡ್ತೀವಿ ಫಸ್ಟ್. ದೆನ್ ಯು ವಿಲ್ ಗೆಟ್ ದ ಲೀಸ್ಟ್ ವ್ಯಾಲ್ಯೂ. ಎಕ್ಸ್ ಗೆ 5 ಕೊಡ್ತೀವಿ, ದೆನ್ ಯು ವಿಲ್ ಗೆಟ್ ದ ಗ್ರೇಟೆಸ್ಟ್ ವ್ಯಾಲ್ಯೂ. ಅಷ್ಟೇ. ಓಕೆನಾ. ಸೊ ಎಲ್ಲ ಟೈಮಲ್ಲೂ ನಾಟ್ ದಿಸ್ ಇಸ್ ಟ್ರೂ. ಅದು ಸಮ್ ಟೈಮ್ಸ್ ಉಲ್ಟಾ ಇರುತ್ತೆ, ಇದಕ್ಕೆ ಲೀಸ್ಟ್ ವ್ಯಾಲ್ಯೂ ಬಂದಿರುತ್ತೆ, ಆ ತರ ಎಲ್ಲ ಇರುತ್ತೆ ನೋಡಿ. ಫಂಕ್ಷನ್ ಏನಾದ್ರೆ ಹಿಂಗಿತ್ತು ಅಂತ ಅಂದ್ರೆ ಅವಾಗ ಉಲ್ಟಾ ಬರುತ್ತೆ.
ಅವಾಗ ನೋಡ್ಬೇಕು ಯಾವ್ದು ಎಕ್ಸ್ ವ್ಯಾಲ್ಯೂಸ್ ಹಾಕಿ ನೋಡ್ಬೇಕು ಯಾವ್ದು ಲೀಸ್ಟ್ ಬರುತ್ತೋ ಫಸ್ಟ್ ಯಾವತ್ತೂ ಲೀಸ್ಟ್ ನ ಫಸ್ಟ್ ಬರಿಬೇಕು ಅಂದ್ರೆ ಲೀಸ್ಟ್ ಕಾಮ ಗ್ರೇಟೆಸ್ಟ್ ಅಂತ ಬರ್ಕೊಂಡು ಕ್ಲೋಸ್ಡ್ ಇಂಟರ್ವಲ್ ಹಾಕಿದ್ರೆ ಮುಗಿದೋಯ್ತು. ಸೊ ಅದೇ ನಮ್ಮ ರೇಂಜ್ ಆಗುತ್ತೆ. ನಿಮ್ಗೆ ಒಂದು ಇದು ಕೊಟ್ಟಿದ್ದಾರೆ, ಇದು ಸ್ವಲ್ಪ ನೆನಪಿರ್ಲಿ. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಾಗ ರೇಂಜ್ ಹೆಂಗ್ ಕಂಡಿತೀವಿ ಅಂತಂದ್ರೆ ಹಿಂಗ್ ಕಂಡಿತೀವಿ. ಸೊ ಕ್ಲೋಸ್ಡ್ ಇಂಟರ್ವಲ್ -b/4a, infinity, in -infinity, -b/4a. This is when a greater than 0. This is when a less than 0. So the d is the discriminant. Okay. So ಅಂದ್ರೆ ಯಾವ್ದೋ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ. ಸೊ ಪಾಲಿನಾಮಿಯಲ್. ಸೊ f of x is equal to x² plus 2x plus 1 ಅಂತ. So then how to find the range of this domain ಅಂತಂದ್ರೆ ಗೊತ್ತಿದೆ always. What is the domain of this function? It is always the domain of this function is R. The domain of a polynomial function is R. So range ಕಂಡಿಬೇಕಂದ್ರೆ this is a quadratic polynomial. So ಅಲ್ಲಿ a is equal to ಏನಾಗುತ್ತೆ 1, which is greater than 0. So ಈಗ greater than 0 ಅಂತ this is the answer. So the b² - 4ac ಮಾಡಬೇಕು. So b² - 4ac gives you what? This is what d. b² d ಅಂದ್ರೆ 2² ಅಂದ್ರೆ 4 minus 4ac 4 4 ಆಗುತ್ತೆ ಸರ್. 0. 0 ಹೋಗ್ಬಿಡುತ್ತಾ? ಎಸ್ ಸರ್. ಬರ್ಲಿ 0 ಅಂತ ಮನೆಯಲ್ಲ 4ac. ಸೊ ಇಟ್ ಇಸ್ ಈಕ್ವಲ್ ಟು 0. ಅವಾಗ ಏನಾಗುತ್ತೆ ಕ್ಲೋಸ್ಡ್ -0/4a, that is 4, infinity. So this is the range of the function. So it is equal to this is 0, infinity. Okay, so this is the range of the function. Andre the maximum value of this function, the maximum value of range ಅಂತ ಅಂದ್ರೆ ನೋಡಿ ಇನ್ನೊಂದು ಏನಂತಂದ್ರೆ ಇದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ಗೂ ಬರುತ್ತೆ, ಮುಂದೆ ಆಕ್ಚುಲಿ ಬರುತ್ತೆ. ಏನಂತ ಅಂದ್ರೆ ನಿಮ್ಗೆ ಇದ್ರಲ್ಲಿ ಬರುತ್ತೆ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಮಾತಾಡ್ತೀವಿ ಕ್ಯಾಲ್ಕುಲಸ್ ಆದ್ಮೇಲೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ ಅಂತ, ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಅಲ್ಲೂ ಕೂಡ ಬರುತ್ತೆ. ಇಲ್ಲಿ ಏನಂತಂದ್ರೆ ರೇಂಜ್ ಬಂದಿದೆ ಅಂತಂದ್ರೆ ಇದೇ ನಿಮ್ಮ ಮಿನಿಮಮ್ ವ್ಯಾಲ್ಯೂ ಅಂತ. ಓಕೆ, ಸೊ ಇದೇ ನಿಮ್ಮ ಮ್ಯಾಕ್ಸಿಮಮ್ ಅಂತ. ಇದಕ್ಕೆ ರೇಂಜ್ ಕರೆಂಟ್ ಒಂದ್ 2 ಮಾಡೋಣ, ಆಮೇಲೆ ನೆಕ್ಸ್ಟ್ f of x is equal to what? ಅಂದ್ರೆ ಇದನ್ನ ಹೆಂಗ್ ಮಾಡ್ಬೇಕು ಇದನ್ನ? ವಾಟ್ ಇಸ್ ದ ಡೊಮೈನ್? ಫಸ್ಟ್ ಆಫ್ ಆಲ್ the domain is r minus singleton 1 ಆಗುತ್ತೆ. Then to find the range, what you have to do, you just express the given function in terms of x, in terms of y. So that is y x minus 1. So ಅವಾಗ ಏನಾಗುತ್ತೆ x minus 1 is equal to 1 upon y. So x is equal to 1 upon 1 by y plus 1. So x is equal to 1 plus y ಡಿವೈಡೆಡ್ ಬೈ y. ಈಗ ಮಾಡ್ಕೋಬೇಕು. ಇದಾದ್ಮೇಲೆ ಎಕ್ಸ್ಪ್ರೆಸ್ ಈಗ ನೀವು ನೋಡ್ತಾ ಹೋಗ್ಬೇಕು ಸೆಟ್ ಆಫ್ ಆಲ್ ವೈ ವ್ಯಾಲ್ಯೂಸ್ ಏನೇನ್ ಕೊಡ್ಬೋದು. ಸೊ ಸೆಟ್ ಆಫ್ ಆಲ್ ವೈ ವ್ಯಾಲ್ಯೂಸ್ ಏನ್ ಕೊಡ್ಬೋದು? ಸೆಟ್ ಆಫ್ ಆಲ್ ವೈ ವ್ಯಾಲ್ಯೂಸ್ ಆರ್ ನಥಿಂಗ್ ಬಟ್ ಕೋಡ್ ರೇಂಜ್ ಅಷ್ಟೇ. ಸೊ therefore the range of this function will be r minus, not supposed to put 0. r minus 0 is the range because R. denominator ಅಲ್ಲಿ 0 ಇದೆ. ಈ ತರ ಇದ್ರೆ ಇದು ಮಾಡ್ಬೋದು. ಏನಾಗುತ್ತೆ ಈಗ
ಹಲೋ ಸರ್. ಹಲೋ, ವಾಯ್ಸ್ ಕೇಳಿಸ್ತಿದ್ಯಾ? ಹಲೋ ಇದು ಹರಿಣಿ ಅನ್ನೋರು ಹೋಸ್ಟ್ ಆಗಿದ್ದಾರೆ ನೋಡಿ, ಅದಕ್ಕೆ ಪ್ರಾಬ್ಲಮ್. ಸರ್ ಲೆಫ್ಟ್ ಆಗಿದ್ದಾರೆ, ಸಮ್ ಪವರ್ ಪ್ರಾಬ್ಲಮ್ ಇಟ್ ಸೀಮ್ಸ್. ವಾಯ್ಸ್ ಕೇಳಿಸ್ತಿದ್ಯಾ?
ಸಾರಿ ಸ್ವಲ್ಪ ಓವರ್ ಇರುತ್ತೆ. ಈ ಫ್ರೀ ಭಾಗಗಳನ್ನ ಕೊಟ್ಟು ಈ ತರ ಮಾಡ್ತಾರೆ ಜನಗಳಿಗೆ. ನೋಡಿ, ಯಾರಪ್ಪ ಕೇಳಿದ್ರು ಕರೆಂಟ್ ಫ್ರೀ ಕೊಡಿ ಅಂತ ನಮ್ಗೆ. ಆ 150 ಸರಿ ಕರೆಂಟ್ ತೆಗಿತಾನೆ, ಅದು ಬೆಂಗಳೂರು ಅಂತ ಸಿಟಿನಲ್ಲಿ. ಸರ್ ಆಕ್ಚುಲಿ ಲ್ಯಾಪ್ಟಾಪ್ ಅಲ್ಲಿ ಮಾಡ್ಬೇಕಿತ್ತು, ಲ್ಯಾಪ್ಟಾಪ್ ಇಲ್ಲ, ಹಂಗಾಗಿ ನಾ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರೋದಕ್ಕೆ ಪವರ್ ಹೋದ್ರೆ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಯೂಸ್ ಇರ್ಲಿ. ಓಕೆ, ಓಕೆ ಸರ್. ಇದನ್ನ ಯಾವ ತರ ಮಾಡೋದು? ಸೊ ಇದನ್ನ ಸಾಲ್ವ್ ಮಾಡ್ತೀವಿ. ಸೊ ಹಂಗೆ, ಸೊ y is equal to x² - 1 divided by ಸೊ x² + 1 ಆಗುತ್ತೆ. ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಸೊ yx² + y is equal to x² - 1 ಆಗುತ್ತೆ. ಬ್ರಿಂಗ್ ಆಲ್ ದ ಟರ್ಮ್ಸ್ ಕಂಟೈನಿಂಗ್ ಇಟ್ ಒನ್ ಸೈಡ್. ಸೊ ಅದರಲ್ಲಿ ನೀವು ಟೇಕ್ x² ಕಾಮನ್, ವಿಲ್ ಗೆಟ್ y - 1 is it is equal to -1 - y, right? ಸೊ ಅವಾಗ ಏನಾಗುತ್ತೆ ನಿಮಗೆ x² is equal to -1 - y divided by y - 1 ಆಗುತ್ತೆ. ಸೊ x is equal to plus or minus y divided by y - 1 ಆಗುತ್ತೆ. ನಾವು ಇದು ಡಿಫೈನ್ ಆಗ್ಬೇಕಂತಂದ್ರೆ ರಿಯಲ್ ವ್ಯಾಲ್ಯೂಸ್ ಬರ್ಬೇಕಂತಂದ್ರೆ ಏನು ಅಂಡರ್ ದ ರೂಟ್ ಇದೆ, ದಟ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ವಾಟ್ 0. ಸೊ ಅಂದ್ರೆ -1 - y divided by y - 1 should be greater than or equal to 0. ಸೊ ಇದನ್ನ ಮೈನಸ್ ಕಾಮನ್ ತೆಗೆದು ಆ ಕಡೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ 1 + y divided by y - 1 should be less than or equal to 0. ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ತೀನಿ. ಸೊ ಯಾವುದೋ ಒಂದು ಇನ್ಇಕ್ವೇಷನ್ಗೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವೇಷನ್ ಗೆಟ್ಸ್ ರಿವರ್ಸ್ಡ್. ಸೊ ಹಂಗಾಗಿ ದೆನ್ ಇದು ಈ ಕಡೆ ಹೋಗುತ್ತೆ, ಎಲ್ಲ ಏನ್ ಸಿಗುತ್ತೆ, ಈ ಕಡೆ ಹೋಗಿ 0 ಆಗುತ್ತೆ. 1 1 + y is y less than or less equal than or to equal 0. to 0. So y is less than or equal to -1. So therefore y belongs to minus infinity comma -1 ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಾವು ಈಗ ನೋಡ್ಬೇಕು ಯಾವ ತರ ಚೆಕ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ನಮಗೆ ಏನ್ ಬಂದಿರೋ ವ್ಯಾಲ್ಯೂಸು ಆ ಎಲ್ಲಾ y ವ್ಯಾಲ್ಯೂಸು ಕೂಡ ಡೊಮೈನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾವ ಡೊಮೈನ್ಗೆ ಅಂತ. ಈಗ ಅದಕ್ಕೆ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ ನಾವು ಎಕ್ಸ್ ವ್ಯಾಲ್ಯೂಸ್ ನ ಕಂಡಿಡಿತಾ ಹೋಗೋಣ. ಎಕ್ಸ್ ವ್ಯಾಲ್ಯೂಸ್ ನ ಕಂಡಿಡಿತಾ ಹೋದ್ರೆ ಏನಾಗುತ್ತೆ? Y should not be equal to 1. ಈಗ ಎಕ್ಸ್ ವ್ಯಾಲ್ಯೂಸ್ ಏನಾಗುತ್ತೆ? ಡೊಮೈನ್ ಆಫ್ ದಿಸ್ ಫಂಕ್ಷನ್ ಇಸ್ ವಾಟ್ r minus Singleton 1 ಆಗಲ್ಲ. 1, -1. r ಅಷ್ಟೇ ಬರುತ್ತೆ ಅಂತ ಅನ್ಸುತ್ತೆ ಸರ್, ಬಿಕಾಸ್ ಡಿನಾಮಿನೇಟರ್ ಇಸ್ ಸ್ಕ್ವೇರ್ ಡಿನಾಮಿನೇಟರ್ ಸ್ಕ್ವೇರ್ ಪಾಸಿಟಿವ್ ಇರೋದ್ರಿಂದ ಎಲ್ಲಾ ವ್ಯಾಲ್ಯೂಸ್ಗೂ ಡಿಫೈನ್ ಆಗುತ್ತೆ. ಸೊ ಈ ತರ ಮಾಡೋದು ಅಷ್ಟೇ, ಓಕೆನಾ? ಸೊ ಆರು ಬರೋದ್ರಿಂದ ಏನ್ ತೊಂದರೆ ಏನಿಲ್ಲ. ಸರ್ ನಾವಿಲ್ಲಿ y ಗೆ ವ್ಯಾಲ್ಯೂ ಕೊಟ್ರೆ x ನ ಕಂಡುಹಿಡ್ಕೋಬೇಕಲ್ವಾ ಸರ್? ಹೌದು, y ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗೋದು. ಸೊ ಅದಕ್ಕೆ ನಾವು x is equal to +or -√1 -1 - y ಅಲ್ಲಿ ಕೊಡ್ಬೇಕಲ್ವಾ ವ್ಯಾಲ್ಯೂ ಡೊಮೈನ್ ಕಂಡುಹಿಡಿಯಕ್ಕೆ? ಡೊಮೈನ್ ಕಂಡುಹಿಡಿಯಕ್ಕೆ ಸೆಟ್ ಆಫ್ ಆಲ್ ಎಕ್ಸ್ ವ್ಯಾಲ್ಯೂಸ್. ಸೆಟ್ ಆಫ್ ಆಲ್ ಎಕ್ಸ್ ವ್ಯಾಲ್ಯೂಸ್ ಅಂತ ಅಂದ್ರೆ ಈಗ ನ್ಯೂಮರೇಟರ್ದು ಡೊಮೈನ್ ಆರ್ ಆಗುತ್ತೆ, ಡಿನಾಮಿನೇಟರ್ದು ಕೂಡ ಆರ್ ಆಗುತ್ತೆ. ಈ ಫಂಕ್ಷನ್ ಡಿನಾಮಿನೇಟರ್ 0 ಯಾವಾಗ ಆಗುತ್ತೆ ಅಂತ ಅಂದ್ರೆ ಡಿನಾಮಿನೇಟರ್ 0 ಈಕ್ವೇಟ್ ಮಾಡಿದಾಗ ನಿಮ್ಗೆ ಇದು ಬರುತ್ತೆ, ಯಾವುದು ಕಾಂಪ್ಲೆಕ್ಸ್ ವ್ಯಾಲ್ಯೂಸ್ ಬರುತ್ತೆ. ಅಂದ್ರೆ
ಎಲ್ಲಾ ರಿಯಲ್ ವ್ಯಾಲ್ಯೂಸ್ಗೂ ಸ್ಯಾಟಿಸ್ಫೈ ಆಗುತ್ತೆ ಇದು ಅಲ್ವಾ? ರಿಯಲ್ ವ್ಯಾಲ್ಯೂಸ್ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುತ್ತಲ್ಲ. ಅಂದ್ರೆ ಯಾವ್ದಾದ್ರು ಒಂದು ರಿಯಲ್ ವ್ಯಾಲ್ಯೂ ಕೊಟ್ಟು ಇದನ್ನ ಡಿಫೈನ್ ಮಾಡದೇ ಇರೋ ತರ ಮಾಡಕ್ಕಾಗುತ್ತಾ ನಮ್ ಕೈಲಿ? ಆಗಲ್ಲ ಅಲ್ವಾ? ಬಿಕಾಸ್ ಆಫ್ ದಿ ಸ್ಕ್ವೇರ್ ಇಟ್ ಪುಟ್ ಎನಿ ವ್ಯಾಲ್ಯೂ ಫಾರ್ ದಿಸ್ ಎಕ್ಸ್. ಸರ್ ಅದ್ ರೇಂಜ್ ಅಲ್ವಾ ಸರ್ ಅದು? f of x is equals to x square minus 1 by x square plus 1. ನಾವು ಡೊಮೈನ್ ಅಂದ್ರೆ ಇದು ನೋಡ್ಬೇಕಲ್ಲ, is equals to plus or minus root of ಅದಲ್ವಾ ಸರ್? ಅಲ್ಲ, ಡೊಮೈನ್ ಅಂದ್ರೆ ನನ್ನ ಸೆಟ್ ಆಫ್ ಆಲ್ ಎಕ್ಸ್ ವ್ಯಾಲ್ಯೂಸ್ ಅಲ್ವಾ? ಈಗ ಡೊಮೈನ್ ಏನಿದಕ್ಕೆ? ಅಂದ್ರೆ ಅದೇ ಈಗ ಎಲ್ಲಾ ರಿಯಲ್ ಡಿಫೈನ್ ಆಗುತ್ತಾನೆ ಇದು. ಎಲ್ಲ ರಿಯಲ್ ಅದೇ. ವ್ಯಾಲ್ಯೂಸ್ ಆಗುತ್ತೆ. ಎಲ್ಲಾ ರಿಯಲ್ ವ್ಯಾಲ್ಯೂಸ್ ಹಂಗಿದ್ರೆ ಡೊಮೈನ್ ಈಸ್ ಆರ್ ಅಷ್ಟೇ. ಅಂದ್ರೆ ನಾನು ಎಕ್ಸ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ, ಫುಲ್ ಚೆಕ್ ಮಾಡ್ತಾ ಇಲ್ಲಿ, ಫುಲ್ ಏನ್ ಆನ್ಸರ್ ಬರುತ್ತೋ ದಟ್ ಈಸ್ ವಾಟ್ ದ ರೇಂಜ್. ನಮ್ಗೆ ಇಲ್ಲಿ ಏನ್ ಬಂದಿರುತ್ತೋ ಅದು ದಟ್ ಈಸ್ ವಾಟ್ ದ ರೇಂಜ್. ಇನ್ನೂ ಒಂದು ಬೇಸಿಕ್ ಲಾಜಿಕ್ ಗೊತ್ತಿಲ್ಲ ನೋಡಿ. ಈ ತರ ಕೊಟ್ರೆ ಹೆಂಗ್ ಮಾಡ್ತೀರಾ? y is equal to 2 sin x plus 1 ಅಂತ ಕೊಟ್ಟಿದ್ದಾನೆ. ಸುಮ್ಮನೆ ನೋಡಿ, ನಮಗೆ ಗೊತ್ತಿದೆ sin x ರೇಂಜ್ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿಗಿದೆ? sin x ವೇರೀಸ್ ಫ್ರಮ್ 1 to 1 minus 1 to 1 ಅಲ್ವಾ? ಸೊ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ನೀವು 2 sin x less than or equal to 2, ಇದು ಕೂಡ -2 ಆಗುತ್ತೆ. ಪ್ಲಸ್ 1 ಆ ಕಡೆ ಈ ಕಡೆ ಆಡ್ ಮಾಡಿದ್ರೆ ಏನಾಗುತ್ತೆ? 2 sin x -1 less than or equal to 2 sin x less than or equal plus to 1 minus less 1. than or equal to So 2. that is what? This is what your y alwa. So y less than or equal to 3 less than or equal to -1. So therefore domain of this function is what? -1, 3. ಈ ತರ ಮಾಡ್ಕೊಂತ ಹೋಗೋದು ಸಾಕು. ಸೊ ಇದು ಡೊಮೈನ್ ಅಲ್ಲ, ಇದೇನಿದು? ರೇಂಜ್. Range. What is the domain of this function now? Can you tell me? Can you tell me the domain of this function? R ಅಂತ ಹೇಳ್ಬೋದು. You can put any value. ಯಾಕಂತ ಅಂದ್ರೆ ಡೊಮೈನ್ ಅಂತಂದ್ರೆ ಈಗ 1 ಇಟ್ ಇಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್. ಇದು ಡೊಮೈನ್ ಬಂದ್ಬಿಟ್ಟು R ಆಗುತ್ತೆ. ಇಲ್ಲಿ ಎಕ್ಸ್ ಇಲ್ಲ, ಇದು ಹಾಕೋದಿಕ್ಕೆ ಇದು R ಆಗುತ್ತೆ. sin x ಡೊಮೈನ್ ಬಂದ್ಬಿಟ್ಟು R ಇಂಟರ್ಸೆಕ್ಷನ್ R is R only. ಅಂದ್ರೆ ದ ಫಂಕ್ಷನ್ ಇಸ್ ಡಿಫರೆಂಟ್ ಫಾರ್ ಆಲ್ ರಿಯಲ್. ಈಗ ಇವನ್ನೆಲ್ಲ ಮಾಡ್ಕೊಳ್ಳಿ, ಇದೇನು ತೊಂದರೆ ಇಲ್ಲ. ಸಮ್ ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇದನ್ನ ಆಕ್ಚುಲಿ ನಾನು ಕಂಟಿನ್ಯೂ ಡಿಫರೆನ್ಷಿಯಬಿಲಿಟಿ ಅಲ್ಲಿ ಬರುತ್ತೆ, ಅಲ್ಲಿ ಮಾತಾಡಬೇಕಿತ್ತು. ಈಗ ಇಲ್ಲೇ ಮಾತಾಡಿದೆ. ಬೇಸಿಕ್ ಫಂಕ್ಷನ್ ಅಂದ್ರೆ ಒಂದು ಬೇಸಿಕ್ ತಿಳ್ಕೊಂತ ಹೋಗಿರಿ. ನಿಮ್ಗೆ ನೆಕ್ಸ್ಟ್ ನಾನು ಎಲ್ಲೋ ಬರುತ್ತೆ, ಈಗ ಆಂಟು ಅಂತ ಬರುತ್ತೆ, ಅವೆಲ್ಲ ಗೊತ್ತಿರಬೇಕು. ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಅಂದ್ರೆ ಈ ತರ ಫಂಕ್ಷನ್ ಇರುತ್ತೆ. ಅಂದ್ರೆ ಯಾವುದೇ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಈ ತರ ಗ್ರಾಫ್ ಇದ್ದಾಗ ಅದನ್ನ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರಿತೀವಿ. f from R to R by f of x is equal to a for all x belongs to R. This is a constant function. ಅಂದ್ರೆ for all x the value of y is constant ಅಂತ ನೋಡಿ. So for x is equal to 0 the value of function is here only. Y is equal to ಏನೇ ಇದೆ. For x is equal to any values over here, so x values ಪಾಸಿಟಿವ್ x values ಏನೇ ಕೊಟ್ಟರು ಕೂಡ y values ಸೇಮ್ ಇದೆ, ಇದೇ ವ್ಯಾಲ್ಯೂನೇ ಇದೆ. ಯಾಕಂದ್ರೆ ಕಾನ್ಸ್ಟೆಂಟ್ ಆಗಿದೆ, ಇದು ಕಾನ್ಸ್ಟೆಂಟ್ ಆಗಿದೆ. ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರು ಕೂಡ ಅದೇ ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ ಕಾನ್ಸ್ಟೆಂಟ್ ಫಾರ್ ಎನಿ ವ್ಯಾಲ್ಯೂ ಫಾರ್ ಆಲ್ x ಬಿಲಾಂಗ್ಸ್ ಟು R, f of x ವ್ಯಾಲ್ಯೂ ಏನ್ ಬರ್ತಾ ಇದೆ? ಏನೇ ಬರ್ತಾ ಇದೆ. ಸೊ ಹಂಗಾಗಿ f of x ಇದೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರಿತೀವಿ. ಡೊಮೈನ್ ಅಂತ ಅಂದ್ರೆ ಈ ಗ್ರಾಫ್ x ಅಲ್ಲಿ ಎಲ್ಲಿಂದ ಎಲ್ಲಿಗೆ ಹಬ್ಕೊಂಡಿದೆ, ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ಫುಲ್ R ಅಲ್ಲಿ ಎಕ್ಸ್ಟೆಂಡ್ ಆಗಿದೆ. ಹಾಗಾಗಿ ಅಂದ್ರೆ x ಏನೇನ್ ಕೊಡ್ಬೋದು, ಫುಲ್ R ಕೊಡ್ಬೋದು. ಡೊಮೈನ್ ಈಗ ರೇಂಜ್ ಅಂತ ಅಂದ್ರೆ ನೀವು x ಏನ್ ಕೊಡ್ತೀರಾ, ಔಟ್ಪುಟ್ ವ್ಯಾಲ್ಯೂಸ್ ಏನ್ ಬರುತ್ತೆ ಅಂತ. ಸೊ ವಾಟ್ ಆರ್ ದ ಔಟ್ಪುಟ್ ವ್ಯಾಲ್ಯೂಸ್? ನೀವು ಏನೇ ಎಕ್ಸ್ ಕೊಡು, ಆನ್ಸರ್ ಮಾತ್ರ ಏನೇ ಬರ್ತಿದೆ. ಹಾಗಾಗಿ ಇಟ್ ಇಸ್ ಅ ಸಿಂಗಲ್ಟನ್ ಯು. ಇಟ್ ಇಸ್ ಅ ಸಿಂಗಲ್ಟನ್ ಯು. ಇಟ್ ಕಂಟೈನ್ಸ್ ಓನ್ಲಿ ಒನ್ ಎಲಿಮೆಂಟ್. ಒನ್ ಆನ್ಸರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಐಡೆಂಟಿಟಿ ಫಂಕ್ಷನ್ ಅಂತ ಬರ್ತೀವಿ. ಸೊ ದಿಸ್ ಗ್ರಾಫ್ ಇಸ್ ಐಡೆಂಟಿಟಿ ಫಂಕ್ಷನ್. f from R to R by f of x is equal to x. ಓಕೆನಾ? ಸೊ ಅಂದ್ರೆ x ಇಂದ x ಗೆ ಡಿಫೈನ್ ಮ್ಯಾಪಿಂಗ್ ಆಗಿದ್ರೆ ಅದನ್ನ ಐಡೆಂಟಿಟಿ ಅಂತ ಕರಿತೀವಿ ಫಾರ್ ಆಲ್ x ಬಿಲಾಂಗ್ಸ್ ಟು R. ಸೊ ಅಂದ್ರೆ f of 1 is equal to 1 ಇರಬೇಕು. ಸೊ f of -3/2 is equal to -3/2 ಇರಬೇಕು. ಸೊ ಯಾವ್ದೋ ಸರಿ ಕೇಳಿದ್ದ ಕ್ವಶನ್ ನಿಮ್ಗೆ ಅಂತಂದ್ರೆ ಯಾವ್ದೋ ಲೋವರ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಅಲ್ಲಿ f of ಏನೋ ಕೇಳಿದ್ದ. ಸೊ 3 -
m/2 is equal to 4 ಅಂತ ಕೇಳ್ಬಿಟ್ಟಿಲ್ಲ. ಈ ತರ ಕೊಟ್ಬಿಟ್ಟಿದೆ ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಇಮೇಜ್ ಅಂಡ್ f is an identity function ಅಂತ ಕೊಟ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ m ಅಂತ ಕೇಳಿದ್ದ. ಹೆಂಗ್ ಮಾಡ್ತೀರಾ? 3 minus m/2 equals to 4 ಅಂತ ಹಾಕೊಂಡು ಮಾಡೋದು. as the identity. So 3 minus m/2 is equal to 4 ಅಂತ ಹಾಕೊಂಡು you simplify this, you will get one value. ಓಕೆನಾ? ಸೊ ನೋಡಿ ಎಕ್ಸ್ ಆಕ್ಸ್ ಅಲ್ಲಿ ನಿಮ್ಗೆ ಫುಲ್ r ಇಂದ r ವರೆಗೂ ಎಕ್ಸ್ಟೆಂಡ್ ಆಗಿದೆ. ಡೊಮೈನ್ ಇಸ್ r, ರೇಂಜ್ ಇಸ್ ಆಲ್ಸೋ r. ರೇಂಜ್ ಅಂತಂದ್ರೆ y ಆಕ್ಸಿಸ್ ನೋಡ್ಬೇಕು. ರೇಂಜ್ y ಆಕ್ಸಿಸ್ ಅಲ್ಲಿ ಎಷ್ಟು ಉದ್ದ ಇದೆ ಇದು ಗ್ರಾಫ್, ಎಲ್ಲಿಂದ ಎಲ್ಲಿ ಎಕ್ಸ್ಟೆಂಡ್ ಆಗಿದೆ ಅನ್ನೋದೇ ರೇಂಜ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಅಂದ್ರೆ ಡೊಮೈನ್ ರೇಂಜ್ ಅಂತ ಡೊಮೈನ್ ನ ಸಮ್ಟೈಮ್ಸ್ ಹಿಂಗ್ ಕೊಡ್ತಾನೆ. ಬಿಡಿ ಒಂದು ಮಾತಾಡ್ತೀನಿ. ಇದು ಮಾಡ್ಯುಲಸ್ ಫಂಕ್ಷನ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಮಾಡ್ಯುಲಸ್ ನ ಈ ತರ ಬರೀತೀವಿ. ಮಾಡ್ಯುಲಸ್ x f of x is equal to mod x is equal to x for all x greater than or equal to 0 minus x when x less than 0 for all x belongs to r. ಸೊ ಅದರಲ್ಲಿ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ ಅಂತ ಅಂದ್ರೆ, ಸೊ ಫಾರ್ ಆಲ್ x greater than 0, x greater than 0, so this is the function, this is the graph of the function. For all x less than 0, ಈ ಕಡೆ ಹೋದ್ರೂ ಕೂಡ ಗ್ರಾಫ್ ಹಿಂಗ್ ಉಲ್ಟಾ ಹಿಂಗೆ ಬರುತ್ತೆ, ಪಾಸಿಟಿವ್ ಕಡೆನೇ ಹೋಗುತ್ತೆ. ಓಕೆನಾ? ಸೊ ಇದು ದಿಸ್ ಇಸ್ ದ ಗ್ರಾಫ್. ದಿಸ್ ಇಸ್ y is equal to x and this is y is equal to minus x. ಡೊಮೈನ್ ಅಂತ ಕೇಳಿದ್ರೆ r ಅಂತ ಹೇಳ್ಬೇಕು, ರೇಂಜ್ ಕೇಳಿದ್ರೆ 0, ಇನ್ಫಿನಿಟಿ ಅಂತ ಹೇಳ್ಬೇಕು, ಪಾಸಿಟಿವ್ ರಿಯಲ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಇದೊಂದು ಸ್ವಲ್ಪ ನೆನಪಿರ್ಲಿ. ಸೊ mod x less than or equal to a ಅಂತಂದ್ರೆ ನಾವು ಈ ತರ ಬರೀಬಹುದು, minus a less than or equal to x less than or equal to a ಅಂತ. ಇದು one. Mod x is greater than a ಅಂತ there is two in equations. ಒಂದು x is greater than or equal to a and x is less than or equal to minus a ಅಂತ ಬರುತ್ತೆ. ಓಕೆನಾ? ಸೊ ಈ ಎರಡು ನಿಮಗೆ ನೆನಪಿರ್ಬೇಕು, ಮಾಡ್ಯುಲಸ್ ಫಂಕ್ಷನ್. ಮತ್ತೆ ನೆಕ್ಸ್ಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಅಂದ್ರೆ ಈ ತರ ಸಿಂಬಲ್ ಮೂವ್ ಮಾಡ್ತೀವಿ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ x ಅಂತ ಬರೀತೀವಿ. ಏನಪ್ಪಾ ಹಿಂಗಂದ್ರೆ ಅಂತಂದ್ರೆ ದಿಸ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು x ಅಂತ. ಅಂದ್ರೆ ನೋಡಿ ಇಲ್ಲಿ ಒಂದೆರಡು ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. 1.2ಗೆ ವಾಟ್ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಏನ್ ಹೇಳ್ಬೇಕು ನೀವು? 1 ಅಂತ ಹೇಳ್ಬೇಕು. ಅಂದ್ರೆ ಅದೇನ್ ವ್ಯಾಲ್ಯೂ ಇದೆ ಆದ್ರೆ ಹಿಂದೆಗಡೆ ಸಿಗೋ ಫಸ್ಟ್ ಇಂಟೀಜರ್. ಒಂದು ರಿಯಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ದಿಸ್ ಇಸ್ 0, ಇಲ್ಲೆಲ್ಲ 1 ಇದು 1 ಇದೆ, ಇದು 2 ಇದೆ, ಇದು 3 ಅಂತ ಅನ್ಕೊಂಡ್ರೆ, ಈಗ ಸಪೋಸ್ ಏನೋ 3.7ಗೆ ಗ್ರೇಟೆಸ್ಟ್ ಇಂಟೀಜರ್ ಏನು ಅಂತ ಕೇಳಿದ್ರೆ ನಿಮ್ಗೆ ಅದ್ರ ಹಿಂದೆಗಡೆ ಸಿಗೋ ಫಸ್ಟ್ ಇಂಟೀಜರೇ ನಮ್ಮ ಗ್ರೇಟೆಸ್ಟ್ ಇಂಟೀಜರ್. ಅಂದ್ರೆ 1.2 ಹಿಂದೆಗಡೆ ಯಾವ ವ್ಯಾಲ್ಯೂ ಬರುತ್ತೆ ಇಂಟೀಜರ್, ಫಸ್ಟ್ ಸಿಗೋ ಇಂಟೀಜರ್ 1. 7.9 ಹಿಂದೆಗಡೆ ಸಿಗೋ ಫಸ್ಟ್ ಇಂಟೀಜರ್ ಯಾವುದು? 7. -2.6 ಹಿಂದೆಗಡೆ ಸಿಗೋ ಫಸ್ಟ್ ಇಂಟೀಜರ್ ಯಾವುದು? -3. -3. ಸೊ ಇದ್ಯಾಕೆ ತಗೊಂಡ -2.6? ಅದು -2.6ಗೆ -3 ಆಗುತ್ತೆ. 4ಗೆ ಇಂಟಿಜರ್ ಕೊಟ್ಟಾಗ ಅದೇ ವ್ಯಾಲ್ಯೂ ಆಗುತ್ತೆ, 0ಗೆ 0ನೇ ಆಗುತ್ತೆ. ಸೊ ಗ್ರಾಫ್ ಆಫ್ ದಿ ಫಂಕ್ಷನ್ ಇಸ್ ಲೈಕ್ ದಿಸ್. ಸೊ ಇದು ಹಿಂಗಿರುತ್ತೆ. ಸೊ ಇದು ಎಕ್ಸ್ಕ್ಲೂಡೆಡ್ ಈ ಪಾಯಿಂಟ್. ಓಕೆ, ಸೊ ಅಂದ್ರೆ ಫಾರ್ ಎನಿ ವ್ಯಾಲ್ಯೂ ಟೇಕ್ ಎನಿ ವ್ಯಾಲ್ಯೂ ಬಿಟ್ವೀನ್ 0 and 1, ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಸ್ ವಾಟ್? ಇಟ್ ಈಸ್ 1 ಓನ್ಲಿ. ಓಕೆ, ಸೊ ಅಂದ್ರೆ ಸೊ ನಿಮ್ಗೆ ಸೊ f ಆಫ್ 0.1 ಏನು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು? 0 ಅಂತ ಹೇಳ್ಬೇಕು. ಸಾರಿ 0 ಅಲ್ವಾ? f ಆಫ್ 1.3 ಅಂತ ಕೇಳಿದ್ರೆ 1 ಅಂತ ಹೇಳ್ಬೇಕು. ಯಾಕಂದ್ರೆ ನೋಡಿ 1 ಇಂದ 2 ವರ್ಗು ತಗೊಂಡ್ರೆ ವ್ಯಾಲ್ಯೂ ಎಲ್ಲಿದೆ? ಇಲ್ಲಿ ಗ್ರಾಫ್ ಅಲ್ಲಿ ಡಿಫೈನ್ ಆಗಿದೆ, ಇಲ್ಲಿ 1 ಹತ್ರ ಡಿಫೈನ್ ಆಗಿದೆ. 2 ಇಂದ 3 ತಗೊಂಡಾಗ 3 ಹತ್ರ ಡಿಫೈನ್ ಆಗಿದೆ. ಸಾರಿ 2 ಇಂದ 3 ತಗೊಂಡು 2 ಹತ್ರ ಡಿಫೈನ್ ಆಗಿದೆ. 3 ಇಂದ 4 ತಗೊಂಡಾಗ 3 ಹತ್ರ ಡಿಫೈನ್ ಆಗಿದೆ ಫಂಕ್ಷನ್ ಗ್ರಾಫ್. ಸೊ ಆ ತರ ಹೋಗ್ತಾ ಇರುತ್ತೆ ಇದು. ಕ್ಲಿಯರ್ ಅಲ್ವಾ? ಸೊ ಹಂಗಾಗಿ ಡೊಮೈನ್ ಏನಾಗುತ್ತೆ? ಡೊಮೈನ್ ಯು ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ ಫಾರ್ ಎಕ್ಸ್. ದ ಫಂಕ್ಷನ್ ಇಸ್ ವೆಲ್ ಡಿಫೈನ್ ಆಗುತ್ತೆ. ಸೊ ಡೊಮೈನ್ ಇಸ್ ಆರ್. ದ ರೇಂಜ್ ಅಂತಂದ್ರೆ ನೀವು ಎಕ್ಸ್ ಏನೇ ಕೊಟ್ಟರು ಕೂಡ ನಿಮಗೆ ಇಂಟೀಜರ್ ವ್ಯಾಲ್ಯೂನೇ ಆನ್ಸರ್ ಬರೋದ್ರಿಂದ ನಮಗೆ ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂತ ಕರಿತೀವಿ ಅಷ್ಟೇ. ಇದು ಗೊತ್ತಿರುತ್ತೆ ನಾರ್ಮಲ್ ಆಗಿ. ಯೂಶಲಿ ನೀವು ಗ್ರಾಫ್ ನ ಅಸ್ಯೂಮ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಆನ್ಸರ್ಸ್ಗಳು ಗೊತ್ತಾಗ್ತಾವೆ. ಅಂದ್ರೆ ಈಗ ಯಾವ್ದೋ ಒಂದು ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ 4 ವ್ಯಾಲ್ಯೂಸ್ ಬರುತ್ತೆ ಅಂತಂದ್ರೆ ವಾಟ್ ಆನ್ ಆಲ್ ದ ಎಕ್ಸ್ ವ್ಯಾಲ್ಯೂಸ್ ಯು ಕ್ಯಾನ್ ಟೇಕ್ ಅಂದ್ರೆ 4 ಇಂದ 5 ವರ್ಗು. ಗ್ರೇಟೆಸ್ಟ್ ಇಂಟೀಜರ್ 4 ಯಾವಾಗ ಬರುತ್ತೆ ಅಂದ್ರೆ 4ನ ಹಾಕಿದ್ರೆ ಬರುತ್ತೆ,
4.1, 4.2, 4.3, 4.9999999 ಅವ್ಯಾವೇ ವ್ಯಾಲ್ಯೂಸ್ ಹಾಕಿದ್ರು ಆನ್ಸರ್ ಏನ್ ಬರುತ್ತೆ? 4 ಬರುತ್ತೆ. ಇಟ್ ಮೀನ್ಸ್ ದ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಇಸ್ 4 ಅಂತ ಅಂದ್ರೆ ಇಟ್ ಕ್ಯಾನ್ ಟೇಕ್ ದೀಸ್ ಎಕ್ಸ್ ಕ್ಯಾನ್ ಟೇಕ್ ದೀಸ್ ವ್ಯಾಲ್ಯೂಸ್ ಅಂತ. ದ ಇನ್ಪುಟ್ ವ್ಯಾಲ್ಯೂಸ್ ಇಷ್ಟು ಕೊಟ್ರೆ ನಿಮಗೆ ಔಟ್ಪುಟ್ ವ್ಯಾಲ್ಯೂ ನಿಮಗೆ 4 ಆನ್ಸರ್ ಬರುತ್ತೆ ಅಂತ. ಓಕೆ, ಸರ್ ಅದು ಉಲ್ಟಾ ಹೌದಾ? ಹಾಕ್ಬೇಕು. ಯಾವುದು? ಅದ್ -6 ಎಕ್ಸ್ ಇಸ್ ಗ್ರೇಟರ್ ದನ್ -6 ಈಗ ಅದ್ Correct ಅದು ಇದೆ. ಚೇಂಜ್ ಆಗುತ್ತೆ ನೋಡಿ. -6 + 1 -5 ಕರೆಕ್ಟ್ ಇದೆ. -6 ಅಲ್ಲ, ಯಾವಾಗ ಬರುತ್ತೆ ಅಂದ್ರೆ -6 ಪಾಯಿಂಟ್ ಸಮಥಿಂಗ್ ತಗೊಂಡಾಗ ನಮ್ಗೆ -7 ಬರುತ್ತೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. 5 is greater than -5 ಇಲ್ಲ is ಕಣಮ್ಮ, greater than ಮೈನಸ್ -6 ನೋಡಿ ಕರೆಕ್ಟ್ ಇದೆ. -6 + 1 ಮಾಡ್ಬೇಕಲ್ಲ. ಇದು ಯಾವ್ದು -5. -5 ಇದು ಕರೆಕ್ಟ್ ಆಗಿದೆಯಲ್ಲ, ಈ ವ್ಯಾಲ್ಯೂಸ್ ತಗೊಂಡಾಗ ತಾನೇ -6 ಬರುತ್ತೆ. ಎಸ್ ಸರ್. ಕರೆಕ್ಟ್ ಹಾ, ಆಗಿದೆ. ಅದು ಮೀನಿಂಗ್ ಎಕ್ಸ್ ಇಸ್ ಗ್ರೇಟರ್ ದನ್ ಅಲ್ವಾ ಅದು? ನಾನು ಎಕ್ಸ್ ಇಸ್ ಹೇಳಿದ್ದೆ ಗ್ರೇಟರ್ ನೋಡಿ, ದನ್ -6 ಈಗ ಲೆಸ್ ಯೋಚನೆ ದನ್ ಮಾಡಿ. -5 ಈಗ ಅಂತ. ಯು ಟೇಕ್ ಎನಿ ವ್ಯಾಲ್ಯೂ ಇನ್ ದಿಸ್ ಇಂಟರ್ವಲ್, ಯು ಟೇಕ್ ಎನಿ ವ್ಯಾಲ್ಯೂ ಇನ್ ದಿಸ್ ಇಂಟರ್ವಲ್ -6 to -5, ಇದೇ ತರ -6 to -5 ಈ ತರ ಇದ್ದಾಗ ಗ್ರೇಟೆಸ್ಟ್ ಇಂಟಿಜರ್ ಅಂತ ಹೇಳಿದೀನಿ ಹೇಳಿ. ಇದರಲ್ಲಿ ಯಾವ್ದೇ ವ್ಯಾಲ್ಯೂ ತಗೊಂಡ್ರು ಅದ್ರ ಲೆಫ್ಟ್ ಸೈಡ್ ಅಲ್ಲಿ ಸಿಗೋ ಫಸ್ಟ್ ಇಂಟಿಜರ್ ಯಾವ್ದು ಇದೇ ತರ ತಗೊಳ್ಳೋದು. ನೀವೇನಾದ್ರೂ ಚೂರ್ ಈ ಕಡೆ ಬಂದ್ರಿ ಅಂತ ಅಂದ್ರೆ ಅವಾಗ ಏನಾಗುತ್ತೆ? -7 ಜಂಪ್ ಆಗುತ್ತೆ. ಓಕೆನಾ? ನೀವ್ ಇಲ್ಲೇ ಇದ್ದೀರಾ, ಇದೇ ಇಂಟರ್ವಲ್ ಅಲ್ಲಿ ಇದ್ದೀರಾ, -6 to -5 ನಲ್ಲೇ ಇದ್ದೀರಾ. ಸೊ ಹಂಗಾಗಿ ಅದರಲ್ಲಿ -6 ಆನ್ಸರ್ ಬರುತ್ತೆ. ಅದೇ ನಾವು ಗ್ರಾಫ್ ಅಸ್ಯೂಮ್ ಮಾಡ್ಕೊಳ್ಳಿ. ಗ್ರಾಫ್ ಅಸ್ಯೂಮ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಅಲ್ವಾ ಸರ್ ಗ್ರೇಟೆಸ್ಟ್ ಇಂಟಿಜರ್? ಸಿಗ್ನಮ್ ಫಂಕ್ಷನ್ ಅಂತ ಬರುತ್ತೆ. ಸಿಗ್ನಮ್ ಫಂಕ್ಷನ್ ಅಂತ ಅಂದ್ರೆ ಫ್ರಮ್ r to r by f of x is equal to this is the definition of signum function. So in mod x by x ಅಂತ ಕರಿತೀವಿ. x is not equal to 0, x is equal to 0, x into 0 ವ್ಯಾಲ್ಯೂ ಆಗುತ್ತೆ. output is 0. ಸೊ ಇದನ್ನ ಡಿಫೈನ್ ಮಾಡಿದ್ರೆ ಮಾಡ್ಯುಲಸ್ x ಡೆಫಿನಿಷನ್ ಪ್ರಕಾರ ಇದಕ್ಕೆ 2 ವ್ಯಾಲ್ಯೂ ಬರುತ್ತೆ. ಒಂದು +x, ಒಂದು -x. +x ಹಾಕಿದ್ರೆ x ಕ್ಯಾನ್ಸಲ್ ಆಗಿ 1 ಆನ್ಸರ್ ಬರುತ್ತೆ. ಯಾವಾಗ +x ಬರುತ್ತೆ ಅಂತ ಹೇಳಿದೀನಿ? ಗ್ರೇಟರ್ ದನ್ 0 ಇದ್ದಾಗ. -x ಯಾವಾಗ ಬರುತ್ತೆ ಅಂತ ಹೇಳಿದೀನಿ? ಲೆಸ್ ದನ್ 0 ಇದ್ದಾಗ. ಲೆಸ್ ದನ್ 0 ಇದ್ದಾಗ ಇಲ್ಲಿ -x ಹಾಕಿದಾಗ x ಕ್ಯಾನ್ಸಲ್ ಆಗಿ ನಿಮ್ಗೆ ಆನ್ಸರ್ -1 ಬರುತ್ತೆ. ಸೊ ಇದು x = 0 ಇದ್ದಾಗ 0 ಆಗುತ್ತೆ. ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಸಿಗ್ನಮ್ ಫಂಕ್ಷನ್. ಸೊ ಇದ್ರ ಡೊಮೈನ್ ಏನಂತಂದ್ರೆ x can take any value. ಸೊ therefore the domain is R. ಗ್ರಾಫ್ ಎಲ್ಲಿಂದ ಎಲ್ಲಿಗೆ ನೋಡಿ, ಗ್ರಾಫ್ ಫುಲ್ ಇದೆ. ಬಟ್ ರೇಂಜ್ ಏನ್ ಬರ್ತಿದೆ? ಔಟ್ಪುಟ್ ವ್ಯಾಲ್ಯೂಸ್ ನಿಮಗೆ 3 ವ್ಯಾಲ್ಯೂಸ್ ಬರ್ತಾ ಇರೋದು. 1 ಬರ್ತಾ ಇದೆ, 0 ಬರ್ತಾ ಇದೆ, -1 ಬರ್ತಾ ಇದೆ. ನಾವು ಸೊ what is the greatest, what is 0.3? The image of 0.3 is what? 1. 1 ಅಂತ ಹೇಳ್ಬೇಕು. ಓಕೆನಾ? ಸೊ ಅದಕ್ಕೆ ನೋಡಿ ಇಲ್ಲಿ ಕೊಟ್ಟಿದೆ ನನಗೂ. ಸಿಗ್ನಮ್ ಆಫ್ 0 ಏನಾಗುತ್ತೆ? 0 ಆಗುತ್ತೆ. ಸಿಗ್ನಮ್ ಆಫ್ -1 ಏನಾಗುತ್ತೆ? -1 ಆಗುತ್ತೆ. ಸಿಗ್ನಮ್ ಆಫ್ 4 ಏನಾಗುತ್ತೆ? ಸಿಗ್ನಮ್ ಆಫ್ 4 ಬಂದ್ಬಿಟ್ಟು 1 ಆಗುತ್ತೆ. ಯಾಕಂದ್ರೆ 4 is greater than 0 ಅಲ್ವಾ? ಈ ಕಡೆ ವ್ಯಾಲ್ಯೂಸ್ ಯಾವುದೇ ತಗೊಳ್ಳಿ, ಗ್ರೇಟರ್ ದನ್ 0 ವ್ಯಾಲ್ಯೂಸ್ ಯಾವುದೇ ತಗೊಳ್ಳಿ, ದ ಆನ್ಸರ್ ಈಸ್ 1. ಈ ಕಡೆ ವ್ಯಾಲ್ಯೂಸ್ ಯಾವುದೇ ತಗೊಳ್ಳಿ, ಸೊ ದ ಆನ್ಸರ್ ಈಸ್ -1 ಬಿಕಾಸ್ ಯು ಸಿ ದ ಗ್ರಾಫ್ ನ ಅಸ್ಯೂಮ್ ಮಾಡ್ಕೊಳ್ಳಿ ನಿಮಗೆ. ಬಟ್ x = ಎಕ್ಸಾಕ್ಟ್ಲಿ 0 ತಗೊಂಡಾಗ 0 ಬರುತ್ತೆ. 0 ತಗೊಂಡ್ರೆ 0 ಬರುತ್ತೆ. ಇನ್ನೇ ಯಾವುದೇ ವ್ಯಾಲ್ಯೂಸ್ ತಗೊಂಡ್ರೆ ಈ ತರ ಸಿಗ್ನಮ್ -0.9 ಏನು ಬರುತ್ತೆ? ಅಗೇನ್ ಇಟ್ ಈಸ್ -1 ಒಂದು. -0.9 ಅಲ್ವಾ? ಲೆಸ್ ದನ್ 0 ಆಗುತ್ತೆ, ಅದಕ್ಕೆ -1 ಇಮೇಜ್ ಆಗುತ್ತೆ. ಸೊ ರೇಂಜ್ ಬಂದ್ಬಿಟ್ಟು 1, 0, -1 ಅಂತ ಆಗುತ್ತೆ. ಫ್ರಾಕ್ಷನಲ್ ಪಾರ್ಟ್ ಅಂತ ಬರುತ್ತೆ. ಫ್ರಾಕ್ಷನಲ್ ಪಾರ್ಟ್ ಅಂತ ಅಂದ್ರೆ ನಿಮ್ಗೆ ದಿಸ್ ಇಸ್ ದ ಡೆಫಿನೇಷನ್. ಫ್ರಾಕ್ಷನಲ್ ಪಾರ್ಟ್ ಫಂಕ್ಷನ್ ಅಂತ ಅಂದ್ರೆ ಈ ತರ ಬರುತ್ತೆ. f of x = ಈ ತರ ಫ್ಲಾರ್ ಬಕೆಟ್ ಅಲ್ಲಿ x ಬರೀತೀವಿ. ಫ್ಲಾರ್ ಬಕೆಟ್ ಅಲ್ಲಿ x ಬರ್ದು ಇದ್ರ ಡೆಫಿನೇಷನ್ ಏನಪ್ಪಾ ಅಂದ್ರೆ x minus greatest integer x ಅಂತ. x minus greatest integer x ಅಂತ ಅಂದ್ರೆ ಫಾರ್ ಆಲ್ x belongs to R. ಸೊ ಅದಕ್ಕೆ ನೀವು ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್. ಯಾವ್ದು? ಫ್ರಾಕ್ಷನಲ್ ಪಾರ್ಟ್. ಸೊ ಇದು x ಬರುತ್ತೆ ನೋಡಿ, ಹಿಂಗ್ ಬರುತ್ತೆ ಈ ತರ. ಅಂದ್ರೆ ಇದು 1, ಇದು 1, ಇದು 2, ಇದು 3, this is -1, -2, -3 ಹಿಂಗ್ ಹೋಗ್ತಾ ಇರುತ್ತೆ ನೋಡಿ. ಈ ತರ ಇದು ಗ್ರಾಫ್ ಇರುತ್ತೆ. 0 ಇಂದ 1 ವರ್ಗು ಯಾವುದೇ ವ್ಯಾಲ್ಯೂಸ್ ತಗೊಂಡ್ರು ಅದು ಹೆಂಗ್ ಕಂಡಿಡಿಯೋದು ಅಂತಂದ್ರೆ ಒಂದು ಸಿಂಪಲ್ ವ್ಯಾಲ್ಯೂಸ್ ತಗೊಂಡು ನೋಡಿ. ಈಗ ನನಗೆ ಸೊ ಐ ನೀಡ್ ಟು ಫೈಂಡ್ ದ ಬರ್ದಿದ್ದೀನಿ. ನೋಡಿ ಇಲ್ಲಿ ತಗೊಂಡಿದ್ದೀನಿ. ಸೊ ಈಗ ಫ್ರಾಕ್ಷನಲ್ ಪಾರ್ಟ್ ಆಫ್ 1.3 ಹೆಂಗ್ ಕಂಡಿಬೇಕಂತ ಅಂದ್ರೆ ಏನ್ ಡೆಫಿನೇಷನ್ ಇದೆ?
So the fractional part of x is equal to ಏನಂತ ಇತ್ತು ಡೆಫಿನಿಷನ್ x minus minus greatest x integer minus function. greatest integer function. ಅಲ್ವಾ. So it is equal to x is what 1.3 minus greatest integer of 1.3 ಆಗುತ್ತೆ. Greatest Hmm. integer of 1.3 is what? 1, 1. Sorry, minus 1 ಆಗುತ್ತೆ. So it is 0.3. So fractional part is ಅಂದ್ರೆ ಫ್ರಾಕ್ಷನ್ ಪಾರ್ಟ್ ಅಂದ್ರೆ ಡೆಸಿಮಲ್ ಆದ್ಮೇಲೆ ಎಷ್ಟು ದೂರ ಇದೆ ಅಂತ. ಓಕೆನಾ. ಸೊ ಅಂದ್ರೆ 0.3 ಎಷ್ಟಿದೆಯಲ್ಲ ಆ 0.3ನೇ ನಾವಿಲ್ಲಿ ಫ್ರಾಕ್ಷನಲ್ ಪಾರ್ಟ್ ಅಂತ ಕರಿತೀವಿ. ಈಗ 5.7ಗೆ ಫ್ರಾಕ್ಷನಲ್ ಪಾರ್ಟ್ ಎಷ್ಟು? 0.7. ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದ್ರ ಮೀನಿಂಗ್ ಹೇಳ್ತಾ ಇದೀನಿ. ಫಾರ್ಮಲ್ ಆಗಿ ಮಾಡಿದ್ರೆ ಆನ್ಸರ್ ಬರುತ್ತೆ 0.7. ಹಿಂಗ್ ಡೈರೆಕ್ಟ್ ಆಗಿ ಹೇಳ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಫ್ರಾಕ್ಷನಲ್ ಪಾರ್ಟ್ ನೋಡಿ, ಇದು ಯಾವ್ದೋ ಒಂದು ರಿಯಲ್ ಏನ್ ಇರುತ್ತಲ್ವಾ ನೋಡಿ, ಇದನ್ನ ಅರ್ಥ ಮಾಡ್ತೀನಿ. ಇದು 0 ಇರುತ್ತೆ, ಇದು 1, ಇದು 2, ಇದು -1, ಇದು -2 ಹಿಂಗಿರುತ್ತಲ್ವಾ. ಈಗ ಇಲ್ಲಿ ಯಾವ್ದೋ ಒಂದು ಫ್ರಾಕ್ಷನಲ್ ಪಾರ್ಟ್, ಸಪೋಸ್ ಇಲ್ಲೇನೋ ಒಂದು 0.7 ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಇದಕ್ಕೆ ಫ್ರಾಕ್ಷನಲ್ ಪಾರ್ಟ್ ಎಷ್ಟು ಅಂತ ಅಂದ್ರೆ ನೋಡಿ, ಈಗ ಆ ವ್ಯಾಲ್ಯೂ ಇಂದ ಅದ್ರ ಹಿಂದೆಗಡೆ ಸಿಗೋ ಫಸ್ಟ್ ಇಂಟೀಜರ್ ಇರೋ ಡಿಸ್ಟೆನ್ಸ್ ಮ್ಯಾಗ್ನಿಟ್ಯೂಡ್, ಅದನ್ನೇ ನಾವು ಫ್ರಾಕ್ಷನಲ್ ಪಾರ್ಟ್ ಅಂತ ಕರೆಯೋದು. ಈಗ 0.7 ಅದ್ರ ಹಿಂದೆಗಡೆ ಸಿಗೋದು 0, ಅದಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ? 0.7. ಸೊ ದಟ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್. ಸೊ ಈ 5C ಈಗ ನಿಮ್ಗೆ ಇಲ್ಲಿ 1.5 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ 1.5 ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ 0.5, ಸಾರಿ 1.5. ಈಗ ವಾಟ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್ ಆಫ್ 1.5 ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು? 0.5 ಅಂತ ಹೇಳ್ಬೇಕು. ಅಂದ್ರೆ ನೀವು ಹಿಂದೆಗಡೆ ಲೆಕ್ಕ ಹಾಕ್ಬೇಕು ಇದನ್ನ. ಸೊ ದಿಸ್ ಇಸ್ ವಾಟ್ 0.5. ಓಕೆ. ಈಗ 2.1 ಅಂತ ಇದೆ, 2.1 ಅಂತ ಇದೆ ಅಂತ ಅನ್ಕೊಳ್ಳಿ. ವಾಟ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್? 0.1. 0.1 ಅಂತ ಹೇಳ್ಬೇಕು. ನೀವು ಚೆಕ್ ಮಾಡಿದ್ರೆ ಹಂಗೆ ಬರುತ್ತೆ ನೋಡಿ. ಫ್ರಾಕ್ಷನಲ್ ಪಾರ್ಟ್ ಆಫ್ 2.1 ಬೈ ದ ಡೆಫಿನಿಷನ್. ಸೊ ಇಟ್ ಈಸ್ 2.1 minus greatest integer of 2.1 is what? It is 2. So it is 0.1 ಬರುತ್ತೆ. ಆಗ ನೆಗೆಟಿವ್ ತಗೊಂಡ್ರು ಸೇಮ್ ಇದೇ ಆಗುತ್ತೆ. ಈ ಲಾಜಿಕ್ ಅಪ್ಲೈ ಮಾಡ್ಕೊಳ್ಳಿ ನೀವು. ಈಗ ಸಪೋಸ್ -0.1 ಇದೆ ಅಂತ ಅನ್ಕೊಳ್ಳಿ, -0.1 ಇದೆ ಅಂತ ಅನ್ಕೊಳ್ಳಿ. ಫ್ರಾಕ್ಷನಲ್ ಪಾರ್ಟ್ ಏನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಿಮಗೆ? -1. ಪೋರ್ಷನ್ -1. ಮೈನಸ್ ಬರಲ್ಲ, ಫ್ರಾಕ್ಷನಲ್ ಪಾರ್ಟ್ ಎಲ್ಲ ಪ್ಲಸ್ ಬರುತ್ತೆ. ಅಲ್ಲ, ಡಿಸ್ಟೆನ್ಸ್ ಏನ್ ಹೇಳ್ತಾ ಇರೋದು, ಇಲ್ಲಿಂದ 0.9. ಇಲ್ಲಿ ಎಷ್ಟು ಡಿಸ್ಟೆನ್ಸ್ 0.9. ಇದೆ? 0.9. The fractional part of -0.1 is 0.9 ಅಂತ. ಲಾಜಿಕ್ ಅರ್ಥ ಆಯ್ತಾನ ಇದು? ಅಂದ್ರೆ ಯಾವ್ದೋ ಒಂದು ವ್ಯಾಲ್ಯೂಗೆ ಫ್ರಾಕ್ಷನಲ್ ಪಾರ್ಟ್ ಹುಡುಕ್ಬೇಕಂದ್ರೆ ಅದ್ರ ಹಿಂದೆಗಡೆ ಸಿಗೋ ಫಸ್ಟ್ ಇಂಟೀಜರ್ಗೆ ಎಷ್ಟು ದೂರ ಇದೆ ಅದು ಅನ್ನೋದಕ್ಕೆ. ಈಗ ಅದಕ್ಕೆ ಡೆಫಿನಿಷನ್ ಅಪ್ಲೈ ಮಾಡಿ -0.9ಗೆ. -0.1 can be written as x ಅಂದ್ರೆ -0.1 minus greatest integer of x is what? -1. -1. So -1. So ಅವಾಗ -0.1 plus 1 ಆಗುತ್ತೆ, which will give you 0.9. ಸೊ ಫ್ರಾಕ್ಷನಲ್ ಪಾರ್ಟ್ ಹೇಳ್ಬೇಕಂದ್ರೆ ಈಸಿಯಾಗಿ ಹೇಳೋದು ಈ ತರನೇ. ಸೊ ಅಂದ್ರೆ ಇದು ಗ್ರಾಫ್ ನೋಡಿದ್ರೆ ನಿಮ್ಗೆ ಈ ಟೇಕ್ ಎನಿ ವ್ಯಾಲ್ಯೂ ಇನ್ ದಿಸ್ ಇಂಟರ್ವಲ್ 0 to 1 ಯಾವ್ದೇ ತಗೊಂಡ್ರು ಫ್ರಾಕ್ಷನಲ್ ಪಾರ್ಟ್ ಎಕ್ಸ್ ಬರುತ್ತೆ. ಸೊ ಆ ತರ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ಲಾಜಿಕ್ ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಅರ್ಥ, ಮತ್ತೆ ಹಂಗೆ ಒಂದ್ ಸ್ವಲ್ಪ ಗ್ರಾಫ್ನ ಹಂಗೆ ನೋಡ್ಕೊಂಡ್ಬಿಡ್ರಿ ಮುಗಿದೋಗುತ್ತೆ. Now what is the domain of this function? It is R. R can take, X can take any value. X ಏನ್ ಬೇಕಾದ್ರೆ ಇನ್ಪುಟ್ ಕೊಡ್ಬೋದು ನೀವು. ಸೊ ಅದಕ್ಕೋಸ್ಕರ ಡೊಮೈನ್ ಬಂದ್ಬಿಟ್ಟು R ಆಗುತ್ತೆ. ರೇಂಜ್ ಬಂದ್ಬಿಟ್ಟು ನಿಮ್ಗೆ ನೋಡಿ, ರೇಂಜ್ ಆಫ್ ದಿಸ್ ಫಂಕ್ಷನ್ ಇಸ್ 0 to 1. ಫ್ರಾಕ್ಷನ್ಸ್ ಬರುತ್ತೆ ನಮ್ಗೆ, ಡೆಸಿಮಲ್ಸ್. ಫ್ರಾಕ್ಷನ್ಸ್ ಬರುತ್ತೆ 0 to 1. ರೇಂಜ್ ನೋಡಿ, ಗ್ರಾಫ್ ಇಲ್ಲಿಂದ ಇಲ್ಲಿ ನೋಡಿ, ಇಷ್ಟೇ ಇದೆ, ಈ ರೇಂಜ್ ಅಲ್ಲೇ ಇದೆ. ದಿಸ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್. ಅಂದ್ರೆ 0 ಇಂದ 1 ವರೆಗೂ ಮಾತ್ರ ಅದು ಬರ್ತಾ ಇದೆ. ಸೊ ಎಕ್ಸ್ಕ್ಲೂಡಿಂಗ್ 1 ನಿಮ್ಗೆ 1 ಬರೋದಿಲ್ಲ. ಫ್ರಾಕ್ಷನ್ ಅಂತ ಇದೆಯಲ್ಲ ಅಲ್ಲೇನೆ ಫ್ರಾಕ್ಷನಲ್ ಪಾರ್ಟ್, ಆ ಫ್ರಾಕ್ಷನಲ್ ಪಾರ್ಟ್ ಏನಿದೆ ಅದೇ ನಮ್ಮ ಈ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತಂದ್ರೆ f from R to R by f of x equal to a power x, where a is greater than 0 and a should not be equal to 1 for all x belongs to R. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಗೆ ಎರಡು ತರ ವ್ಯಾಲ್ಯೂಸ್ ಬರುತ್ತೆ, ಎರಡು ತರ ಗ್ರಾಫ್ ನೋಡಿ ನೆನ್ಬಿಟ್ಕೊಳ್ಳಿ. a ಗ್ರೇಟರ್ ದನ್ 1 ಇದ್ದಾಗ, ಅಂದ್ರೆ a ಗ್ರೇಟರ್ ದನ್ 1 ಇದ್ದಾಗ ಗ್ರಾಫ್ ಹಿಂಗಿರುತ್ತೆ. ಈ ಗ್ರಾಫ್ ನೆನ್ಬಿಟ್ಕೊಳ್ಳಿ, ಜಸ್ಟ್ ಯು ಸಿ ದ ಗ್ರಾಫ್. ಸೊ ಈ ತರ ಇರುತ್ತೆ. ಫಸ್ಟ್ ಗ್ರಾಫ್ ಏನಿದೆ, ದಿಸ್ ಇಸ್ a ಗ್ರೇಟರ್ ದನ್ 1 ಇದ್ದಾಗ ಯೂಶಲಿ ನಾವು ಇದು ತಗೊಂತೀವಿ. ಸೊ ದಿಸ್ ಇಸ್ 0, 1. ಓಕೆನಾ. ಸೊ ಈ ಪಾಯಿಂಟ್ ಅಲ್ಲಿ y x ನ ಕಟ್ ಮಾಡ್ತದೆ.
ಸೊ ಎಕ್ಸ್ ಎಕ್ಸ್ ನ ಅದೆಲ್ಲೂ ಮೀಟ್ ಆಗಲ್ಲ. ಓಕೆನಾ? ಸೊ ದಿಸ್ ಇಸ್ ಎ ಪವರ್ ಎಕ್ಸ್ ಫಂಕ್ಷನ್ ಅಂದ್ರೆ ಸೊ ಇ ಪವರ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ದ ಸೇಮ್ ಗ್ರಾಫ್ because e is a value greater than 2. ಅಂದ್ರೆ as x tends to infinity, sorry minus infinity, the value of y tends to 0. ನೋಡಿ x minus infinity ಹತ್ರ ಹೋಗ್ತಾ it gets to minus infinity. The value of y ಅಂದ್ರೆ ಈ ಗ್ರಾಫ್ ಆಲ್ಮೋಸ್ಟ್ ಎಲ್ಗಡೆ ಯಾವ ಕಡೆ ಹೋಗುತ್ತೆ, 0 ಕಡೆ ಟಚ್ ಆಗ್ತಾ ಕಡೆ ಹೋಗುತ್ತೆ, ಟಚ್ ಆಗಲ್ಲ. ಓಕೆ, as x ಗೆ tends to plus infinity ಏನಾಗುತ್ತೆ, ಪ್ಲಸ್ ಇನ್ಫಿನಿಟಿ ಟೆಂಡ್ ಆದ್ರೆ ಎಕ್ಸ್ ವ್ಯಾಲ್ಯೂ ಅದೇನಾಗುತ್ತೆ, ಇದು ಫುಲ್ ಹೈ ಹೋಗುತ್ತೆ, ಅಂದ್ರೆ ಅದು ಕೂಡ ಇನ್ಫಿನಿಟಿ ಹತ್ರನೇ ಹೋಗುತ್ತೆ ವೈ ವ್ಯಾಲ್ಯೂ. ಲೆಸ್ ದೆನ್ 1 ಇದ್ದಾಗ ಅಂದ್ರೆ ಇವರ್ ಎ ಬಿಲಾಂಗ್ಸ್ ಟು 0,1 ಇದ್ದಾಗ, ಅಂದ್ರೆ ಈ ಇಂಟರ್ವಲ್ ಅಲ್ಲಿ ಅದನ್ನ ಒಂದು ವ್ಯಾಲ್ಯೂ ತಗೊಂಡ್ರಾಗ, ಅಂದ್ರೆ ಈಗ ನಿಮ್ಗೆ ಬರುತ್ತೆ 1/2x ಅಂತ ಬರುತ್ತೆ. ಸೊ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/2x ಅಂತ ಬರುತ್ತೆ. ಸೊ ಈ ತರ ಇದ್ದಾಗ ಗ್ರಾಫ್ ಹೆಂಗಾಗುತ್ತೆ ಅಂತಂದ್ರೆ ಸೇಮ್ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಓಕೆನಾ? ಸೊ ಈ ತರ ಗ್ರಾಫ್ ಆಗುತ್ತೆ, ರಿವರ್ಸ್ ಆಗಿದೆ. as x tends to infinity, as x tends to plus infinity, y tends to 0 ಆಗ್ತಿದೆ. ಯಾಕಂತಂದ್ರೆ ನಿಮ್ಗೆ ನೋಡಿ as x tends to infinity ಇದೇನಾಗುತ್ತೆ ಅವಾಗ 1/2 power infinity ಆಗುತ್ತೆ. ಸೊ 1/2 power infinity is 0, ಸಾರಿ infinity, 1/infinity is also 0, ಆ ತರ ಬರುತ್ತೆ. ಸೊ ಈ ಲಾಜಿಕಲಿ ನೋಡ್ತಾ ಹೋದ್ರೆ ಇದು ಹಿಂಗು ಗ್ರಾಫ್ ಬರುತ್ತೆ, ಉಲ್ಟಾ ಪಲ್ಟಾ ಬರುತ್ತೆ ಅಷ್ಟೇ. ಡೊಮೈನ್ ಬಂದ್ಬಿಟ್ಟು ನೀವೇ ನೋಡ್ತಿದ್ದೀರಾ, ಡೊಮೈನು ಎರಡೂ ಕಡೆದಲ್ಲೂ ಕೂಡ ನಿಮ್ಗೆ ಎಕ್ಸಾಕ್ಟ್ ಫುಲ್ ಆವರಿಸ್ಕೊಂಡಿದೆ ಗ್ರಾಫು. So domain is R. The range is positive. Only positive values ಮಾತ್ರ ನಮಗೆ ಕಾಣ್ತಾ ಇದೆ y ವ್ಯಾಲ್ಯೂಸ್ ಮೇಲೆ. ಸೊ ಅದರಲ್ಲಿ 0 ಎಕ್ಸ್ಕ್ಲೂಡೆಡ್, ಇನ್ಫಿನಿಟಿ ಎಕ್ಸ್ಕ್ಲೂಡೆಡ್. ಓಕೆನಾ? 0, infinity is the range of the function. ಲಾಗರಿಥಮಿಕ್ ಫಂಕ್ಷನ್ ಅಂತ ಅಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದ ಬೇಸ್ ಎ. ಸೊ ಅಲ್ಲಿ ಕಂಡೀಷನ್ಸ್ ಏನಪ್ಪಾ ಅಂತ ಅಂದ್ರೆ ಎ ಮತ್ತೆ ಎಕ್ಸ್ ಎರಡು ಗ್ರೇಟರ್ ದನ್ 0 ಇರಬೇಕು. ನಾನು ಅವಾಗಲೇ ಡೊಮೈನ್ ಅಲ್ಲಿ ಹೇಳಿದ್ನಲ್ಲ, ಇಲ್ಲಿರೋದು ಮತ್ತೆ ಇಲ್ಲಿರೋದು ಎರಡು ಗ್ರೇಟರ್ ದನ್ 0 ಇರಬೇಕು, ಅಂಡ್ ಇಲ್ಲಿರೋದು ನಾಟ್ ಈಕ್ವಲ್ ಟು 1 ಆಗಬೇಕು, ಇದು 1 ಆಗಬಾರ್ದು. ಸೊ ಆತರ ಇಫ್ ಸಿ ದ ಗ್ರಾಫ್, ಸೊ ಇಲ್ಲೂ ಕೂಡ ಎರಡು ವ್ಯಾಲ್ಯೂಸ್ ಬರುತ್ತೆ, ಎರಡು ಗ್ರಾಫ್ ಎ ಗ್ರೇಟರ್ ದನ್ 1 ಅಂತ ಅಂದ್ರೆ ಈ ತರ ವ್ಯಾಲ್ಯೂ ಗ್ರಾಫ್ ಬರುತ್ತೆ. ಸೊ ಈ ತರ ಸೊ ಗ್ರಾಫ್ ಎ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್, ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್. ಡೊಮೈನ್ ಬಂದ್ಬಿಟ್ಟು ಆರ್ ಪ್ಲಸ್ ಆಗುತ್ತೆ. ಇವೆರಡಕ್ಕೂ ಕೂಡ ಡೊಮೈನ್ ಏನಿದೆ ನೋಡಿ, ಎಕ್ಸ್ ವ್ಯಾಲ್ಯೂಸ್ ಎಲ್ಲಿದೆ, ಎಕ್ಸ್ ಎಕ್ಸ್ ಎಲ್ಲಿಂದ ಎಲ್ಲಿಗಿದೆ, ಇಷ್ಟು ಮಾತ್ರ ಇದೆ ಗ್ರಾಫ್. ವೈ ಎಕ್ಸ್ ಇಂದ ಲೆಫ್ಟ್ ಸೈಡ್ ಎಲ್ಲ ಇದೆಯಾ ಗ್ರಾಫ್? ಇಲ್ಲ. ಸೊ ಗ್ರಾಫ್ ಬರೀ ಎಕ್ಸ್ ಆಕ್ಸ್ ವೈ ಆಕ್ಸ್ ಇಂದ ರೈಟ್ ಸೈಡ್ ಮಾತ್ರ ಇದೆ. ಹಂಗಾಗಿ ಡೊಮೈನ್ ಏನು ಎಕ್ಸ್ ಆರ್ ಪ್ಲಸ್ ಅಂತ ಹೇಳ್ಬೇಕು. ರೇಂಜ್ ಬಂದ್ಬಿಟ್ಟು ಎಲ್ಲಾ ಕಡೆ ಇದೆ, ಫುಲ್ ಅಲಾಂಗ್ ವೈ ಆಕ್ಸಿಸ್ ಎಷ್ಟುದ್ದ ಇದೆ ಇದು ಗ್ರಾಫ್ ಅಂದ್ರೆ ಫುಲ್ ಮೈನಸ್ ಇನ್ಫಿನಿಟಿ ಇಂದನು ಪ್ಲಸ್ ಇನ್ಫಿನಿಟಿ ವರ್ಗುನು ಗ್ರಾಫ್ ಎಕ್ಸ್ಟೆಂಡ್ ಆಗಿದೆ. ಹಂಗಾಗಿ ರೇಂಜ್ ಇಸ್ ಆರ್. ಸಮ್ ಬೇಸಿಕ್ ಪಾಲಿನಾಮಿಯಲ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು. y is equal to x, ಇದು ಒಂದು ಗ್ರಾಫ್ ಇದೆ. ಇದು y is equal to x ಅಂದ್ರೆ ಪ್ಯಾರಾಬೋಲ್ ಆಗುತ್ತೆ, ಹಿಂಗಿದೆ ಗೊತ್ತಿರಬೇಕು. y is equal to x ಇರುತ್ತೆ, ಇದಾಗುತ್ತೆ. ಸ್ವಲ್ಪ ನಿಮ್ಗೆ ಇನ್ ಮುಂದೆ ಸ್ವಲ್ಪ ಈ ತರ ಎಲ್ಲ ಎಕ್ಸಾಮ್ಸ್ ಇವು ಕೇಳಲ್ಲ. ನಾನು ಹೇಳ್ತಾ ಇರೋದು ಇವೆಲ್ಲ ಬೇಸಿಕ್. ನಾನು ಇಷ್ಟೊತ್ತು ಏನ್ ಇಷ್ಟು ದಿವಸ ಏನ್ 2 ಕ್ಲಾಸ್, 3ನೇ ಕ್ಲಾಸ್ ಇರುತ್ತೆ, ಯಾವ್ದು ಎಕ್ಸಾಮ್ ಕೇಳಲ್ಲ. ಬಟ್ ಇವೆಲ್ಲ ಗೊತ್ತಿದ್ರೆ ಮುಂದೆ ಈಸಿಯಾಗಿ ನೀವು ಆನ್ಸರ್ಸ್ ಮಾಡ್ಬೋದು. ಓಕೆ, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x ಅಂತ ಇದೆ. ಓಕೆನಾ? ಸೊ ಇದನ್ನ ರೆಕ್ಟಾಂಗುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಸೊ ಇದ್ರ ಗ್ರಾಫ್ ಹೆಂಗಿರುತ್ತೆ ಅಂತ ಅಂದ್ರೆ ಈ ತರ ಇದೆ. ದಿಸ್ ಇಸ್ ದ ಗ್ರಾಫ್ ಇಮೇಜಿನೇಷನ್. ಗ್ರಾಫ್ ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನೀವು ಲಿಮಿಟ್ ಕಂಡುಹಿಡಿಯೋದಿರ್ಬೋದು, ಎಲ್ಲಾನು ನಿಮ್ಗೆ ಈಸಿಯಾಗಿ ಬರುತ್ತೆ ನಿಮಗೆ. ಓಕೆ, ಸೊ 1/x ಇದು ಗ್ರಾಫ್ ನಿಮ್ಗೆ ಹಿಂಗಿರುತ್ತೆ. ಸೊ ಇದು 1,1 ಎಲ್ಲಿರುತ್ತೆ, ಇದು -1,1 ಇರುತ್ತೆ. ಸೊ 0 ಹತ್ರ ಇದು ಡಿಸ್ಕಂಟಿನ್ಯೂಸ್ ಇರುತ್ತೆ. ಡಿಸ್ಕಂಟಿನ್ಯೂಟಿ ಎಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಹೇಳ್ಬೋದು, 0 ಹತ್ರ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ. ಸೊ ಈ ತರ ಹಿಂಗಿರುತ್ತೆ. ಅಂದ್ರೆ as x tends to infinity, y tends to what? ಇಲ್ಲಿ ನೋಡಿ ಗ್ರಾಫ್ ನ ನೋಡಿ y ಹೇಳ್ಬೇಕು, tends to 0. ಗ್ರಾಫ್ ನ ನೋಡಿ ಹೇಳ್ಬೇಕು, ಇಲ್ಲಿ ನೋಡೋ ಹೇಳಕ್ ಹೋಗ್ಬಿಡಿ. ಎಕ್ಸ್ ಇನ್ಫಿನಿಟಿ ಕಡೆ ಹೋದ್ರೆ, ಫುಲ್ ಇನ್ಫಿನಿಟಿ ಕಡೆ ಹೋದ್ರೆ ವೈ ವ್ಯಾಲ್ಯೂ ಆಲ್ಮೋಸ್ಟ್ ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗ್ತಾ ಹೋಗುತ್ತೆ. ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗ್ತಾ ಹೋಗ್ತಿದೆ ಅಂತಂದ್ರೆ ವೈ ವ್ಯಾಲ್ಯೂ ಆಲ್ಮೋಸ್ಟ್ ಏನ್ ಬರುತ್ತೆ, ಇಲ್ಲಿ 0 ಬರುತ್ತೆ. as x tends to minus infinity ಅಂದ್ರೆ x ಗೆ -2 ಇದ್ರೆ ಹೋದ್ರೆ ಹಿಂಗ ಹೋದ್ರೆ ಅಲ್ಲೂ ಕೂಡ ವೈ ಗ್ರಾಫ್ ಏನಾಗ್ತದೆ, ಆಲ್ಮೋಸ್ಟ್ ಎಕ್ಸ್ ಟಚ್ ಆಗೋ ತರನೇ ಹೋಗುತ್ತೆ ಹಿಂಗೆ, ಅದು ಕೂಡ 0ನೇ. ಕ್ಲಿಯರ್ ಅಲ್ವಾ?
ಸೊ ಝೀರೋಗ್ ಆಗಲ್ಲ ಇದು. So, ನೀವು ಎಕ್ಸ್ ಟೆನ್ಸ್ ಟು ನೋಡಿ ಈಗ ಎಕ್ಸ್ ಆಲ್ಮೋಸ್ಟ್ ಯಾವಾಗ ಝೀರೋ ಆಗುತ್ತಪ್ಪ ಅಂತ ಅಂದ್ರೆ ಎಲ್ಲ ಇದ್ದಾಗ ನೋಡಿ ಎಕ್ಸ್ ಝೀರೋ ಕೊಟ್ಟರೆ 1/∞ ಏನಾಗುತ್ತೆ 1/0 ಅನ್ನೋದು ಇನ್ಫಿನಿಟಿ ಆಗುತ್ತೆ ಅಂದ್ರೆ ಸೊ ಎಕ್ಸ್ಗೆ ಆಲ್ಮೋಸ್ಟ್ ನಿಯರ್ಲಿ ಝೀರೋ ಕೊಟ್ಟಾಗ ಆನ್ಸರ್ ಇನ್ಫಿನಿಟಿ ಬರುತ್ತೆ ಅಂದ್ರೆ ಇದು ಇನ್ಫಿನಿಟಿ ಹೋಗ್ತಾ ಇರುತ್ತೆ. ಸೊ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ 1/x ಫಂಕ್ಷನ್ ಅಂತ ಹೇಳಿದ್ರೆ ನಿಮ್ಗೆ 0 ಹತ್ರ ಡಿಸ್ಕಂಟಿನ್ಯೂಸ್ ಇದೆ, ಹಿಂಗೂ ಇರುತ್ತೆ ಗ್ರಾಫ್ ಹಿಂಗೂ ಇರುತ್ತೆ. ಕ್ಲಿಯರ್ ಅಲ್ವಾ? ಔಟ್ ಇಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್ ಅಂತ ಅಂದ್ರೆ ಎಲ್ಲಾ ವ್ಯಾಲ್ಯೂಸ್ ಕೊಡ್ಬೋದು ಎಕ್ಸ್ಗೆ, ಬಟ್ 0 ಕೊಡಂಗಿಲ್ಲ. ಸೊ 0 or 0 ಇಸ್ ದ ಡೊಮೈನ್. ರೇಂಜ್ ಆಫ್ ದಿ ಫಂಕ್ಷನ್ ಅಂತ ಅಂದ್ರೆ ರೇಂಜ್ ಅಂತ ಅಂದ್ರೆ ಎಲ್ಲಾ ವೈ ವ್ಯಾಲ್ಯೂಸ್ ಕವರ್ ಆಗಿದಾವೆ ಇಲ್ಲಿ. ಸೊ ದಿಸ್ ವಿಲ್ ಕವರ್ ಆಲ್ ದ ವೈ ವ್ಯಾಲ್ಯೂಸ್ ಎಕ್ಸ್ಕ್ಲೂಡಿಂಗ್ 0. ಸೊ r - 0 ವೈ ವ್ಯಾಲ್ಯೂಸ್ ಇಲ್ಲ ಇಲ್ಲಿ, ಇಲ್ಲಿ ತಗೊಂಡಿಲ್ಲ. ಅದಕ್ಕೆ ಇನ್ಫಿನಿಟಿ ಕೊಟ್ಟರೆ ಮಾತ್ರ ವೈ 0 ಬರುತ್ತೆ, ಇನ್ಫಿನಿಟಿ ಕೊಡಂಗಿಲ್ಲ. ಇಟ್ ಇಸ್ ನಾಟ್ ಅ ವ್ಯಾಲ್ಯೂ. ಸೊ 1/x² ಈ ತರ ಬರುತ್ತೆ. ಈ ಗ್ರಾಫ್ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ 1/x². ಈ ಕಡೆ ನಿಮ್ಗೆ ಬರುತ್ತೆ, ಈ ಕಡೆ ಹೋಗ್ಬೇಕು. ಸೊ ಬಿಕಾಸ್ ಸಿನ್ಸ್ ಇಟ್ ಇಸ್ ಸ್ಕ್ವೇರ್ ನಿಮ್ಗೆ ನೆಗೆಟಿವ್ ಬರಲ್ಲ, ಓಕೆನಾ? ಸೊ ಪಾಸಿಟಿವ್ ಮಾತ್ರ ಬರುತ್ತೆ. ಸೊ ಇದು ಗ್ರಾಫ್ ನೆನ್ಪಿಟ್ಕೊಳ್ಳಿ. as x tends to infinity, so as x tends to infinity, so y tends to 0. as x tends to -infinity, again y tends to 0 ಅಂತ. ಕ್ಲಿಯರಾ? ಸೊ ಅಂದ್ರೆ ಎಕ್ಸ್ ಆಲ್ಮೋಸ್ಟ್ 0 ಯಾವಾಗ ಬರುತ್ತೆ ಅಂದ್ರೆ ಅವಾಗ ಎಕ್ಸ್ 0 ಆಗೋದು y tends to infinity. as y tends to infinity, x tends to 0. ಉಲ್ಟಾ ಪಲ್ಟಾ ಇದೊಂಥರ ರೆಸಿಪ್ರೋಕಲ್ ಫಂಕ್ಷನ್ ತರ. ಓಕೆ, ಸೊ ಡೊಮೈನ್ ಆಫ್ ದಿ ಫಂಕ್ಷನ್ ಇಸ್ r - 0. the range of the function is r plus 1 1 on 2 ಆಮೇಲೆ ಇರ್ರಾಷನಲ್ ಫಂಕ್ಷನ್ ರೂಟ್ ಎಕ್ಸ್ ಹಿಂಗ್ ಬರುತ್ತೆ. ಒಂದು ನೆನಪು ಸ್ಟ್ಯಾಂಡರ್ಡ್ ಒಂದು ಏನೇನ್ ಬೇಕಾಗುತ್ತೆ ಅಷ್ಟು ಮಾತ್ರ ಹೇಳ್ತಿರ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಡೀಪ್ ಆಗಿ ಗ್ರಾಫ್ ಬಗ್ಗೆನೇ ಗೇಮ್ ಮಾಡ್ಬೇಕು ಅಂತ ಅಂದ್ರೆ ನೀವು ಪ್ಲೇ ವಿತ್ ಗ್ರಾಫ್ಸ್ ಅಂತ ಇದೆ, ಅಗರ್ವಾಲ್ದ ಆ ಬುಕ್ ತಗೊಂಡು ಓದಿ. ಇಲ್ಲ ಅಂದ್ರೆ ಸುಮ್ಮನೆ ಜಸ್ಟ್ ಸ್ಟ್ಯಾಂಡರ್ಡ್ ನೋಡ್ಕೊಳ್ಳಿ ಅಷ್ಟೇ. ರೂಟ್ ಎಕ್ಸ್ ಹಿಂಗ್ ಬರುತ್ತೆ. ದಿಸ್ ದ ಗ್ರಾಫ್ ಆಫ್ ರೂಟ್ ಎಕ್ಸ್. ಸೊ ಅಂದ್ರೆ ನೋಡಿ ಕಂಪೇರ್ ಮಾಡಿದೀನಿ. y = x ಯಾವ ತರ ಇರುತ್ತೆ, ರೂಟ್ ಎಕ್ಸ್ ಯಾವ ತರ ಇರುತ್ತೆ ಅಂದ್ರೆ ಫಾರ್ 1,1 ಎರಡು ಕೂಡ ನಿಮ್ಗೆ ಏನಾಗ್ತವೆ, ಮೀಟ್ ಆಗ್ತವೆ. ಓಕೆನಾ? ದಿಸ್ ಇಸ್ ದ ವ್ಯಾಲ್ಯೂ. ಅಂದ್ರೆ ನಿಮ್ಗೆ ಸೊಲ್ಯೂಷನ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು. ಅಂದ್ರೆ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ರೂಟ್ ಎಕ್ಸ್ - x = 0 ಅಂತ ಕೇಳ್ಬೋದು. ಸೊಲ್ಯೂಷನ್ಸ್ ಏನು ಅಂತ ಕೇಳ್ಬೋದು. ಅವಾಗ ನೀವು ಎರಡು ಗ್ರಾಫ್ ಡ್ರಾ ಮಾಡಿಬಿಟ್ಟು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡ್ಕೊಂಡ್ರೆ ಮುಗಿದೋಯ್ತಲ್ವಾ? ಈ ಎರಡು ಗ್ರಾಫ್ಗಳು y = x ಅನ್ನೋದೊಂದು ಗ್ರಾಫ್, ರೂಟ್ ಎಕ್ಸ್ ಅನ್ನೋದೊಂದು ಗ್ರಾಫ್. ಅವೆರಡು ಎಲ್ಲಿ ಮೀಟ್ ಆಗ್ತವೆ ಅಂದ್ರೆ ರೂಟ್ ಎಕ್ಸ್ = x ಯಾವಾಗ ಆಗ್ತವೆ ಅಂತ. ಎಕ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಅದೇ ಈಕ್ವೇಷನ್ ಬರುತ್ತೆ. 1 ಹತ್ರ ಆಗುತ್ತೆ, 0 ಹತ್ರನೂ ಆಗುತ್ತೆ. ಸೊ ದರ್ ಆರ್ 2 ಸೊಲ್ಯೂಷನ್ಸ್ ಫಾರ್ ದಿಸ್. ಅರ್ಥ ಆಯ್ತಲ್ವಾ? ಸೊ ಈ ತರ ಎರಡು ವ್ಯಾಲ್ಯೂಸ್ ಹತ್ರ ಮೀಟ್ ಆಗ್ತಾವೆ ಎರಡನ್ನು. ಸೊ ಹಂಗಾಗಿ there are two solutions for this. ಅಂದ್ರೆ ಇನ್ನ ಹೇಳ್ತಾ ಇರೋದು ನಿಮಗೆ ಗ್ರಾಫ್ ನ ನಿಮ್ಗೆ ಗೊತ್ತಿದ್ರೆ ವಿತೌಟ್ ಸಾಲ್ವಿಂಗ್ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು. ಮತ್ತೆ ಡೊಮೈನ್ ಏನು? ವಾಟ್ ಇಸ್ ದ ಡೊಮೈನ್? r plus union 0. ಸೊ ರೇಂಜ್ ಬಂದ್ಬಿಟ್ಟು ಸೇಮ್ ಥಿಂಗ್, r plus union 0 ಇರುತ್ತೆ. ಟ್ರಿಗ್ನೋಮೆಟ್ರಿಕ್ ಸೊಲ್ಯೂಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನೋಡ್ತಿರೋ ಗ್ರಾಫ್ ಇದೆ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗ್ರಾಫ್. ಇಲ್ಲಿ 90 ಇರುತ್ತೆ. ಸೊ ದಿಸ್ 90 5/2, 90 ಅನ್ನಂಗಿಲ್ಲ, ಆಕ್ಚುಲಿ ರೇಡಿಯನ್ ಮೆಜರ್ ಅಲ್ಲಿ ಹೇಳ್ಬೇಕಾಗುತ್ತೆ ನಾವು. 5/2, 1. ಸೊ ಈ ತರ ವ್ಯಾಲ್ಯೂಸ್ ಹಿಂಗ್ ಆಗ್ತಾ ಇರುತ್ತೆ ನೋಡಿ. ಎಲ್ಲೆಲ್ಲಿ 0 ಆಗುತ್ತೆ ಸೈನ್ ವ್ಯಾಲ್ಯೂ? ಸೈನ್ ಇಸ್ 0 ಇನ್ ದಿಸ್ ವ್ಯಾಲ್ಯೂ. sin 0 0 sin n pi 0. ಸೊ ಎಲ್ಲ ಗ್ರಾಫ್ ಬರ್ದಿದ್ದೀನಿ. So sin x = 0 for all x = n pi values ಅಲ್ಲಿ 1 pi 2 pi 3 pi 0 -5 ಎಲ್ಲ ಕಡೆ 0 ಆಗಿರುತ್ತೆ. ಓಕೆ, ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಡೊಮೈನ್ ಇಸ್ r. ಸೊ ಯಾಕಂದ್ರೆ ಇಟ್ ಈಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಥ್ರೂ ಔಟ್ r. ಸೊ ಡೊಮೈನ್ ಇಸ್ r. ಅದ ರೇಂಜ್ ಅಂತಂದ್ರೆ ಅಲಾಂಗ್ y axis this is the range of what sin ಇಷ್ಟೇ ರೇಂಜ್. sin can never take outside one value. ಅಂದ್ರೆ 1 ಜಾಸ್ತಿ ಬರಲ್ಲ. ಸೊ ನೋಡಿ ನಾನೇನಾದ್ರು if I write like this sin x = 3 ಅಂತ ಬರೆದ್ರೆ ಇಟ್ ಈಸ್ ಮೀನಿಂಗ್ಲೆಸ್. ಓಕೆನಾ? ಸೊ ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ. ಹೌದಾನೆ? ಬಿಕಾಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin x is 1 ಅಂತ. ನಿಮಗೆ ಕೇಳ್ತಾನೆ ಸೊ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಏನು ಅಂತ ಕೇಳ್ತಾನೆ. ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಇದಕ್ಕೆ? ನಂಬರ್ ಆಫ್ ಸೊಲ್ಯೂಷನ್ಸ್ is 0. 0 not defined.
ಅಲ್ಲ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೆ ಎಷ್ಟು ಸೊಲ್ಯೂಷನ್ಸ್ಗಳಿದಾವೆ, ಯಾವ ವ್ಯಾಲ್ಯೂ solution. ನೋ ಸೊಲ್ಯೂಷನ್ ಅಂತ ಹೇಳಿ ಅಂದ್ರೆ This is ನಂಬರ್ ಆಫ್ ಸೊಲ್ಯೂಷನ್. sin inverse 3 values ಇಲ್ಲಿ. ಸೊ ಆ ತರ ಬರುತ್ತೆ, ಇದು ಗೊತ್ತಿರ್ಬೇಕು. ಅಂಡ್ ನೋಡಿ ಈಗ ರೇಂಜ್ ಆಫ್ ದಿಸ್ ಫಂಕ್ಷನ್ ಇಸ್ -1 to 1 ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ದಟ್ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ, this is the maximum value of sin. Okay, so maximum value of sin is 1 and minimum value of sin is -1. ಓಕೆನಾ? ನಿಮ್ಗೆ ಇವೆಲ್ಲ ಗ್ರಾಫ್ ಗೊತ್ತಿರ್ಬೇಕು, ಯಾಕಂತಂದ್ರೆ ಒಂದ್ಸರಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದ ಅಂತ ಅಂದ್ರೆ ಹಿಂಗೇನೋ ಯಾವ ತರ ಕೇಳಿದ್ದ ಅಂತ ಅಂದ್ರೆ ಲೆಟ್ s is equal to ಹಿಂಗ್ ಕೇಳಿದಾನೆ. ಸೊ s is equal to sin x such that 1 less than or equal to x less than or equal to 10 ಅಂತ ಕೊಟ್ಬಿಟ್ಟು ಸೊ ಫೈಂಡ್ ದ ಸುಪ್ರೀಮಮ್ ಆಫ್ ಎಸ್ ಅಂತ ಕೇಳಿದ್ದಾನೆ. ಸುಪ್ರೀಮಮ್ ಆಫ್ ಎಸ್ ಎಷ್ಟು ಏನಾಗುತ್ತೆ ಅಂತ ಕೇಳಿದ್ದ. ನಿಮ್ಗೆ ಇದನ್ನೆಲ್ಲ ವ್ಯಾಲ್ಯೂಸ್ ಹಾಕೊಂಡು ಚೆಕ್ ಆಗಲ್ಲ. ಇದನ್ನ sin x ಗ್ರಾಫ್ ಗೊತ್ತಿರ್ಬೇಕು. ಸೊ ಗ್ರಾಫ್ ಗೊತ್ತಿದ್ರೆ ವೆರಿ ಸಿಂಪಲ್. ಹೆಂಗ್ ಹೇಳ್ತೀರಾ, ಎಕ್ಸ್ ಅಂದ್ರೆ ಪೈ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ನಂಬರ್ ಅಲ್ಲಿ ಕೊಟ್ಟಿರ್ತಾನೆ. ಸೊ 1 to 10 ಅಂತ 1 to 10 ಅಂತಂದ್ರೆ ಪೈ ವ್ಯಾಲ್ಯೂ ಏನು ಅಪ್ರಾಕ್ಸಿಮೇಟ್ ತಗೊಳ್ಳಿ 3.14 ಅಲ್ವಾ. ಸೊ ಅಂದ್ರೆ ಇಲ್ಲಿಗೆ ಎಷ್ಟಿರುತ್ತೆ ವ್ಯಾಲ್ಯೂ, 3.14 ಇರುತ್ತೆ. 10 ಅಂದ್ರೆ ಎಲ್ಲಿ ಬರುತ್ತೆ, 2π ಅಂದ್ರೆ ಎಷ್ಟಾಗುತ್ತೆ, ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 6.2 ಏನೋ ಬರುತ್ತಲ್ವಾ. ಇಲ್ಲೆಲ್ಲೋ 10 ಅಂದ್ರೆ ಎಲ್ಲಿಂದ ಇಲ್ಲಿಗೆ 1 π/3.14/2 ಅಂದ್ರೆ ನಿಮ್ಗೆ 1.5 ಇಲ್ಲೆಲ್ಲಿಂದನೋ. ಓಕೆನಾ, ಇಲ್ಲೆಲ್ಲೋ ಅಲ್ವಾ. ಈ ಇಂಟರ್ವಲ್ ಅಲ್ಲಿ ಅವನು ಏನ್ ಕೇಳಿದಾನೆ, ಸುಪ್ರೀಮಮ್ ಆಫ್ ಎಸ್ ಅಂತ ಕೇಳಿದಾನೆ. ಇದರ ಸುಪ್ರೀಮಮ್ ಅಂತಂದ್ರೆ ನಿಮ್ಗೆ ಮುಂದೆ ಹೇಳ್ತೀನಿ ನಾನು, ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ದೊಡ್ಡ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂತ, ಯಾವ್ದು ಬರುತ್ತೆ ಆಬ್ವಿಯಸ್ಲಿ ಇಲ್ಲಿ ಏನ್ ಬರುತ್ತೆ, ಇಲ್ಲಿ 1 ಬರುತ್ತಲ್ವಾ. 1 ತಾನೆ ಇದರಲ್ಲಿ ವ್ಯಾಲ್ಯೂ ಮ್ಯಾಕ್ಸಿಮಮ್ 1. ಸೊ ಸುಪ್ರೀಮಮ್ ಆಫ್ ಎಸ್ ಇಸ್ 1. ಓಕೆನಾ. ಸೊ ಇನ್ಫಿಮಮ್ ಕೇಳ್ದ ಅಂತಂದ್ರೆ ಅವನು ಇನ್ಫಿಮಮ್ ಆಫ್ ಎಸ್ ಇಸ್ -1 ಅಂತ ಹೇಳ್ಬೇಕು ಅಷ್ಟೇ, ಮುಗಿದೋಯ್ತು. ಓಕೆನಾ. ಸೊ ನೀವು ಇದು ಗ್ರಾಫ್ ಗೊತ್ತಿರ್ಬೇಕು. ಅವಾಗ ಗ್ರಾಫ್ ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಪೀರಿಯಡ್ ಬಂದ್ಬಿಟ್ಟು 2π ಅಂತ ಹೇಳ್ತೀವಿ ಇದನ್ನ. ಸೊ ಅದೇನ್ ಬೇಡ, ಪೀರಿಯಡ್ ಅಂತಂದ್ರೆ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಗ್ರಾಫ್ ರಿಪೀಟ್ ಆಗ್ತಾ ಇರುತ್ತೆ ನೋಡೋದಕ್ಕೆ, ಅದು ಪೀರಿಯಡ್ 2π ಅಂದ್ರೆ ಆಫ್ಟರ್ ಎವ್ರಿ 2π ಇಂಟರ್ವಲ್ಸ್ ಏನಾಗುತ್ತೆ, ಸೇಮ್ ವ್ಯಾಲ್ಯೂಸ್ ಬರ್ತಾ ಇರ್ತವೆ 2πಗೆ. ಓಕೆನಾ. ಅಂದ್ರೆ sin 1 ಡಿಗ್ರಿ ಏನ್ ಬರುತ್ತೋ sin 361 ಡಿಗ್ರಿಗೂ ನಿಮ್ಗೆ ಅದೇ ವ್ಯಾಲ್ಯೂ ಬರ್ತಾ ಇರುತ್ತೆ. ಓಕೆ, ಆ ತರ. ಸೊ ಆಡ್ ಫಂಕ್ಷನ್ ಇದು ಆಕ್ಚುಲಿ ಆಡ್ ಫಂಕ್ಷನ್ ಡೆಫಿನೇಷನ್ ಬಂದ್ಬಿಟ್ಟು f of -x is equal to -f of x ಆಗುತ್ತೆ. ಇದು ಆಡ್ ಫಂಕ್ಷನ್. ಎಷ್ಟು ನಿಮಗೆ ಸೈನ್ ಬಗ್ಗೆ ಗೊತ್ತಿರ್ಬೇಕು, ಸೈನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇದು ಸ್ಟ್ಯಾಂಡರ್ಡ್ ಸೈನು ಕಾಸು ಟ್ಯಾನ್ ಚೆನ್ನಾಗಿ ತಿಳ್ಕೊಳ್ಳಿ. ಕಾಸ್ ಅಂತಂದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಸೈನ್ ಓನ್ಲಿ, ಬಟ್ ಏನಾಗುತ್ತೆ ಅಂತ ಅಂದ್ರೆ 0 ಹತ್ರ ಉಲ್ಟಾ ಬರುತ್ತೆ. 0 ಹತ್ರ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಿ 0,1 ಇರುತ್ತೆ. ಸೊ ಲೈಕ್ ದಟ್ ಇಟ್ ಕಂಟಿನ್ಯೂಸ್ ಇನ್ ದಿಸ್ ವೇ. ಸೊ ಇದನ್ನ ನೋಡ್ತಾ ಹೋದ್ರೆ ಡೊಮೈನ್ ಏನ್ ಬರುತ್ತೆ ನಿಮ್ಗೆ, ಆರ್ ಬರುತ್ತೆ. ರೇಂಜ್ ಬಂದ್ಬಿಟ್ಟು ರೇಂಜ್ ಇಸ್ ಆಲ್ಸೋ ಸೇಮ್ ಥಿಂಗ್. ಸೊ -1 to 1 ಬರುತ್ತೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಐ ಮೇಡ್ ಎ ಮಿಸ್ಟೇಕ್. ರೆಕಾರ್ಡಿಂಗ್ ಆನ್ ಆಗಿದೆಯಾ? ಇಲ್ಲ ಅನ್ಕೊಂತೀನಿ. ಸರ್ ಆನ್ ಆಗಿದೆ. ಆನ್ ಇದೆ ಸರ್. ಓಕೆ. ಅಂದ್ರೆ ಕಾಸ್ ಎಕ್ಸ್ ಯಾವಾಗ 0 ಆಗುತ್ತೆ ಅಂತ ಅಂದ್ರೆ x is equal to 2n ಆಡ್ ಮಲ್ಟಿಪಲ್ಸ್ ಆಫ್ 5/2 ನಲ್ಲಿ 0 ಆಗುತ್ತೆ. ಸೊ ಇಟ್ ಇಸ್ ಎನ್ ಈವನ್ ಫಂಕ್ಷನ್ ಬಿಕಾಸ್ ಕಾಸ್ ಆಫ್ -x is cos x only. ಸೊ ಇಷ್ಟು ವ್ಯಾಲ್ಯೂ ಗೊತ್ತಿರಬೇಕು. ಕ್ಲಿಯರ್ ಆಯ್ತಾ? ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಈಗ ನಿಮಗೆ ಕೇಳ್ತಾನೆ, ಈಗ ಯಾವ್ದೋ ಒಂದು ಸೆಟ್ ಡಿಪೆಂಡ್ ಮಾಡ್ತಾನೆ, ಎಕ್ಸಸೈಸ್ ಸೆಟ್ ಕಾಸ್ ಎಕ್ಸ್ ಅಂತ ಕೊಟ್ಬಿಟ್ಟು ಸುಪ್ರೀಮ್ ಇನ್ಕಮ್ ಅಂತ ಕೇಳ್ತೀನಿ. ನೋಡೋಣ ಹೆಂಗೆ ಆನ್ಸರ್ ಮಾಡ್ತಾರೆ. 5/2 -5/2 lesser than x lesser than 0 ಅಂತ ಕೇಳ್ತಾನೆ. ಓಕೆ, now what is the supreme of this? ಗ್ರೇಟೆಸ್ಟ್ ವ್ಯಾಲ್ಯೂ, ದೊಡ್ಡ ವ್ಯಾಲ್ಯೂ ಯಾವುದು ಅಂತ. ಅದು ಟೆಕ್ನಿಕಲ್ ಮೀನಿಂಗ್ ಹೇಳ್ತೀನಿ. ಸುಪ್ರೀಂ ಬರುತ್ತೆ 1 ಆಗಲ್ಲ. ಇವಾಗ ಜಸ್ಟ್ ಸುಮ್ಮನೆ ಸುಪ್ರೀಮಮ್ ಅಂತ ಅಂದ್ರೆ ಏನಾಗುತ್ತೆ, ಸುಪ್ರೀಮಮ್ ಇಸ್ 1. ಸೊ ಇನ್ಫಿಮಮ್ ಇಸ್ -1. no, it is 0. Yes sir. Because I have taken the value Sin -5/2 cos 5/2 0. No,
ನಾನು ಈ ಪೋರ್ಷನ್ ಅಲ್ಲಿ ಮಾತ್ರ ತಗೋತಾ ಇದೀನಿ ಗ್ರಾಫ್ ನ. ಈ ಪೋರ್ಷನ್ ಅಲ್ಲಿ ಗ್ರಾಫ್ ಎಲ್ಲಿಂದ ಎಲ್ಲಿಗಿದೆ ಇಷ್ಟು ಮಾತ್ರ ಇದೆ ಗ್ರಾಫ್. ಅಂದ್ರೆ ಒಂದ್ಸರಿ ಅಟ್ಟೈನ್ ಆಗುತ್ತೆ ಹೈಯೆಸ್ಟ್ ವ್ಯಾಲ್ಯೂಗೆ, ಅದಾದ್ಮೇಲೆ ಇಲ್ಲಿಗೆ ಬರುತ್ತಷ್ಟೇ ಮಿನಿಮಮ್. ಅಂದ್ರೆ ಈ ಕೆಳಗಡೆ ಹೋಗಲ್ಲ, ಕೆಳಗಡೆ ತಗೊಳಂಗಿಲ್ಲ. ಯಾಕಂತ ಅಂದ್ರೆ ನಮಗೆ ಒಂದು -90 ಮಾತ್ರ ಕೇಳಿರೋದು. ಸೊ ಹಂಗಾಗಿ ಈ ತರ ಹೇಳ್ತಾರೆ. tan x ಫಂಕ್ಷನ್ ಈ ತರ ಇರುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್ tan x ಫಂಕ್ಷನ್. ಸೊ tan x ಅಂದ್ರೆ ಎಲ್ಲೆಲ್ಲಿ 0 ಆಗುತ್ತೆ ಅನ್ನೋದು ಒಂದು ನೆನ್ಪಿಟ್ಕೊಂಡ್ಬಿಡಿ. ನೋಡಿ, sin x ಫಂಕ್ಷನ್ n π ನಲ್ಲಿ 0 ಆಗುತ್ತೆ. ಕಾಸ್ ಬಂದ್ಬಿಟ್ಟು ಆಡ್ ಮಲ್ಟಿಪಲ್ಸ್, ಅಂದ್ರೆ ಆಡ್ ಅಂದ್ರೆ 2n+1 π/2 ನಲ್ಲಿ 0 ಆಗುತ್ತೆ. ಟ್ಯಾನ್ ಬಂದ್ಬಿಟ್ಟು ಇದು ಕೂಡ n π ನಲ್ಲೇ 0 ಆಗುತ್ತೆ. n π ನಲ್ಲಿ x ನ ಟಚ್ ಮಾಡುತ್ತೆ ಅಂತ. x ನ ಟಚ್ ನೋಡಿ, π/2 ಇದೆ ಈ ಕಡೆ, ಇಲ್ಲಿ 0 ಇದೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ವೇರ್ tan x becomes 0. ಸೊ ಅಂಡ್ x ಟೆನ್ಸ್ ಟು π/2, x ಆಲ್ಮೋಸ್ಟ್ π/2 ಹೋಗ್ತಾ ಇದ್ರೆ y ಟೆನ್ಸ್ ಟು ಇನ್ಫಿನಿಟಿ ಆಗುತ್ತೆ. ದ ಫಂಕ್ಷನ್ ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಗ್ರಾಫ್, as x tends to infinity, sorry, as x tends to π/2, so y tends to ಏನಾಗ್ತಿದೆ ಅಲ್ಲಿ ಇನ್ಫಿನಿಟಿ ಹತ್ರ ಹೋಗ್ತಾ ಇದೆ. ಓಕೆ, ಇವನ್ ಫಾರ್ x tends to -infinity, -π/2, x tends to -infinity. ಸೊ x tends to -π/2 ಆದಾಗ y tends to -infinity ಹತ್ರ ಹೋಗ್ತಾ ಇದೆ. ಸೊ ಈ ತರ ನಿಮ್ಗೆ ವ್ಯಾಲ್ಯೂಸ್ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ದಿಸ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. ನೋಡಿ, ಸೈನ್ ಫಂಕ್ಷನ್ ಕಂಟಿನ್ಯೂಸ್ ಇದೆ, ನೆನ್ಪಿಟ್ಕೊಳ್ಳಿ. ಕಂಟಿನ್ಯೂಟಿನಲ್ಲೂ ಬರುತ್ತೆ, ಇವೆಲ್ಲ ಗೊತ್ತಿರ್ಬೇಕು. ಟಕ 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 ಗ್ರಾಫ್ ನೋಡ್ತಾ ಇರ್ಬೇಕು, ಹಂಗೆ ಇಮ್ಯಾಜಿನೇಷನ್ ಮಾಡ್ತಾ ಇರ್ಬೇಕು. ಸೈನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಎಲ್ಲೂ ಡಿಸ್ಕಂಟಿನ್ಯೂಟಿ ಇಲ್ಲ. ಕಾಸ್ ಇಸ್ ಕಂಟಿನ್ಯೂಸ್, ಟ್ಯಾನ್ ಇಸ್ ಡಿಸ್ಕಂಟಿನ್ಯೂಸ್. ವೇರ್ ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಂತಂದ್ರೆ ಆಡ್ ಮಲ್ಟಿಪಲ್ಸ್, ಅಂದ್ರೆ 2n+1 π/2 ಏನ್ ಬರುತ್ತೆ, ಸೊ ಅಲ್ಲಿ ಇದು ಡಿಸ್ಕಂಟಿನ್ಯೂಸ್ ಇದೆ. ಯಾಕೆಂದ್ರೆ ನಾವು ಬೇಕಾದ್ರೆ ಟ್ಯಾನ್ ನ ಏನಂತ ಬರೀಬಹುದು, ಟ್ಯಾನ್ x ನ ಸೈನ್ ಬೈ ಕಾಸ್ ಅಂತ ಬರೀಬಹುದು. ಕಾಸ್ ಎಲ್ಲೆಲ್ಲಿ 0 ಆಗುತ್ತೆ ಅದೇ ತಾನೇ ಪಾಯಿಂಟ್ ನಲ್ಲಿ ಪ್ರಾಬ್ಲಮ್. ಅಂದ್ರೆ ಯಾವತ್ತು ಯಾವ್ದೋ ಒಂದು ಫಂಕ್ಷನ್ಗೆ ಪ್ರಾಬ್ಲಮ್ ಏನಂತಂದ್ರೆ ಡಿನಾಮಿನೇಟರ್ ಯಾವಾಗ 0 ಆಗುತ್ತೋ ಅದೇ ಪ್ರಾಬ್ಲಮ್. ಅಂದ್ರೆ ಕಾಸ್ x 0 ಆಗ್ಬಾರ್ದು. ಕಾಸ್ x 0 ಯಾವಾಗ ಆಗುತ್ತೆ ಅಂತ ಅಂದ್ರೆ 2n+1 π/2 ನಲ್ಲಿ 0 ಆಗುತ್ತೆ ಕಾಸ್. ಅಂದ್ರೆ ಆಡ್ ಮಲ್ಟಿಪಲ್ಸ್ ಆಫ್ π/2 ನಲ್ಲಿ ಕಾಸ್ 0 ಆಗುತ್ತೆ. ಸೊ ಹಂಗಾಗಿ ದೋಸ್ ಆರ್ ದ ಪ್ರಾಬ್ಲಮ್ ಪಾಯಿಂಟ್ಸ್ ಈ ಟ್ಯಾನ್ಗೆ. ಸೊ ಅಲ್ಲಿ ಟ್ಯಾನ್ಗೆ ಡಿಫೈನ್ ಆಗಲ್ಲ 90ಗೆ, ಆಡ್ ಮಲ್ಟಿಪಲ್ಸ್ ಆಫ್ 90ಗೆ ಅದು ಟ್ಯಾನ್ ಡಿಫೈನ್ ಆಗಲ್ಲ. ದೀಸ್ ಆರ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಓಕೆನಾ? ಸೊ ಈ ತರ ಕೊಡ್ತಾನೆ, ಅದನ್ನ ನೋಡ್ಬೇಕು. ನೋಡಿ, ಅಂದ್ರೆ ಅವನು ಏನೇ ಒಂದು ಕ್ವಶನ್ ಕೊಟ್ಟಾಗ ಅವನಿಗೆ ಎಕ್ಸ್ಗೆ ಕಂಡೀಷನ್ ಕೊಟ್ಟಿರ್ತಾನೆ ಅವನು. ನೀವು ಫುಲ್ ಗ್ರಾಫ್ ನೋಡಂಗಿಲ್ಲ. ಅಂದ್ರೆ ನಾ ಸಪೋಸ್ ಅವ್ನು ಏನಾದ್ರು ಕೊಟ್ರೆ ಹಿಂಗೆ ಟ್ಯಾನ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಹಿಂಗ್ ಕೊಟ್ಟ ಅಂತ ಅಂದ್ರೆ 0, π/4 ಅಂತ ಕೊಟ್ಟ ಅಂದ್ರೆ ಹೆಂಗ್ ತಗೋತೀರಾ? ಎಕ್ಸ್ ಬಿಲಾಂಗ್ಸ್ ಟು 0, π/4 ಅಂತಂದ್ರೆ ನೋಡಿ, ಇದು π/2 ಇದೆಯಲ್ಲ, ಇದು ಗ್ರಾಫ್ ಯಾವುದು ನೋಡಿ, ಇಲ್ಲಿಂದ ಇದ್ರಲ್ಲಿ ಅರ್ಧ, 90 ನಲ್ಲಿ ಅರ್ಧ ಅಂದ್ರೆ 45 ಇಲ್ಲಿ ಬರುತ್ತೆ. ಸೊ ಈಗ ಇಷ್ಟೇ ಗ್ರಾಫ್, ಅದು ಇಷ್ಟೇ ಗ್ರಾಫ್ ನ ಕನ್ಸಿಡರ್ ಮಾಡ್ಕೋಬೇಕು ನೀವು. ಈಗ ದಿಸ್ ಇಸ್ ದ ಗ್ರಾಫ್, ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್. ಈಗ ಮುಕ್ಕಿದ ಏನು ಬರೆಯಂಗಿಲ್ಲ. ಅಂದ್ರೆ ಅವ್ನು ಎಕ್ಸ್ ಅಂದ್ರೆ ಎಕ್ಸ್ ತಾನೆ, ಡೊಮೈನ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ತಾನೆ. ಎಕ್ಸ್ ಗೆ ಏನಾದ್ರು ಒಂದು ಕಂಡೀಷನ್ ಆಗ್ತಾನೆ ಅಂತ ಅಂದ್ರೆ ಅವನು, ಅವಾಗ ಯು ಹ್ಯಾವ್ ಟು ಇಮ್ಯಾಜಿನ್ ದ ಗ್ರಾಫ್ ಇನ್ ದಟ್ ಇಂಟರ್ವಲ್ ಓನ್ಲಿ. ಅಂದ್ರೆ ರಿಮೈನಿಂಗ್ ಪಾರ್ಟ್ ಬಗ್ಗೆ ನೀವೇನು ಮಾತಾಡಂಗಿಲ್ಲ. ಯಾಕಂದ್ರೆ ಎಕ್ಸ್ ಅವನು ಇಷ್ಟರಲ್ಲಿ ಮಾತ್ರ ರೀಜನ್ ಆಫ್ ಇಂಟ್ರೆಸ್ಟ್ ಅವನು ಇಷ್ಟರಲ್ಲಿ ಮಾತ್ರ ಕೊಟ್ಟಿರ್ತಾನೆ. ಸೊ ಅವಾಗ ಇದನ್ನ ಮಾತ್ರ ತಗೋಬೇಕು. ಆವಾಗ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇದಕ್ಕೆ ನಾವು ಸುಪ್ರೀಂ ಕೇಳ್ತಾನೆ. ವಾಟ್ ಇಸ್ ದ ಸುಪ್ರೀಂ ಆಫ್ ದಿಸ್? ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಇಂಟರ್ವಲ್ ಇಸ್ ಇಲ್ಲೆಲ್ಲ ಬರುತ್ತೆ. ಸಮ್ವೇರ್ ಹಿಯರ್ ಆಬ್ವಿಯಸ್ಲಿ ಇಟ್ ಇಸ್ 1, ನಮಗೆ ಗೊತ್ತಿದೆ. ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಲ್ಲ, ಆ ತರ ಬರೆಯಂಗಿಲ್ಲ. ಸುಪ್ರೀಂ ಅಂತ ಹೇಳ್ಬೋದು ನಾವು, ಯಾಕಂದ್ರೆ ಓಪನ್ ಇಂಟರ್ವಲ್ ಆಗಿರೋದ್ರಿಂದ π/4 ಹಾಕೋಂಗಿಲ್ಲ. ಬಟ್ ಸುಪ್ರೀಂಗೆ π/4 ಹಾಕೋದು. ಸೊ π/4ಗೆ 1 ಆಗುತ್ತೆ. 0 ಹಾಕಿದ್ರೆ ಏನಾಗುತ್ತೆ? 0 ಬರುತ್ತೆ. ದಿಸ್ ಇಸ್ 0 ಅಂದ್ರೆ, ಸೊ ದಿಸ್ ಇಸ್ ದ ರೇಂಜ್. ಓಕೆನಾ? ಈ ರೇಂಜ್ ಏನು ಅಂತ ಕೇಳಿದ್ರೆ ಇದ್ರ ಫಂಕ್ಷನ್ ಏನ್ ರೇಂಜ್? 0, 1 ಅಂತ ಹೇಳ್ಬೇಕು. ಓಕೆ, ಬಟ್ ಈ ಇಂಟರ್ವಲ್ಗೆ 0, 1 ರೇಂಜ್. ಓಕೆನಾ? ನಾನು ಹೇಳ್ತಿರೋದು ವಾಟ್ ಇಸ್ ದ ಈಗ ಕೊಟ್ಬಿಟ್ಟು f(x) = tan x ಫಾರ್ ಆಲ್ x ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್, ವಾಟ್ ಇಸ್ ದ ರೇಂಜ್ ಅಂತ ಕೇಳೋದು ನೀವು ಹೇಳ್ಬೇಕು. ಅವಾಗ 0, 1 ಅಂತ ಹೇಳ್ಬೇಕು. ಅವನೇನು ಕೊಟ್ಟಿಲ್ಲ ಅಂತಂದ್ರೆ ವಾಟ್ ಇಸ್ ದ ರೇಂಜ್? ಕಂಪ್ಲೀಟ್ ಫುಲ್ ಇದೆ ಗ್ರಾಫ್, R ಇದೆ. ಓಕೆನಾ? ಸೊ ಪೀರಿಯಡ್ ಇಸ್ π, ಅಂದ್ರೆ ಎವ್ರಿ π. ಸೊ ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಇಂಟರ್ವಲ್? ಇಟ್ ಇಸ್ π. ಸೊ ಲೆಂತ್ ಆಫ್ ಈಚ್ ಇಂಟರ್ವಲ್ ಇಸ್ π ಬರ್ತಾ ಇದೆ, ಅಂದ್ರೆ ಪೀರಿಯಡ್ ಇಸ್ π. ಸೊ ದಿಸ್ ಇಸ್ ಅನ್ ಆಡ್ ಫಂಕ್ಷನ್. ಇದರ ಆಗುತ್ತೆ. ಕಾಟು ಸೇಮ್, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ನೀವು ನೋಡ್ಕೊಳ್ಳಿ ಒಂದ್ಸರಿ. ಇದು ರಿವರ್ಸ್ ಇರುತ್ತೆ.
ಟ್ಯಾನ್ಗೂ ಕಾಟ್ಗೂ ಇಷ್ಟ ಡಿಫ್ರೆನ್ಸ್. ಅಂದ್ರೆ ಇಲ್ಲಿ ಕಾಟ್ ಅಂದ್ರೆ ಏನ್ ಹೇಳಿ, ಕಾಸ್ ಬೈ ಸೈನ್ ಆಗುತ್ತೆ. ಅಂದ್ರೆ ಕಾಟ್ ಯಾವಾಗ ಪ್ರಾಬ್ಲಮ್ ಕೊಡುತ್ತೆ ಅಂದ್ರೆ ಸೈನ್ 0 ಆದಾಗ. ಸೈನ್ ಯಾವಾಗ 0 ಆಗುತ್ತೆ, ಸೈನ್ ಯಾವಾಗ 0 ಆಗುತ್ತೆ, 0 ಆಗುತ್ತೆ. ಎನ್ ಪೈ ಅಂದ್ರೆ ಎನ್ ಪೈ ವ್ಯಾಲ್ಯೂಸ್ ಅಲ್ಲಿ 0 ಆಗುತ್ತೆ ಅಂತ ಗೊತ್ತಿರಬೇಕು. ಏನೋ ತಪ್ಪು ಮಾಡಿದ್ದೀನಲ್ಲ, ಗ್ರಾಫು ಇದು ತಪ್ಪಿದೆ, ಅದ ಇಲ್ಲ. ಎಸ್ ಸರ್. ಸರ್ ಅದು ಪೈಗೊಂದು ಅಲ್ಲ ಕರೆಕ್ಟ್ ಆಗಿದೆ ಗ್ರಾಫ್ ಇದು ಕರೆಕ್ಟ್ ಒಂದು ಕರೆಕ್ಟ್ ಇಲ್ಲ ಕರೆಕ್ಟ್ ಆಗಿದೆ. ಅಂದ್ರೆ ಕರೆಕ್ಟ್ ಇದೆ ಸರ್. ಸೈನ್ಗೆ ಎನ್ ಪೈ ಕೊಟ್ರೆ ಡಿಫೈನ್ ಆಗಲ್ಲ ಅಂದ್ರೆ ಇನ್ಫಿನಿಟಿ ಹತ್ರ ಹೋಗುತ್ತೆ. ಅಂದ್ರೆ ಅಟ್ 0 ಇಟ್ ಟೆನ್ಸ್ ಟು ಇನ್ಫಿನಿಟಿ, ಅಟ್ ಪೈ ಇಟ್ ಟೆನ್ಸ್ ಟು ಇನ್ಫಿನಿಟಿ. ಆ ತರ 0 ಹತ್ರ ಗ್ರಾಫ್ ಅಲ್ಲಿ ಇದೆ ನೋಡಿ ಇನ್ಫಿನಿಟಿ ಇದ್ರೆ, ಅಂದ್ರೆ ಇಲ್ಲಿ 0 ಕೊಡಂಗಿಲ್ಲ ಅಂತ, ಎಕ್ಸ್ 0 ಕೊಡಂಗಿಲ್ಲ ನೀನು ಅಂತ ಅದ್ರ ಅರ್ಥ. ಸೇಮ್ ಆಸ್ ಇಟ್ ಇಸ್ ಡೊಮೈನ್ ಇಸ್ ಆರ್ ಮೈನಸ್ ಎನ್ ಪೈ ವ್ಯಾಲ್ಯೂಸ್. ಡೊಮೈನ್ ಬಂದ್ಬಿಟ್ಟು ಪೀರಿಯಡ್ ಪೈ ಆಗುತ್ತೆ, ರೇಂಜ್ ಬಂದ್ಬಿಟ್ಟು ಏನಾಗುತ್ತೆ ಅಗೇನ್ ಸೇಮ್ ಆರ್ ಓನ್ಲಿ. ಯಾವಾಗ 0 ಆಗುತ್ತೆ, π/2 ಆಡ್ ಮಲ್ಟಿಪಲ್ಸ್ ಆಫ್ 19 0 ಆಗುತ್ತೆ ಅಷ್ಟೇ ಅಂತ ಹೇಳಿ. ಕೊಸಿಕೆಂಟ್ ಮತ್ತೆ ಸೀಕೆಂಟ್ ಅಂತ ಬರುತ್ತೆ. ಕೊಸಿಕೆಂಟ್ ಅಂತಂದ್ರೆ 1/sin ಅಂತ ಬರೀಬಹುದು. 1/sin ಅಂದ್ರೆ ಸೈನ್ ಯಾವಾಗ 0 ಆಗುತ್ತೆ ಅದು ಪ್ರಾಬ್ಲಮ್ ಪಾಯಿಂಟ್ಸ್. ಸೊ ಅದಕ್ಕಿಂತ ನೀವು ಕೊಸಿಕೆಂಟ್ ಗ್ರಾಫ್ ಬಟ್ಟ ಮಾಡೋದು ಹೆಂಗಪ್ಪ ಅಂತ ಅಂದ್ರೆ, ನಿಮ್ಗೆ ಈ ಸೈನ್ ಗ್ರಾಫ್ ನ ಹಾಕೊಂಡ್ಬಿಟ್ಟು ಅದಾದ್ಮೇಲೆ ಅದ್ರದ್ದು ಏನಿದೆ ಟ್ರಫ್ ಮತ್ತೆ ಇನ್ನೊಂದು ಏನಂತಾರಲ್ಲ, ಅದು ಏನಂತಾರಲ್ಲ, ಕ್ರಸ್ಟ್ ಮತ್ತೆ ಟ್ರಫ್ ಇರುತ್ತಲ್ಲ. ಸೊ ಅಲ್ಲಿ ಈ ತರ ಹೇಳ್ಕೊಂಡು ಹೋಗಿ ನಿಮ್ಗೆ ನೋಡಿ, ನಾನು ಡಾಟೆಡ್ ಲೈನ್ ಹಾಕಿದ್ದೀನಿ, ದಟ್ ಈಸ್ ಸೈನ್ ಕರ್ವ್. ಸೊ ಅದ್ರ ಮೇಲೆ ಈ ತರ ಹಾಕಿದ್ವಲ್ಲ, ಸೊ ಅದು ಕೊಸಿಕೆಂಟ್ ಆಗುತ್ತೆ. ಅವಾಗ ಇದನ್ನೆಲ್ಲ ಅಳಿಸ್ಬಿಟ್ರೆ ಉಳಿಯೋದೇನಾಗುತ್ತೆ, ಕೊಸಿಕೆಂಟ್ ಆಗುತ್ತೆ. ನಾವು ಇದನ್ನ ನೋಡ್ತಿದ್ದಂಗೆ ನಮ್ಗೆ ಏನ್ ಗೊತ್ತಾಗುತ್ತೆ, ಡೊಮೈನ್ ಇಸ್ ವಾಟ್, ಎಕ್ಸ್ ಏನ್ ಬೇಕಾದ್ರೆ ಹಾಕು, ಬಟ್ ಸೈನ್ ಎಕ್ಸ್ 0 ತರ ಹಾಕ್ಬೇಡ. ಅಂದ್ರೆ ಡಿನಾಮಿನೇಟರ್ 0 ಆಗ್ಬಾರ್ದು, ಅಂದ್ರೆ ಎನ್ ಪೈ ಕೊಡಂಗಿಲ್ಲ. ಡೊಮೈನ್ ಆಫ್ ಕೊಸಿಕೆಂಟ್ ಇಸ್ ಆರ್ ಮೈನಸ್ ಎನ್ ಪೈ ಆಗುತ್ತೆ. ರೇಂಜ್ ಬಂದ್ಬಿಟ್ಟು ನೋಡಿ, ಈಗ ರೇಂಜ್ ಇಸ್ ರಿವರ್ಸ್, ಆರ್ ಮೈನಸ್ ಟೋಟಲ್ ಎಲ್ಲ ವ್ಯಾಲ್ಯೂಸ್ ಸಟೇನ್ ಆಗುತ್ತೆ, ಬಟ್ ಇಲ್ಲಿಂದ ಇಲ್ಲಿಗೆ ಏನ್ ವ್ಯಾಲ್ಯೂಸ್ ಇದೆ ಇಲ್ಲಿರೋ ವ್ಯಾಲ್ಯೂಸ್ ತಗೊಳ್ಳಲ್ಲ. ಕೊಸಿಕೆಂಟ್ ಎಕ್ಸ್ ಕ್ಯಾನ್ ನೆವರ್ ಬಿಕಮ್ಸ್ ದೀಸ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ ಏನಿದಾವೆ ಈ ವ್ಯಾಲ್ಯೂಸ್ ಬರೋಲ್ಲ. ಅದ್ ಬಿಟ್ಟು ಮೈನಸ್ ಇದೆಯಲ್ಲ -1,1 ಆರ್ ಮೈನಸ್ -1,1 ಇಸ್ ದ ರೇಂಜ್. ನಿಮ್ಗೆ ಏನಾದ್ರು ಕೊಸಿಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟು ಸೊಲ್ಯೂಷನ್ಸ್ ಹೇಳಪ್ಪ ಅಂತ ಅಂದ್ರೆ ಏನಂತ ಹೇಳ್ಬೇಕು, ಅಲ್ಲ ಕೊಸಿಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು -1/2 ಅಂತ ಕೊಟ್ಟೆ ಅಂತ ಹೇಳ್ಕೊಳ್ಳಿ. ನೆವರ್ ಪಾಸಿಬಲ್, ಪಾಸಿಬಲ್ ಆಗಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಯಾಕೆ ಕೊಸಿಕೆಂಟ್ ಎಕ್ಸ್ -1/2 ಅಂತ ಅಂದ್ರೆ ಅದ್ರ ಅರ್ಥ ರೆಸಿಪ್ರೋಕಲ್ ಮಾಡಿದ್ರೆ ಸೈನ್ ಆಗಿದೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು -2. ಸೈನ್ ಎಕ್ಸ್ ಕ್ಯಾನ್ ನೆವರ್ ಬಿಕಮ್ -2 ಇನ್ ದ ಸೆನ್ಸ್ ಕೊಸಿಕೆಂಟ್ ಎಕ್ಸ್ ಕ್ಯಾನ್ ನೆವರ್ ಬಿಕಮ್ -1/2. ಸೈನ್ ಮತ್ತೆ ಕೊಸಿಕೆಂಟ್ ಎರಡು ರೆಸಿಪ್ರೋಕಲ್. ಸೀಕೆಂಟ್ ಸೇಮ್, ಇಟ್ ಇಸ್ ದ ಕಾಸ್ ರೆಸಿಪ್ರೋಕಲ್. ಅದನ್ನ ನೀವು ನೋಡ್ಕೊಳ್ಳಿ, ಓಕೆನಾ. 10 ಮಿನಿಟ್ಸ್ ಕೆಲ್ಸಕ್ಕೆ ಹೋಗೋರೆಲ್ಲ ಹೋಗ್ರಿ, ಟೂರ್ ವಿಡಿಯೋಸ್ ಇರುತ್ತೆ, ವಿಡಿಯೋಸ್ ನೋಡ್ಕೊಳ್ಳಿ. ಇನ್ವೆಸ್ಟಿಗ್ನೋಮೆಟ್ರಿಕ್ಗೆ ಡೊಮೈನ್ ರೇಂಜ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಇದನ್ನ ಕಾನ್ಸಂಟ್ರೇಟ್ ಮಾಡಿ. ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳಿ ವೈಂಡ್ ಅಪ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಯಾವ್ದು ಹೇಳಿ, ನಾನು ಏನಿದೆ ಅದ್ರಲ್ಲಿ ಚಾಪ್ಟರ್ಸ್ಗಳು, ಆ ಚಾಪ್ಟರ್ಸ್ ಅಕಾರ್ಡಿಂಗ್ಲಿನೇ ಮಾಡ್ಕೊಂಡು ಹೋಗ್ತಿರ್ತೀನಿ, ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಫಸ್ಟ್ ಇದು ಬಂದ್ಬಿಟ್ಟು ಈಗ ನಾವೇನ್ ಮಾಡಿದ್ವಿ, ಇವೆಲ್ಲ ಬೇಸಿಕ್ ಮಾತಾಡ್ತಾ ಇರೋದು, ಈಗ ಫುಲ್ ಕಂಪ್ಲೀಟ್ಲಿ ಬೇಸಿಕ್ ಇವಾಗ ಮಾತಾಡ್ತಾ ಇರೋದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಆಕ್ಚುಯಲ್ ರಿಯಲ್ ನಂಬರ್ ಸಿಸ್ಟಮ್ ಅಂತ ತಗೋತೀನಿ. ಅಲ್ಲಿ ನಿಮ್ಗೆ ಸುಪ್ರೀಮಮ್, ಇನ್ಫಿಮಮ್, ಮತ್ತೆ ಆರ್ಕಿಮಿಡಿಯನ್ ಪ್ರಿನ್ಸಿಪಲ್ ಅಂತ ಬರುತ್ತೆ, ಕಂಪ್ಲೀಟ್ನೆಸ್ ಅಂತ ಬರುತ್ತೆ, ಯಾವಾಗ ಒಂದು ಸೆಟ್ ನ ಕಂಪ್ಲೀಟ್ ಅಂತ ಕರಿತೀವಿ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೀವಿ. 3ನೇ ಚಾಪ್ಟರ್ ಅಂತ ಹೇಳಿದೀನಿ, ಕೌಂಟಬಿಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್, ಕೌಂಟಬಿಲಿಟಿ. ಸೊ ಅದಾದ್ಮೇಲೆ ನಿಮ್ಗೆ ಟಪಾಲಜಿ ಬಗ್ಗೆ ಮಾತಾಡ್ತೀವಿ, ಆರಲ್ಲಿ ಹೆಂಗೆ ಟಪಾಲಜಿ ಡಿಫೈನ್ ಮಾಡ್ತೀವಿ, ಇದೆಲ್ಲ ಆರ್ಡ್ರಲ್ಲಿ ಹೋಗ್ತಾ ಹೋಗೋಣ, ಒಂದೊಂದೇ ಕನೆಕ್ಷನ್ ಕೊಟ್ಕೊಂಡು ಮಾಡೋಣ, ಏನ್ ತೊಂದರೆ ಏನಿಲ್ಲ, ಓಕೆನಾ. ಬಟ್ ನಿಮ್ಗೆ ಬೇಸಿಕ್ಸ್ ಅರ್ಥ ಆಗಿದ್ರೆ ನಿಮ್ಗೆ ಏನೇ ಓದಿದ್ರು ಏನೇ ಕೇಳಿದ್ರು ಅರ್ಥ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಟ್ರಾನ್ಸ್ಫಾರ್ಮೇಶನ್, ಗ್ರಾಫ್ದು ಟ್ರಾನ್ಸ್ಫಾರ್ಮೇಶನ್ ಮಾಡೋದು ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಅಂದ್ರೆ ಯಾವತ್ತಾದ್ರೂ ಎಫ್ ಆಫ್ ಎಕ್ಸ್ ಪ್ಲಸ್ ಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ಎ ಬೆಲೆ ಯಾವುದು -0 ತಗೊಳ್ಳೋಣ. ಅವಾಗ ಹೆಂಗೆ ಗ್ರಾಫ್ ನ ಶಿಫ್ಟ್ ಮಾಡ್ಬೇಕಂದ್ರೆ, ಶಿಫ್ಟ್ ದ ಗ್ರಾಫ್ ಎಫ್ ಆಫ್ ಎಕ್ಸ್ ಅಪ್ವರ್ಡ್ ಥ್ರೂ ಎ ಯೂನಿಟ್ಸ್ ಅಂತ. ಇಲ್ಲಿ ಮೈನಸ್ ಬಂತು ಅಂದ್ರೆ -a ಎಷ್ಟು ಕೆಳಗಡೆ ತಗೊಂಡ್ಬನ್ನಿ ಅಂತ ಗ್ರಾಫ್. ಅಂದ್ರೆ ನಮ್ಗೆ ಈಗ ಸಪೋಸ್ ನೋಡಿ, ಈಗ ಸಿಂಪಲ್ ಒಂದು ಗ್ರಾಫ್ ಹೊಡಿದ, ಈಗ e⁻x+1 ಗ್ರಾಫ್ ಹೆಂಗಿರುತ್ತೆ ಅಂತ ನಾನು ಚೆಕ್ ಮಾಡಕ್ ಹೊರಟಿದ್ದೀನಿ. ಈಗ
ಇ ಪವರ್ ಎಕ್ಸ್ ಪ್ಲಸ್ ಒನ್ ಗ್ರಾಫ್ ಹೇಗಿರುತ್ತೆ ನೋಡಕ್ಕೆ ಅಂತ. ಈಗ ಇ ಪವರ್ ಎಕ್ಸ್ ಗ್ರಾಫ್ ಗೊತ್ತು ನಿಮ್ಗೆ, ದಿಸ್ ಇಸ್ ಇ ಪವರ್ ಎಕ್ಸ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರಾಫ್. ಇ ಪವರ್ ಎಕ್ಸ್ ಆದ್ಮೇಲೆ ಇಲ್ಲೇನಿದೆ, ಇಲ್ಲಿ ಪ್ಲಸ್ ಒನ್ ಇದೆ. ಈ ಪ್ಲಸ್ ಒನ್ ಇರೋದಕ್ಕೆ ಏನ್ ಮಾಡ್ತೀನಿ, ಆ ಏನ್ ಗ್ರಾಫ್ ಇದೆ ಚೂರ್ 1 ಯೂನಿಟ್ ಮೇಲ್ಗಡೆ ತಗೊಂಡು ಹೋಗ್ತೀನಿ ಅಷ್ಟೇ, ಏನು ಮಾಡಲ್ಲ ನಾನು. 1 ಯೂನಿಟ್ ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ ಅಷ್ಟೇ ನಾನು. ಅಂದ್ರೆ ದಿಸ್ ಇಸ್ ದ ಗ್ರಾಫ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಒನ್. ಇ ಪವರ್ ಎಕ್ಸ್ ಪ್ಲಸ್ ಒನ್ ಗ್ರಾಫ್ ನೋಡಿ ಹಿಂಗಾಗುತ್ತೆ. ಓಕೆ, ವೈ ಎಕ್ಸ್ ನ ಇಲ್ಲಿ 0,2 ನಲ್ಲಿ ಟಚ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ಪ್ಲಸ್ ಒನ್ ಆಯ್ತು ಅಂತ ಅಂದ್ರೆ ಯಾವುದೇ ಒಂದು ಫಂಕ್ಷನ್ಗೆ ಯಾವುದೋ ಒಂದು ಕಾನ್ಸ್ಟೆಂಟ್ ಆಡ್ ಮಾಡಿದ್ರೆ ಗ್ರಾಫ್ ಹೆಂಗ್ ಬರುತ್ತೆ ಹೇಳಿ, 1 ಯೂನಿಟ್ ಮೇಲ್ಗಡೆ ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಇ ಪವರ್ ಎಕ್ಸ್ ಪ್ಲಸ್ ಒನ್ ಅಂತ ಬರುತ್ತೆ. ಈಗ as x tends to ಈಗ ಇ ಪವರ್ ಎಕ್ಸ್ ಗೆ as x tends to infinity y tends to 0 ಅಂತ ಹೇಳಿದ್ರಿ, ಹೌದಲ್ವಾ? ಎಸ್ ಸರ್. ಸಾರಿ, x tends to minus infinity. as x tends to X minus tends to minus infinity, infinity, y tends to 0. y tends to 0 ಅಂತ ಹೇಳಿದ್ರಿ. ಈಗ as x tends to minus infinity, y tends to ಏನಾಗುತ್ತೆ, 1. 1 ಆಗುತ್ತೆ. ಯಾಕಂತ ಅಂದ್ರೆ ನಾವು 1 ಯೂನಿಟ್ ಮೇಲ್ಗಡೆ ಎತ್ತಿದೀವಿ ಗ್ರಾಫ್ನ, 1 ಯೂನಿಟ್ ಮೇಲ್ಗಡೆ ಶಿಫ್ಟ್ ಮಾಡ್ಬಿಟ್ಟಿದೀವಿ ಗ್ರಾಫ್ನ, ಹಂಗಾಗಿ 1 ಆಗುತ್ತೆ. ಅದನ್ನ ಸ್ವಲ್ಪ ನೋಡ್ಬೋದು ಅಷ್ಟೇ. ನೋಡಿ ಇಲ್ಲಿ 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 ಇದನ್ನೇ ಮಾಡಿದ್ದೀನಿ, ಅದೇ ಇ ಪವರ್ ಎಕ್ಸ್ ಗ್ರಾಫ್ ನ ಏನ್ ಮಾಡಿದೀನಿ, ಇ ಪವರ್ ಎಕ್ಸ್ ಮೈನಸ್ ಒನ್ ಗ್ರಾಫ್ ಹಿಂಗಿರುತ್ತೆ ಆಕ್ಚುಲಿ. ಅಂದ್ರೆ 1 ಯೂನಿಟ್ ನ ಡೌನ್ ಮಾಡಿದೀನಿ, ಇಲ್ಲಿ -1 ಹಾಕಿರೋದ್ರಿಂದ 1 ಯೂನಿಟ್ ನ ಡೌನ್ ಮಾಡಿದೀನಿ ಅಷ್ಟೇ. ಡೌನ್ ಮಾಡಿದಾಗ ಈ ಪಾಯಿಂಟ್ ಎಲ್ಲಿ ಹೋಗುತ್ತೆ, ಈ ಪಾಯಿಂಟ್ ಎಲ್ಲಿ ಹೋಗುತ್ತೆ, ಈ ಪಾಯಿಂಟ್ ಕೆಳಗಡೆ ಹೋಗುತ್ತೆ, ಅಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಹೋಗುತ್ತೆ, ಇದು ಗ್ರಾಫ್ ಆಗುತ್ತೆ. ಸೊ ಅರ್ಥ ಆಯ್ತು ಅಂತ ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅರ್ಥ ಆಗ್ಬೇಕು. ಯಾವುದೋ ಒಂದು ಫಂಕ್ಷನ್ಗೆ ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡಿದ್ರೆ ಪ್ಲಸ್ ಹಾಕಿದ್ರೆ ಮೇಲ್ಗಡೆ ಹೋಗುತ್ತೆ ಗ್ರಾಫ್, ಮೈನಸ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಗ್ರಾಫ್. ನೋಡಿ ಇದು ಅಷ್ಟೇ. ಸುಮ್ಮನೆ ನೋಡ್ಕೊಂಬಿಡಿ, ನಾನು ಜಾಸ್ತಿ ಬರೆಯೋಕ್ಕಲ್ಲ. sin x ಪ್ಲಸ್ ಒನ್ ಗ್ರಾಫ್ ನ ಪ್ಲಾಟ್ ಮಾಡಿ ಅಂತ ಕೇಳಿದ್ದಾರೆ, ಅಂಡ್ sin x ಮೈನಸ್ 2 ಗ್ರಾಫ್ ನ ಪ್ಲಾಟ್ ಮಾಡಿ ಅಂತ ಕೇಳಿದ್ದಾರೆ. ಇದು sin x ಪ್ಲಸ್ ಒನ್ ಅಂದ್ರೆ ಏನಾಗುತ್ತೆ, sin x ಪ್ಲಸ್ ಒನ್ ಅಂದ್ರೆ ನೋಡ್ಬೇಕು ಹೇಳಿ, ಒಂದು ಯೂನಿಟ್ ಒಂದ್ ಸ್ಟೆಪ್ ಮೇಲ್ಗೆ ಹೋಗ್ಬೇಕು. ಒಂದ್ ಸ್ಟೆಪ್ ಮೇಲ್ಗೆ ಹೋದ್ರೆ ನೋಡಿ ಇದೇ ಗ್ರಾಫ್ ಹಿಂಗ್ ಕಾಣುತ್ತೆ ನಿಮ್ಗೆ. ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂಗಳೆಲ್ಲ ಎಲ್ಲಿ ಹೋಗ್ತವೆ. ಈಗ ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳ್ತಾನೆ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್? 2 ಆಗುತ್ತೆ. ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. 0. ಹೆಂಗ್ ತಗೋಬೇಕಂತಾರೆ ನೋಡಿ. ಈಗ ಸೊ ಇದಕ್ಕೆ ರೇಂಜ್ ಏನು, ವಾಟ್ ಇಸ್ ದ ರೇಂಜ್ ಆಫ್ ದಿಸ್, -1 to 1 ಪ್ಲಸ್ 1. ಈಗ ಇದಕ್ಕೆ ಡಿಫರೆನ್ಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಈಗ 1 ನ ಇಲ್ಲಿರೋ ಈಚ್ ಎಲಿಮೆಂಟ್ ಆಡ್ ಮಾಡಿ ನೀವು ಇಂಟರ್ವಲ್ ನ ಕನ್ಸ್ಟ್ರಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಮತ್ತೆ -1 ಏನಾಗುತ್ತೆ, 0 ಬರುತ್ತೆ. 1 ಪ್ಲಸ್ 1 ಏನಾಗುತ್ತೆ, 2 ಬರುತ್ತೆ. ಓಕೆನಾ? ಸೊ ಈ ತರ ಅಂದ್ರೆ ನಾವು ಸರ್ ಇಂಟರ್ವಲ್ ನಂಬರ್ ಜೊತೆ ಆಡ್ ಮಾಡ್ಬೋದಾ ಸರ್ ಅಂತ ಅಂದ್ರೆ, ಆಕ್ಚುಯಲ್ ಪ್ರಾಸೆಸ್ ಬಂದ್ಬಿಟ್ಟು ಆಡ್ ಮಾಡೋದು ಹಿಂಗಲ್ಲ, ನಾವು ಜನರಲ್ ಆಗಿ ಹಿಂಗೆ ಡೈರೆಕ್ಟ್ ಆಗಿ 1 ಗೆ ಇದಕ್ಕೆ ವ್ಯಾಲ್ಯೂ ಹಿಂಗೆ ಮಾಡ್ಬೋದು ಹಂಗೆ ಅಂತಂದ್ರೆ. ಸೊ -2 ಅಂತಂದ್ರೆ ಏನಾಗುತ್ತೆ, 2 ಯೂನಿಟ್ಸ್ ನ ಕಡಿಮೆ ಮಾಡಿ ಈ ತರ ತಗೊಂಡು ಹೋಗ್ತೀವಿ ಅಷ್ಟೇ. ಕ್ಲಿಯರ್ ಆಯ್ತಲ್ವಾ? ಸೊ ಇದು ಫಸ್ಟ್ ಟ್ರಾನ್ಸ್ಫಾರ್ಮೇಶನ್. ಮಾಡ್ ಎಕ್ಸ್ ಅಷ್ಟೇ ನೋಡಿ, ಇಲ್ಲಿ ಮಾಡ್ ಎಕ್ಸ್ ಪ್ಲಸ್ 3 ಇದು ಮಾಡ್ ಎಕ್ಸ್ ಆಗುತ್ತೆ. ಮಾಡ್ ಎಕ್ಸ್ ಪ್ಲಸ್ 3 ಅಂತಂದ್ರೆ 3 ಯೂನಿಟ್ ಮೇಲ್ಗೆ ಹೋಗಿದೆ ಗ್ರಾಫ್. ದಿಸ್ ಇಸ್ ಮಾಡ್ ಎಕ್ಸ್ ಪ್ಲಸ್ 3. ಮಾಡ್ ಎಕ್ಸ್ ಮೈನಸ್ 1/2 ಅಂತಂದ್ರೆ ಅರ್ಧದಷ್ಟು ಕೆಳಗಡೆ ಹೋಗಿದೆ ಗ್ರಾಫ್. ಸೊ ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ಇದೆ. ಇದು ಅಷ್ಟೇ, ಎಕ್ಸ್ ಸ್ಕ್ವೇರ್ ನೋಡಿ ಹೆಂಗೆ ಹೋಗಿದೆ ಒಂದ್ಸರಿ ನೋಡ್ಕೊಳ್ಳಿ, ಗೊತ್ತಾಗ್ಬಿಡ್ತೀವಿ. ದಟ್ ಈಸ್ ದ ಫಸ್ಟ್. ಸೆಕೆಂಡ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಅಲ್ಲೂ ಎರಡು ತರ ಓದಿದ್ವಿ. ಫಸ್ಟ್ ಅಲ್ಲಿ ಎರಡರದಲ್ಲಿ ಅಂತಂದ್ರೆ ಎಫ್ ಆಫ್ ಎಕ್ಸ್ ಟ್ರಾನ್ಸ್ಫಾರ್ಮ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಆದಾಗ ಏನಾಗುತ್ತೆ ಅಂದ್ರೆ, ಶಿಫ್ಟ್ ದ ಗ್ರಾಫ್ ಆಫ್ ದಿ ಫಂಕ್ಷನ್ ಟುವರ್ಡ್ಸ್ ದ ಲೆಫ್ಟ್ ಥ್ರೂ ಎ ಯೂನಿಟ್ಸ್ ಅಂತ. ಲೆಫ್ಟ್ ಸೈಡ್ ಮೂವ್ ಮಾಡಬೇಕು. ಪ್ಲಸ್ ಇದ್ರೆ ನೋಡಿ, ಉಲ್ಟಾ ನೆನ್ಪಿಟ್ಕೊಳ್ಳಿ, ಪ್ಲಸ್ ಇದ್ರೆ ಗ್ರಾಫ್ ನ ಲೆಫ್ಟ್ ಸೈಡಿಗೆ ಮೂವ್ ಮಾಡಬೇಕು, ಟೂರ್ ತಳ್ಳಬೇಕು ಈ ಕಡೆ ಲೆಫ್ಟ್ ಸೈಡ್ಗೆ. ಇಲ್ಲಿ ಮೈನಸ್ ಇದ್ರೆ ರೈಟ್ ಸೈಡಿಗೆ ತಳ್ಳಬೇಕು ಅದನ್ನ, ಗ್ರಾಫ್ ನ ಟೂರ್ ತಳ್ಳೋದು, ಒಂದು ತಿರುವಾಗಪ್ಪ ಜರುಗಪ್ಪ ಕಡಿಕೆ ಅಂತ ಅಷ್ಟೇ, ಏನಿಲ್ಲ. ಎಕ್ಸಾಂಪಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈಗ y is equal to x plus 1 whole square ಅಂತ ಇದೆ. ಇದ್ರ ಗ್ರಾಫ್ ಹೆಂಗಿರುತ್ತೆ ಅಂತ ನೋಡೋಣ. y is equal to x square ಫಂಕ್ಷನ್ ನಿಮಗೆ ಗೊತ್ತಿದೆ ಆಲ್ರೆಡಿ, ಇದು ಅಲ್ವಾ? ಈಗ x plus 1 whole square ಅಂತ ಅಂದ್ರೆ ಇಲ್ಲಿ ನೋಡು, x ಜಾಗದಲ್ಲಿ x plus 1 ಇದೆ ಅಂದ್ರೆ +1 ಯೂನಿಟ್ ಇದೆ. +1 ಯೂನಿಟ್ ನ ನೀವು ಯಾವ ಕಡೆ ಶಿಫ್ಟ್ ಮಾಡ್ಬೇಕು, ತಳ್ಳಬೇಕು ಗ್ರಾಫ್ ನ ಲೆಫ್ಟ್ಗೆ. ಇಲ್ಲಿ +1 ಅಂತ ಬಂದ್ರು ಲೆಫ್ಟ್ಗೆ, ಅಂದ್ರೆ ಲೆಫ್ಟ್ಗೆ ಇಲ್ಲಿಂದ ಇಲ್ಲಿ ಟಚ್ ಆಗಿದೆ ನೋಡಿ 0ಗೆ, ಅಲ್ಲಿಂದ 1 ಯೂನಿಟ್ ಹಿಂಗ್ ತಳ್ಳಿದೀನಿ ಈ ಕಡೆ, ಯಾಕಂದ್ರೆ ಇಲ್ಲಿ 1 ಯೂನಿಟ್ ಇದೆ. ಸೊ 1 ಯೂನಿಟ್ ತಳ್ಳಿದೀನಿ, ಅವಾಗ ಹಿಂಗ್ ಕಾಣುತ್ತೆ ಗ್ರಾಫ್ ನೋಡಿ. ಅದೇ x - 2 whole square ಅಂತ ಕೇಳಿದ್ರೆ -2 ಆಗಿರೋದ್ರಿಂದ ಇಲ್ಲಿ ನಾವೇನ್ ಮಾಡ್ಬೇಕು, ರೈಟ್ ಸೈಡ್ಗೆ 2 ಯೂನಿಟ್ಸ್ ತಳ್ಬೇಕು. ಸೊ ಈ ಕಡೆ ತಳ್ಬೇಕು, ಈ ತರ. ಕ್ಲಿಯರಾ? ಸೊ ಈ ತರ ನಾವು ಗ್ರಾಫ್ ನ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. sin of x plus y ಇದೆಲ್ಲ ನೋಡ್ಕೋತಿರಲ್ಲ. ಎಸ್ ಸರ್.
mod x minus 2 ನೋಡ್ಕೊಳ್ಳಿ. mod x minus 2 ನೋಡಿ, x minus 2 ಅಂದ್ರೆ ಮೈನಸ್ ಇದೆ ಇಲ್ಲಿ. ಮೈನಸ್ ಅಂದ್ರೆ ಯಾವ ಕಡೆ? ರೈಟಿಗೆ. ರೈಟ್ ಕಡೆ. ಓಕೆನಾ, ನೋಡಿ ಅರ್ಥ ಮಾಡ್ಕೊಳ್ಳಿ. ರೈಟ್, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಮೈನಸ್ ಅಂದ್ರೆ ಈ ಲೆಫ್ಟ್ ಕಡೆ ಹೋಗ್ತಾರೆ, ಲೆಫ್ಟ್ ಕಡೆ ರೈಟ್. ಓಕೆನಾ, ಸೊ ನೋಡಿ x+1 ಅಂತ ಅಂದ್ರೆ ಲೆಫ್ಟ್ ಕಡೆ ಹೋಗ್ತಾರೆ. ಲೆಫ್ಟ್. ನೆಕ್ಸ್ಟ್ ಇನ್ನೊಂದು ಮೂರನೇ ಟ್ರಾನ್ಸ್ಫಾರ್ಮೇಶನ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ f(-x) ಟ್ರಾನ್ಸ್ಫಾರ್ಮ್ ಆದಾಗ ಹೆಂಗ್ ತಗೊಳ್ತೀರಾ, ಮತ್ತೆ ಎಫ್ ಆಫ್ ಎಕ್ಸ್ -f(x) ಆದಾಗ ಹೆಂಗ್ ಟ್ರಾನ್ಸ್ಫಾರ್ಮೇಶನ್ ತಗೊಳ್ತೀರಾ ಅನ್ನೋದು ನೋಡಿ. ಎಕ್ಸ್ ಜಾಗದಲ್ಲಿ ಏನಾದ್ರು -x ರಿಪ್ಲೇಸ್ ಆಗಿತ್ತು ಅಂತ ಅಂದ್ರೆ ಅವಾಗ ಟೇಕ್ ದ ರಿಫ್ಲೆಕ್ಷನ್ ಆಫ್ ದಿ ಗ್ರಾಫ್ ಎಫ್ ಆಫ್ ಎಕ್ಸ್ ಅಬೌಟ್ y ಆಕ್ಸಿಸ್. y ಆಕ್ಸಿಸ್ಗೆ ರಿಫ್ಲೆಕ್ಷನ್ ತಗೋಬೇಕಂತೆ, ಅಷ್ಟೇ ಮುಗಿದೋದ್ ಕೆಲಸ. -f ಆಫ್ ಎಕ್ಸ್ ಬೇಕು ಅಂತ ಅಂದ್ರೆ x ಆಕ್ಸಿಸ್ಗೆ ರಿಫ್ಲೆಕ್ಷನ್ ತಗೊಳ್ಳಿ ಅಂತ. ಎಕ್ಸಾಂಪಲ್ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ ಹೀಗಿದೆ ಯಾವುದೋ ಒಂದು ಗ್ರಾಫ್. ಸೊ ಫಾರ್ a greater than 0 ದಿಸ್ ದ ಗ್ರಾಫ್ ಆಫ್ ದಿ ಲಾಗ್ ಫಂಕ್ಷನ್. ಲಾಗ್ ಫಂಕ್ಷನ್ ಇದು ಗ್ರಾಫ್ ಇದೆ. ನನಗೆ ಲಾಗ್ ಆಫ್ -x ಬೇಕು ಅಂತ ಅಂದ್ರೆ ಏನಾಗುತ್ತೆ, ಅಬೌಟ್ y ಆಕ್ಸಿಸ್ ರಿಫ್ಲೆಕ್ಷನ್ ತಗೋಬೇಕು. ಎಕ್ಸ್ ಜಾಗದಲ್ಲಿ ಏನಾದ್ರು ನಾನು -x ರಿಪ್ಲೇಸ್ ಮಾಡಿದ್ರೆ ಏನ್ ಮಾಡ್ಬೇಕು, ರಿಫ್ಲೆಕ್ಷನ್ ತಗೋಬೇಕಾದ್ರೆ ಎಲ್ಲಿ ಅಂತಂದ್ರೆ y ಆಕ್ಸಿಸ್ಗೆ. ನೋಡಿ ಹಿಂಗ್ ಮಡಚಿದೆ ಅದನ್ನ, ಈ y ಆಕ್ಸಿಸ್ಗೆ ಕಟ್ ಮಾಡ್ಬಿಟ್ಟು ಅದನ್ನ ಈ ಕಡೆ ಈ ಪೋರ್ಷನ್ ಈ ಕಡೆ ಮಡಿಸಿದ್ರೆ ಏನಾಗುತ್ತೆ, ಹಿಂಗ್ ರಿಫ್ಲೆಕ್ಷನ್ ತಗೋಬೇಕು ನೀವು. ಓಕೆನಾ, ಹಿಂಗ್ ರಿಫ್ಲೆಕ್ಷನ್ ತಗೊಂಡ್ರೆ ಗ್ರಾಫ್ ಹಿಂಗ್ ಕಾಣುತ್ತೆ ನೋಡಕ್ಕೆ ಅವಾಗ. ಸೊ ಅವಾಗ ಈ ತರ ಆಗುತ್ತೆ, ಎಕ್ಸ್ ಜಾಗದಲ್ಲಿ ರಿಪ್ಲೇಸ್ -x. ನೋಡಿ ಈಗ ಇದು ಅಷ್ಟೇ, y ಜಾಗದಲ್ಲಿ y e⁻x ಫಂಕ್ಷನ್ ಇದು. ಅದೇ y e⁻−x ಫಂಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ರಿಫ್ಲೆಕ್ಷನ್ ತಗೊಳ್ಳಿ, ಹಿಂಗ್ ರಿಫ್ಲೆಕ್ಷನ್ ತಗೊಳ್ಳಿ. y ಆಕ್ಸಿಸ್ ರಿಫ್ಲೆಕ್ಷನ್ ತಗೊಂಡ್ರೆ ಅದು ನಂಗೆ, ಇಲ್ಲಾಂದ್ರೆ ಇದು ನಿಮ್ ಫ್ರಂಟ್ ಫೇಸ್ ಅಂತ ಅನ್ಕೊಳ್ಳಿ. ಸೊ ನೀವು ಇದ್ರ ಹಿಂದೆಗಡೆ ಹೋಗಿ ನೋಡಿದ್ರೆ, ಈ ಫಂಕ್ಷನ್ ಹಿಂದೆಗಡೆ ಏನಿರುತ್ತೆ ಅದನ್ನ ಹೋಗಿ ನೋಡಿದ್ರೆ ನಿಮ್ಗೆ ಹೆಂಗ್ ಕಾಣುತ್ತೆ, ಆಕ್ಚುಲಿ ಹಿಂಗ್ ಕಾಣುತ್ತೆ. ಅದ್ರ ಹಿಂದೆಗಡೆ ಹೋಗಿ ನೋಡಿದ್ರೆ ಮಿರರ್ ಇಮೇಜ್ ತರ ಅದು. ರಿಫ್ಲೆಕ್ಷನ್ ಅಂದ್ರೆ ಹಿಂದೆಗಡೆ ಹೋಗಿ ನೋಡಿದ್ರೆ ಅದು ಹಿಂಗ್ ಕಾಣುತ್ತೆ ಏನಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಇದು ನೋಡಿ sin x ರಿಫ್ಲೆಕ್ಷನ್ ಏನಾಗುತ್ತೆ, sin of -x ರಿಫ್ಲೆಕ್ಷನ್ ತಗೊಂಡ್ರೆ ಹಿಂಗಾಗುತ್ತೆ ಉಲ್ಟಾ. ಅಂದ್ರೆ ಇಲ್ಲಿ ಅಪ್ ಇರುತ್ತೆ, ಬಟ್ ರಿಫ್ಲೆಕ್ಷನ್ ತಗೊಂಡಾಗ ಇಲ್ಲಿ ಅಪ್ ಇರುತ್ತೆ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ನೋಡಿ ಎಕ್ಸ್ ಜಾಗದಲ್ಲಿ ಒಂದೇ ನೆನ್ಪಿಡ್ಕೊಳ್ಳಿ, ರಫ್ ಆಗಿ ನೆನ್ಪಿಡ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ ಏನಾದ್ರು -x ರಿಪ್ಲೇಸ್ ಆದ್ರೆ ರಿಫ್ಲೆಕ್ಷನ್ ತಗೋಬೇಕು. ಯಾವ್ದಕ್ಕೆ? ಅಬೌಟ್ y ಆಕ್ಸಿಸ್ ಅಷ್ಟೇ ಇಲ್ಲ. ಅದೇ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಾದ್ರು -f ಆಫ್ ಎಕ್ಸ್ ಆಯ್ತು ಅಂತ ಅಂದ್ರೆ ಅವಾಗ ರಿಫ್ಲೆಕ್ಷನ್ ಎಕ್ಸ್ ಆಕ್ಸಿಸ್ ತಗೋಬೇಕು. ನೋಡಿ ಅದೇ ಫಂಕ್ಷನ್ ನೋಡಿ, ಇದೇ ಫಂಕ್ಷನ್ ಯಾವ್ದೋ ಒಂದು ಲಾಗ್ ಎಕ್ಸ್ ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ. ನಾನು ಕೇಳ್ತಾ ಇದೀನಿ -log x ಏನಾಗುತ್ತೆ ಅಂತ. -log x ಏನಾಗುತ್ತೆ ನೋಡಿ, ಇಲ್ಲಿ ರಿಫ್ಲೆಕ್ಷನ್ ಹೆಂಗ್ ತಗೋಬೇಕು, ನಾನು ಎಫ್ ಆಫ್ ಎಕ್ಸ್ ಇದು -f ಆಫ್ ಎಕ್ಸ್ ಮಾಡಿದ್ದೀನಿ. ಅಂದ್ರೆ ನೀವು ರಿಫ್ಲೆಕ್ಷನ್ ಅಬೌಟ್ ಎಕ್ಸ್ ಆಕ್ಸಿಸ್ ತಗೋಬೇಕು. ಎಕ್ಸ್ ಆಕ್ಸಿಸ್ ತಗೊಂಡ್ರೆ ಇದನ್ನ ಹಿಂಗ್ ಮಡಿಸ್ಬೇಕು, ಹಿಂಗ್ ಉಲ್ಟಾ ತಿರುಗಿಸ್ಬಿಡಿ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಎಕ್ಸ್ ಆಕ್ಸಿಸ್ ಹಿಂಗ್ ಉಲ್ಟಾ ಅರ್ಧ ಆಗ್ತಿದೆ ಅಂತಂದ್ರೆ ಮಿರರ್ ರಿಫ್ಲೆಕ್ಷನ್ ತಗೊಂಡ್ರೆ ಉಲ್ಟಾ ಹಿಂಗ್ ತಿರುಗಿಸಿದ್ರೆ ಏನಾಗುತ್ತೆ, ಹಿಂಗ್ ಕಾಣುತ್ತೆ ಗ್ರಾಫ್. ಈ ಶಾರ್ಪ್ ಎಡ್ಜ್ ಇನ್ನು -∞ ಹತ್ರ ಹೋಗ್ತಲ್ಲ, ಅದು ಇಲ್ಲಿ +∞ ಹತ್ರ ಹೋಗ್ತಾ ಇರುತ್ತೆ. ಇದು ಫುಲ್ ಈ ಇನ್ಫಿನಿಟಿ ಹತ್ರ ಹೋಗ್ತಲ್ಲ, ಅದು ಈ ತರ ಹೋಗ್ತಾ ಇರುತ್ತೆ ಹಿಂಗೆ. ನೋಡಿ e⁻x ಇರುತ್ತೆ, ಇದು ಉಲ್ಟಾ ತಗೊಂಡ್ರೆ ಏನಾಗುತ್ತೆ, ಇದನ್ನ ಹಿಂಗ್ ಮಡಿಸ್ರಿ, ಇದನ್ನ ಹಿಂಗೆ ಮಡಿಸ್ರಿ. ರಿಫ್ಲೆಕ್ಷನ್ ಅಬೌಟ್ x ತಗೊಂಡ್ರೆ ಅದು ಹಿಂಗ್ ಹೋಗ್ತಿದೆ, ಇದು ಹಿಂಗ್ ಉಲ್ಟಾ ಹೋಗ್ತಿರುವಾಗುತ್ತೆ ಹಿಂಗೆ ಅಷ್ಟೇ. ಅಂದ್ರೆ ಇದು e⁻x, ಇದು -e⁻x ಅಂತ ಆಯ್ತಲ್ವಾ. ಸೊ ಅದು ನಿಮ್ಗೆ ಸೊಲ್ಯೂಷನ್ಸ್ ಏನಾದ್ರು ಕೇಳ್ತಾನೆ, ಸಮಟೈಮ್ಸ್ ಹಿಂಗ್ ಕೇಳ್ತಾನಪ್ಪ. ಸೊ e⁻x ಮತ್ತೆ e⁻−x ಗೆ ಸೊಲ್ಯೂಷನ್ಸ್ ಎಷ್ಟಿದೆ ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೀವೆಲ್ಲ ಇದು ಮಾಡೋದಕ್ಕಿಂತ ನೀವು ಗ್ರಾಫ್ ಗೊತ್ತಿತ್ತು ಅಂತ ಅಂದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. e⁻−x ಗ್ರಾಫ್ ಹೆಂಗಿದೆ ಅಂತ ಅಂದ್ರೆ ದಿಸ್ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಸೊ e⁻x e⁻−x ಅಂತ ಹೇಳ್ಬೋದು. e⁻x ಗ್ರಾಫ್ ನಿಮ್ಗೆ ಗೊತ್ತಿರ್ಬೇಕು. e⁻x ಗ್ರಾಫ್ ಹೆಂಗಿದೆ, ದಿಸ್ ಇಸ್ e⁻x ಅಲ್ವಾ. ಸೊ ಈ ನೆಕ್ಸ್ಟ್ e⁻−x ಗ್ರಾಫ್ ಹೆಂಗ್ ಬರುತ್ತೆ, e⁻−x ಟ್ರಾನ್ಸ್ಫಾರ್ಮೇಶನ್ ಅಬೌಟ್ x ಆಕ್ಸಿಸ್ y ಆಕ್ಸಿಸ್ ಟ್ರಾನ್ಸ್ಫಾರ್ಮೇಶನ್ ತಗೋಬೇಕು. ಅವಾಗ ನಿಮ್ಗೆ ಏನ್ ಬರುತ್ತೆ, ಹಿಂಗೆ ಬರುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಎಷ್ಟು ಕಡೆ ಮೀಟ್ ಆಗಿದೆ ಎರಡು, ಒಂದೇ ಪಾಯಿಂಟ್. ಸೊಲ್ಯೂಷನ್ ಆಫ್ ದಿಸ್ ಇಸ್ ಓನ್ಲಿ ಒನ್ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗುತ್ತೆ. ಒನ್ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಆಸ್ ಬೈ ದಿಸ್ ಈಕ್ವೇಷನ್ ಅಂತ. ಓಕೆನಾ, ಸೊ ಆ ತರ. ನೋಡಿ ಇದು mod x ಹಿಂಗಿದೆ,
ಮಾಡ್ ಮೈನಸ್ ಎಕ್ಸ್ ಹಿಂಗಿದೆ, ಉಲ್ಟಾ ಮಿರರ್ ಇಮೇಜ್ ತರ ಅಬೌಟ್ ವೈ ಆಕ್ಸಿಸ್, ಸಾರಿ ಎಕ್ಸ್ ಆಕ್ಸಿಸ್. ಇನ್ನೊಂದು ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು, ಎಫ್ ಆಫ್ ಎಕ್ಸ್ ಏನಾದ್ರು ಎಫ್ ಆಫ್ ಮಾಡ್ ಎಕ್ಸ್ ಆದ್ರೆ ಏನಾಗುತ್ತೆ ಅಂತ ಅಂದ್ರೆ ಎಕ್ಸ್ ಜಾಗದಲ್ಲಿ ಮಾಡ್ ಎಕ್ಸ್ ರಿಪ್ಲೇಸ್ ಆಗಿದ್ರೆ, ಇಲ್ಲಿ ಎಕ್ಸ್ ಜಾಗದಲ್ಲಿ ಮಾಡ್ ಎಕ್ಸ್ ರಿಪ್ಲೇಸ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ವಿ ಪ್ಲಾಟ್ ದ ಗ್ರಾಫ್ y is equal to ಓನ್ಲಿ ಫಾರ್ ಪಾಸಿಟಿವ್ ವ್ಯಾಲ್ಯೂಸ್. ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಗ್ರಾಫ್ ಹಾಕಬೇಕು. ಅದಾದ್ಮೇಲೆ ದಟ್ ಇಸ್ ಪೋರ್ಷನ್ ಆಫ್ ರೈಟ್ ಸೈಡ್ ಅಲ್ಲಿ ಏನಿದೆ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಅಂತಂದ್ರೆ ರೈಟ್ ಸೈಡ್ ಆಫ್ y ಆಕ್ಸಿಸ್ ಏನಿದೆ ದಟ್ ಇಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ವ್ಯಾಲ್ಯೂಸ್ ಇರೋದು ರೈಟ್ ಸೈಡ್ ಆಫ್ y. ದೆನ್ ವಿ ಟೇಕ್ ದ ರಿಫ್ಲೆಕ್ಷನ್ ಆಫ್ ದಿ ಕರ್ವ್ in y axis, the object and image together represent the graph y is equal to mod x. Example ತಗೊಳ್ಳೋಣ ನೋಡಿ, log x ಹಿಂಗಿರುತ್ತೆ, log mod x ಹೆಂಗಿರುತ್ತೆ ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಫಂಕ್ಷನ್ ಸಪೋಸ್ ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಡಿಫೈನ್ ಆಗಿದ್ರೆ ಅದನ್ನ ತಗೊಳಂಗಿಲ್ಲ. ಪಾಸಿಟಿವ್ ಇದು ಸಿನ್ಸ್ ಲಾಗ್ ಫಂಕ್ಷನ್ ಇಸ್ ಡಿಫೈನ್ಡ್ ಓನ್ಲಿ ಫಾರ್ ಪಾಸಿಟಿವ್ ವ್ಯಾಲ್ಯೂಸ್. ಇದು ಹೆಂಗಿದೆ ಗ್ರಾಫ್ ಬರ್ಕೊಂಡಿದ್ದೀನಿ. ಈಗ ಅಲಾಂಗ್ ಎಕ್ಸ್ ಆಕ್ಸಿಸ್ಗೆ ರಿಫ್ಲೆಕ್ಷನ್ ಸಾರಿ ವೈ ಆಕ್ಸಿಸ್ಗೆ ರಿಫ್ಲೆಕ್ಷನ್ ತಗೊಂತೀನಿ. ವೈ ಆಕ್ಸಿಸ್ ರಿಫ್ಲೆಕ್ಷನ್ ತಗೊಂಡ್ರೆ ಇದಾಗುತ್ತೆ. ವೈ ಆಕ್ಸಿಸ್ ರಿಫ್ಲೆಕ್ಷನ್ ಏನಾಗುತ್ತೆ, ಇದಾಗುತ್ತೆ ಅಲ್ವಾ. ಇದು ಮತ್ತೆ ಇದು ಟುಗೆದರ್ ವಿ ಸೇ ದಿಸ್ ಇಸ್ ಲಾಗ್ ಆಫ್ ಮಾಡ್ ಎಕ್ಸ್. ಎರಡನ್ನೂ ಸೇರಿನೇ ನಾವು ಇದನ್ನೊಂದು ಅದಲ್ವಾ. ಈಗ ನೋಡಿ, ಈ ಸಿಂಪ್ಲಿ ಸೇ ಮಾಡ್ ಎಕ್ಸ್ ಫಂಕ್ಷನ್ ಎಕ್ಸ್ ಫಂಕ್ಷನ್ ಹೆಂಗಿರುತ್ತಪ್ಪ, ಎಕ್ಸ್ ಫಂಕ್ಷನ್ ಹೆಂಗಿರುತ್ತಲ್ವೇನಪ್ಪ, ಹಿಂಗಿರುತ್ತೆ. ಓಕೆ, ಇದಕ್ಕೆ ಇವಾಗ ಏನ್ ಮಾಡ್ಬೇಕು, ಮಾಡ್ ಎಕ್ಸ್ ಬೇಕು ನನಗೆ. ಮಾಡ್ ಎಕ್ಸ್ ಹೆಂಗ್ ಕನ್ಸಲ್ಟ್ ಮಾಡ್ತೀವಿ ಆಕ್ಚುಲಿ ಅಂತ ಅಂದ್ರೆ ಎಕ್ಸ್ ನ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೋತೀವಿ, ಇದನ್ನ ಬಿಡ್ತೀವಿ, ಡಿಲೀಟ್ ಮಾಡ್ತೀವಿ. ಇದನ್ನ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಮಾತ್ರ ತಗೊಂಡು ಅದಾದ್ಮೇಲೆ ಇದನ್ನ ರಿಫ್ಲೆಕ್ಷನ್ ತಗೋತೀವಿ ಅಬೌಟ್ ವೈ ಆಕ್ಸಿಸ್. ಅವಾಗ ಏನ್ ಬರುತ್ತೆ, ಹಿಂಗ್ ಬರುತ್ತೆ. ಅವಾಗ ದಿಸ್ ಇಸ್ ನಥಿಂಗ್ ಬಟ್ ದ ಮಾಡ್ ಎಕ್ಸ್. ಅಂದ್ರೆ ಎಕ್ಸ್ ಜಾಗದಲ್ಲಿ ಮಾಡ್ ಎಕ್ಸ್ ರಿಪ್ಲೇಸ್ ಆದ್ರೆ ಹೆಂಗೆ ಕನ್ಸಲ್ಟ್ ಮಾಡ್ತೀವಿ ಅಂತ ನೋಡಿ. ಇದು ಅಷ್ಟೇ, ಇದ್ಯಾವುದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಈ ಪವರ್ ಮಾಡ್ ಹೆಂಗ್ ಬರುತ್ತೆ ಅಂದ್ರೆ ಅವಾಗ ಏನ್ ಮಾಡ್ತೀವಿ ನಾವು, ಫಸ್ಟ್ ಈ ಪೋರ್ಷನ್ ತೆಗೆದಾಕ್ತೀವಿ, ಈ ಪೋರ್ಷನ್ ಡಿಲೀಟ್ ಮಾಡ್ತೀನಿ, ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೊಂತೀನಿ. ಅದಾದ್ಮೇಲೆ ಇದನ್ನ ರಿಫ್ಲೆಕ್ಷನ್ ತಗೊಂತೀನಿ. ಈ ರಿಮೈನಿಂಗ್ ಪಾರ್ಟ್ ನನ್ಗೆ ಏನ್ ಬಂತು ಪಾಸಿಟಿವ್ ಅದಕ್ಕೆ ರಿಫ್ಲೆಕ್ಷನ್ ಅಬೌಟ್ ಎಕ್ಸ್ ಅಬೌಟ್ ವೈ ಆಕ್ಸಿಸ್. ಅವಾಗ ಏನ್ ಬರುತ್ತೆ, ಅದು ಹಿಂಗ್ ಅವೆರಡೂ ಸೇರಿಸಿ, ಈ ಗ್ರಾಫು ಮತ್ತೆ ಈ ಗ್ರಾಫು ಎರಡನ್ನೂ ಸೇರಿಸಿ ನಾನೇನಂತ ಅನ್ನೋದು ಈ ಪವರ್ ಮಾಡ್ ಎಕ್ಸ್ ಅಂತ ಅನ್ನೋದು. ಟುಗೆದರ್ ಕನ್ಸ್ಟಿಟ್ಯೂಟ್ ಎಫ್ ಆಫ್ ಮಾಡ್ ಎಕ್ಸ್ ಅಂತ. ನೋಡಿ, ಸೈನ್ ಎಕ್ಸ್ ಇದೆ, ಸೈನ್ಗೆ ರಿಫ್ಲೆಕ್ಷನ್ ಫಸ್ಟ್ ಪಾಸಿಟಿವ್ ಮಾತ್ರ ತಗೋತೀನಿ. ನೋಡಿ ಸೈನ್ ಎಕ್ಸ್ ಹಿಂಗಿದೆಯಲ್ವಾ, ಸೈನ್ ಆಫ್ ಮಾಡ್ ಎಕ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಪೋರ್ಷನ್ ಡಿಲೀಟ್ ಮಾಡ್ಬೇಕು. ನೆಗೆಟಿವ್ ವ್ಯಾಲ್ಯೂಸ್ ತಗೊಳಂಗೆ ಇಲ್ಲ, ನಾವು ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೊಂಡ್ವಿ. ಓಕೆ, ಇಷ್ಟು ಮಾತ್ರ ಬಂತು. ಈಗ ಇದಕ್ಕೆ ಅಬೌಟ್ ವೈ ಆಕ್ಸಿಸ್ ರಿಫ್ಲೆಕ್ಷನ್ ತಗೊಂಡ್ರೆ ಮತ್ತೆ ಇದು ಹಿಂಗೆ ಬರುತ್ತಲ್ಲ, ಹಿಂಗೆ ಇಲ್ಲಿಂದನೇ ಮತ್ತೆ ಹೇಳುತ್ತೆ ಅದು ರಿಫ್ಲೆಕ್ಷನ್ ತಗೊಂಡ್ರೆ, ಹೌದಾ ಇಲ್ಲ? ಅವ್ ನೋಡಿ ಹಿಂಗ್ ಕಾಣುತ್ತೆ. ಸೈನ್ ಆಫ್ ಮಾಡ್ ಎಕ್ಸ್ ಹೆಂಗ್ ಕಾಣುತ್ತೆ ಅಂದ್ರೆ ಹಿಂಗ್ ಕಾಣುತ್ತೆ. ನೋಡಿ ಸೈನ್ ಆಫ್ ಮಾಡ್ ಎಕ್ಸ್ ಎಲ್ಲಿ ಡಿಸ್ಕಂಟಿನ್ಯೂಸ್ ಅಂತ ಕೇಳ್ತಾನೆ, ಇಲ್ಲಿ ವೇರ್ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಕೇಳ್ತಾನೆ. ಸೊ 0 ಹತ್ರ ಇಟ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್. ಮುಂದೆ ಹೇಳ್ತೀನಿ, ಶಾರ್ಪ್ ಎಡ್ಜ್ ಎಲ್ಲೆಲ್ಲಿ ಬರುತ್ತೆ ಒಂದು ಕರ್ವ್ ಗ್ರಾಫ್ಗೆ, ಆ ಪಾಯಿಂಟ್ ಅಲ್ಲಿ ಅದು ಡಿಫ್ರೆನ್ಷಿಯಬಲ್ ಅಲ್ಲ ಅಂತ ಹೇಳ್ತೀವಿ. ಓಕೆ, ಶಾರ್ಪ್ ಎಡ್ಜ್ ಇರೋದು ಸೈನ್ ಆಫ್ ಮಾಡ್ ಎಕ್ಸ್ಗೆ ಶಾರ್ಪ್ ಎಡ್ಜ್ ಒಂದೇ ಒಂದು ಬರುತ್ತೆ, ಅದು 0 ಹತ್ರ ಬರುತ್ತೆ. ಸೊ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ 0 ಅಂತ ಹೇಳ್ತೀವಿ. ಅದು ಮುಂದೆ, ಅದಕ್ಕೆ ಗ್ರಾಫ್ ಬಗ್ಗೆ ತುಂಬಾ ನಾಲೆಡ್ಜ್ ಇರಲೇಬೇಕು ನಾವು ಏನೇ ಇದು ಮಾಡ್ಬೇಕಂದ್ರೆ. ಸೊ ಅಷ್ಟೇ. ಮಾಡ್ ಫುಲ್ ತಗೊಂಡ್ರೆ ಎಕ್ಸಾಕ್ಟ್ಲಿ ರಿವರ್ಸ್ ಇದೆ. ರಿವರ್ಸ್ ಅಂತ ಅಂದ್ರೆ ಮಾಡ್ ಫುಲ್ ಫಂಕ್ಷನ್ಗೆ ಮಾಡ್ ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ, ಸಿಂಪಲ್ ಫಂಕ್ಷನ್ಗೆ ಮಾಡ್ ತಗೊಂಡಾಗ ಏನಾಗುತ್ತೆ ಅಂತ ಅಂದ್ರೆ, ಒಂದು ಗ್ರಾಫ್ ಡ್ರಾ ಮಾಡಿರ್ತೀವಿ, ಅದ್ರಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಅಪ್ಪರ್ ಪೋರ್ಷನ್ ಮಾತ್ರ ತಗೋತೀವಿ. ಅಪ್ಪರ್ ಪೋರ್ಷನ್ ತಗೊಂಡು ಲೋವರ್ ಪೋರ್ಷನ್ ರಿಫ್ಲೆಕ್ಟ್ ಮಾಡ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಲೋವರ್ ಪೋರ್ಷನ್ ಇಷ್ಟು ಮಾತ್ರ ತಗೊಂತೀವಿ. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಕೆಳಗಡೆ ಇರೋ ಕರ್ವ ಎಕ್ಸ್ ಆಕ್ಸಿಸ್ ಕೆಳಗಡೆ ಏನಾರ ಇರ್ಲಿ ಕರ್ವು, ಅದನ್ನ ಮೇಲ್ಗಡೆ ಹಿಂಗ್ ಎತ್ತಿಡ್ತೀವಿ. ಇದನ್ನ ಹಿಂಗ್ ಇಟ್ರೆ ಏನಾಗುತ್ತೆ ಅಂದ್ರೆ ರಿಫ್ಲೆಕ್ಷನ್ ತಗೊಂಡ್ರೆ ಏನಾಗುತ್ತೆ, ಎತ್ತಿಟ್ರೆ ಹಿಂಗ್ ಕಾಣುತ್ತಿದೆ. ಇದು ಕೆಳಗಡೆ ಇದ್ದ ಪೋರ್ಷನ್, ಇದು ಕೆಳಗಡೆ ಇದ್ದ ಪೋರ್ಷನ್ ಹಂಗೆ ಮೇಲ್ಗಡೆ ಬಂದ್ಬಿಟ್ಟಿದೆ. ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಹಿಂಗೆ ಇದೆ, ಇಲ್ಲಿ ಆ ಪೋರ್ಷನ್ ಹಂಗೆ ಇದೆ. ಅರ್ಥದಲ್ವಾ? ಯಾವ್ದೇ ಒಂದು ಫಂಕ್ಷನ್ಗೆ ಮಾಡ್ ತಗೊಳ್ಳೋದು ಹಿಂಗೆ ಅಂದ್ರೆ ಇದು ಈ ಟ್ರಾನ್ಸ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್. ಯಾವ್ದೋ ಒಂದು ಎಫ್ ಆಫ್ ಎಕ್ಸ್ ಗೆ ಮಾಡ್ ಎಫ್ ಆಫ್ ಎಕ್ಸ್ ಹೆಂಗ್ ಮಾಡೋದು ಅಂತ ಅಂದ್ರೆ ದಿಸ್ ಇಸ್ ದ ವೇ. ಓಕೆ, ಈಗ ನೋಡಿ ಸೈನ್ ಎಕ್ಸ್ ಇದೆ. ಮಾಡ್ ಸೈನ್ ಎಕ್ಸ್ ಹೆಂಗಾಗುತ್ತೆ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಪಾಸಿಟಿವ್ ಅಲ್ಲಿ ಇರೋದನ್ನ ಮಾತ್ರ ಹಂಗೆ ಇಟ್ಕೋಬೇಕು. ಪಾಸಿಟಿವ್ ಅಲ್ಲಿ ಅಂದ್ರೆ ಪಾಸಿಟಿವ್ ಅಂತಂದ್ರೆ ಏನು ಅಂತ, ಮೇಲ್ಗಡೆ ಪೋರ್ಷನ್ ಮಾತ್ರ ಹಂಗೆ ಇಟ್ಕೋಬೇಕು. ಇದನ್ನ ಏನ್ ಮಾಡ್ಬೇಕು, ಈ ಕೆಳಗಡೆ ಪೋರ್ಷನ್ ಏನಿದೆ ಇದನ್ನ ಡಿಲೀಟ್ ಮಾಡ್ಬೇಕು. ಇದು ಫುಲ್ ಡಿಲೀಟ್ ಮಾಡ್ಬಿಟ್ಟು ಅದನ್ನ ಮೇಲ್ಗಡೆ ಬರ್ಕೋಬೇಕು, ರಿಫ್ಲೆಕ್ಷನ್ ತಗೋಬೇಕು. ನೋಡಿ ಇದು ಕೆಳಗಡೆ ಇದೆ, ಕೆಳಗಡೆ ಪೋರ್ಷನ್ ತೆಗಿಬೇಕು, ರಿಫ್ಲೆಕ್ಷನ್ ಹಾಕಬೇಕು.
ಕೆಳಗಡೆ ಪೋರ್ಷನ್ ತೆಗಿಬೇಕು, ರಿಫ್ಲೆಕ್ಷನ್ ಹಾಕೋಬೇಕು. ಹಿಂಗೆ ಹಾಕೊಂತ ಹೋದ್ರೆ ನಮ್ಗೆ ಇದು ಬರುತ್ತೆ. ಸೊ ಮಾಡ್ ಸೈನ್ ಎಕ್ಸ್, ಎಲ್ಲೆಲ್ಲಿ ಶಾರ್ಪ್ ಎಡ್ಜ್ಗಳಿದೆ ನೋಡಿ, ಇಲ್ಲಿದೆ. ಅಂದ್ರೆ ಅಟ್ ಆಲ್ n5 ವ್ಯಾಲ್ಯೂಸ್ ಅಲ್ಲಿ ನಿಮ್ಗೆ ಶಾರ್ಪ್ ಎಡ್ಜ್ಗಳು ಬರ್ತಾ ಇರ್ತವೆ. ಅಂದ್ರೆ ಇಲ್ಲಿ ಡಿಸ್ಕಂಟಿನ್ಯೂ, ಇಟ್ ಇಸ್ ಕಂಟಿನ್ಯೂಸ್ ಅಂತ. ಸೊ ಎಲ್ಲೆಲ್ಲಿ ಡಿಫ್ರೆನ್ಷಿಯಬಲ್ ಅಲ್ಲ ಅಂತ ಅಂದ್ರೆ ಶಾರ್ಪ್ ಎಡ್ಜ್ ಎಲ್ಲೆಲ್ಲಿದೆ ಅಲ್ಲಿ n5 ವ್ಯಾಲ್ಯೂಸ್ ಅಲ್ಲಿ ಸೈನ್ ಮಾಡಕ್ಕೆ ದಿಸ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಐ ಹೋಪ್ ಇಷ್ಟು ಇದು ಇದೆಯಪ್ಪ. ಓಕೆ, ಇನ್ ಮುಂದೆ ಒಂದು ಅರ್ಧ ಗಂಟೆ ಒಳಗಡೆ ಇನ್ನ ಒನ್ ಚೆಕ್ ಮಾಡೋದು ರ್ಯಾಂಡಮ್ ಆಗಿ ಹೇಳ್ತೀನಿ, ಅದನ್ನ ನೋಡ್ಕೊಳ್ಳಿ. ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಅದಾದ್ಮೇಲೆ ನಿಮ್ಗೆ ಸ್ವಲ್ಪ ತಿಳ್ಕೊಂಬನ್ನಿ ಕೌಂಟಿಂಗ್, ಅಷ್ಟೇ, ಮುಗಿದೋಯ್ತು. ಗುಡ್. ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಹೇಳ್ತೀನಿ. ಅದಾದ್ಮೇಲೆ ವಿಲ್ ಸ್ಟಾರ್ಟ್ ರಿಯಲ್ ನಂಬರ್ ಸಿಸ್ಟಮ್. ಓಕೆನಾ? ಸೊ ಆಕ್ಚುಯಲ್ ಸಿಲೆಬಸ್ ನೆಕ್ಸ್ಟ್ ಕ್ಲಾಸ್ ಇಂದ ಶುರುವಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಆಲ್, ಬಾಯ್. ಥ್ಯಾಂಕ್ ಯು. Sir.